ಸದಸ್ಯರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಎಂದು ವಿನಂತಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಎದ್ದು ನಿಂತು ಇಷ್ಟ ದೇವರನ್ನು ಸ್ಮರಿಸುತ್ತಾ ಈ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸುವ. ಎಲ್ಲರೂ ಕೂಡ ಮೌನವಾಗಿ ಇಷ್ಟ ದೇವರನ್ನು ಸ್ಮರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವಂದನೆಗಳು. ದೇವರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಾವು ನಂಬಿರುವಂತಹ ದೇವರು ನಮ್ಮ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನೆರವೇರಿಸಲಿ ಎಂದು ಆಶೀರ್ವಾದವನ್ನು ಬೇಡುತ್ತಾ ಎಲ್ಲರನ್ನು ಕೂಡ ಸ್ವಾಗತಿಸಲಿಕ್ಕಿದ್ದಾರೆ. ಮಂಗಳೂರು ಧ್ವನಿ ಮತ್ತು ಬೆಳಕು ಮಾಲಕರ ಸಂಘ ರಿಜಿಸ್ಟರ್ ಮಂಗಳೂರು ಇದರ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀ ಕೆ ನಿತ್ಯಾನಂದ ಇವರು. ಎಲ್ಲರಿಗೂ ನಮಸ್ಕಾರ. ಮಂಗಳೂರು ಧ್ವನಿ ಬೆಳಕು ಮಾಲಕರ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇದರ 2024-25 ಸಾಲಿನ ವಾರ್ಷಿಕ ಮಹಾಸಭೆಗೆ ಆಗಮಿಸಿರುವ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀಮತಿ ವಿಲ್ಮಾ ಎಲಿಜಬೆತ್ ಅವರು, ಕಾರ್ಮಿಕ ಅಧಿಕಾರಿ ಉಪವಿಭಾಗ ಮಂಗಳೂರು ಇವರನ್ನು ಸ್ವಾಗತಿಸುತ್ತಿದ್ದೇನೆ. ಶ್ರೀ ಜೀವನ್ ದಾಸ್ ಎಲೆಕ್ಟ್ರಿಕಲ್ಸ್ ಇವರು ಹೂ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಅತಿಥಿ ಪ್ರಸನ್ನ ಇವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ಜಿತೇಂದ್ರ ರಾವ್ ಇವರು ಹೂ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವರಾದ ನಮ್ಮ ಸಂಘದ ಸ್ಥಾಪಕ ಅಧ್ಯಕ್ಷರು ಬಿ ಅಶೋಕ್ ಕುಮಾರ್ ಗೀತಾ ಎಲೆಕ್ಟ್ರಿಕಲ್ಸ್ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಶ್ರೀ ಶ್ಯಾಮ್ ಇವರು ಹೂ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಇನ್ನೋರ್ವ ಅತಿಥಿ ಶ್ರೀ ಧನರಾಜ್ ಶೆಟ್ಟಿ, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಧ್ವನಿ ಬೆಳಕು ಮಾಲಕರ ಸಂಘ ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಶ್ರೀ ರವಿ ಸುವರ್ಣ ಇವರು ಹೂ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಬೆನೆಟ್ ಡಿಸಿಲ್ವಾ ಬೆನ್ಸ್ ಎಲೆಕ್ಟ್ರಿಕಲ್ ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಶ್ರೀ ವಸಂತ್ ಕುಮಾರ್ ಇವರು ಹೂ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಸಂಘದ ಉಪಾಧ್ಯಕ್ಷರು ಶ್ರೀ ಮಹೇಶ್ ಬೋಳಾರ್ LM ಎಲೆಕ್ಟ್ರಿಕಲ್ಸ್ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರನ್ನು ಶ್ರೀ ಗಣೇಶ್ SGK ಸೌಂಡ್ಸ್ ಉಳ್ಳಾಲ ಇವರು ಹೂ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಅತಿಥಿಯಾದ ಶ್ರೀ ವಿನೋದ್ ಹೂ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಅತಿಥಿಯಾದ ಶ್ರೀ ಧನುಷ್ ಶಾಲ್ಯಾನ್ GSS ಬೈಕಂಪಾಡಿ ಮಂಗಳೂರಿನ ಕೋಶಾಧಿಕಾರಿ ಆಗಿರುವುದು ಅವರನ್ನು ನಾನು ಸ್ವಾಗತಿಸಿದ್ದೇನೆ. ಇವರಿಗೆ ಶ್ರೀಯುತ ವೇಣು ಇವರು ಹೂ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಇನ್ನೋರ್ವ ಅತಿಥಿಯಾದ VV ಪೈ ಸೌಂಡ್ಸ್ ಇವರನ್ನು ನಾನು ಸ್ವಾಗತಿಸಿದ್ದೇನೆ. ಇವರಿಗೆ ಶ್ರೀ ವಿಜಯ್ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಇನ್ನೋರ್ವ ಅತಿಥಿ ಶ್ರೀ ರಾಜೇಶ್ ರೋಷನ್ ಮೊಂತೆರೋ ಎವರ್ ಶೈನ್ ಈವೆಂಟ್ಸ್ ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರನ್ನು ಶ್ರೀ ಕಮಲಾಕ್ಷ ಇವರು ಹೂ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಇನ್ನೋರ್ವ ಅತಿಥಿ ಶ್ರೀ ಸಂದೀಪ್ ಪೂಜಾರಿ ಶ್ರೀ ಗಣೇಶ್ ಜನ್ಸೆಟ್ ಸರ್ ಕುಂಪಲ. ಅದೇ ರೀತಿ ಇನ್ನೋರ್ವ ಅತಿಥಿ ಶ್ರೀ ಶಿವಕುಮಾರ್ ನಾಗೇಶ್ವರ ಸೌಂಡ್ಸ್ ಕುಲಾಯ್ ಅಧ್ಯಕ್ಷರು ಸುರತ್ಕಲ್ ವಲಯ ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಅದೇ ರೀತಿ ಶ್ರೀ ಚಂದ್ರ ಆಸ್ ರಾಧಾಕೃಷ್ಣ ಎಲೆಕ್ಟ್ರಿಕಲ್ ಕೈಕಂಬ ವಾಮಂಜೂರು ವಲಯದ ಅಧ್ಯಕ್ಷರು, ಇವರನ್ನು ನಾನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ಶ್ರೀ ಸಂತೋಷ್ ಇವರು ಅದೇ ರೀತಿ ಶ್ರೀ ರಾಜೇಶ್ ಅಮೀನ್ RK ಎಲೆಕ್ಟ್ರಿಕಲ್ಸ್ ಪೊರ್ಕೋಡಿ ಕಾವೂರು ವಲಯದ ಅಧ್ಯಕ್ಷರು, ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಸಂಜೀವ್ ಇವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಸರ್ವ ಸದಸ್ಯರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಭಾಷಣವನ್ನು ಸ್ವಾಗತವನ್ನು ಕೋರಿದಂತಹ ಕಾರ್ಯದರ್ಶಿಗಳಾಗಿರುವಂತಹ ಕೆ ನಿತ್ಯಾನಂದ್ ಇವರಿಗೂ ಕೂಡ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಇವರನ್ನು ಶ್ರೀ ದೀನ್ತಾಲ್ ಇವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕಾಗಿ ಬಂದಿರುವಂತಹ ಎಲ್ಲ ವಲಯಗಳ ಸದಸ್ಯರು ಹಾಗೂ ಅಧ್ಯಕ್ಷರು ಪದಾಧಿಕಾರಿಗಳನ್ನೆಲ್ಲ ಆತ್ಮೀಯವಾಗಿ ಸಭೆಯನ್ನು ಆರಂಭಿಸ್ತಾ ಇದ್ದೇವೆ. ಮಹಾಸಭೆಯಲ್ಲಿ ಇದೀಗ ನಮ್ಮ ಸಾಲ್ಯಾನ್ ಇವರು ವಾರ್ಷಿಕ ವರದಿ ಹಾಗೂ ಲೆಕ್ಕಪತ್ರ ಮಂಡನೆಯನ್ನು ತಮ್ಮ ಮುಂದೆ ಇಡಲಿದ್ದಾರೆ. ಕ್ಷಮೆ ಇರಲಿ. ಇದೀಗ ಕಾರ್ಯಕ್ರಮವನ್ನು ದೀಪ ಇದು ಬೇಕಾಗಿರೋದು. ವೇದಿಕೆ ಮೇಲೆ ಹಾಜರಿರುವ ಎಲ್ಲ ಗಣ್ಯರೇ, ಬೆನೆಟ್ ಅವರೇ, ಅಶೋಕಣ್ಣ ಸರ್, ನನಗೆ ಗೊತ್ತಿಲ್ಲ, ನೀವು ಅಶೋಕಣ್ಣ ಹೇಳಿದ್ರಿ, ನಾನು ಸಹ ಅಶೋಕಣ್ಣ ಹೇಳ್ತಾ ಇದ್ದೀನಿ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರೇ, ಎಲ್ಲ ವಿವಿಧ ವಲಯಗಳ ಅಧ್ಯಕ್ಷರು, ಪದಾಧಿಕಾರಿಗಳೇ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸೌಂಡ್ಸ್ ಅಂಡ್ ಲೈಟ್ಸ್ನವರೇ. ಆಗ್ಲೇ ಬೆನೆಟ್ ಸರ್ ಹೇಳಿದ್ರು, ನೀವಿಲ್ಲದೆ ನಾವಿಲ್ಲ ಅಂತ. ಸಾಧ್ಯ ಇಲ್ಲ. ಹಾಗಾಗಿ ನೀವಿಲ್ಲದೆ ಈ ನಿಮ್ಮ ಸಂಸ್ಥೆ ಆಗಲಿ, ನಿಮ್ಮ ಕಾರ್ಮಿಕರಾಗಲಿ, ಅದು ಸಹ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಿಮ್ಮ ಕಾರ್ಮಿಕರು ನಿಮಗೆ ಬೇಕು, ನೀವು ನಿಮ್ಮ ಕಾರ್ಮಿಕರಿಗೆ ಬೇಕು. ಈಗ ನಾನು ಮೊನ್ನೆ ಸೆಂಟ್ರಲ್ ಟ್ರೇಡ್ ಯೂನಿಯನ್ ಅವರು ಬಂದಿದ್ರು, ಅವ್ರಿಗೆ ಹೇಳಿದೆ, ಸರ್ ನಾನು ಸಹ ಕಾರ್ಮಿಕಳು, ನೀವು ಜೈಕರ್ ಹಾಕುವಾಗ ನನಗೂ ಹಾಕಿ ಅಂತ ಸೇರಿಸಿ. ಯಾಕೆಂದ್ರೆ ಪ್ರತಿಯೊಬ್ಬ ಈ ಪ್ರಪಂಚದಲ್ಲಿ ದುಡಿಯುವವನು ಕಾರ್ಮಿಕ, ದುಡಿಯುವವನು ತನ್ನ ಹೊಟ್ಟೆಗೋಸ್ಕರ ದುಡಿಯುವವನು ಕಾರ್ಮಿಕ. ಈಗ ಕಾರ್ಮಿಕ ಇಲಾಖೆಯಲ್ಲಿ ಇವತ್ತು ನೀವು ಬಂದಿರೋದು ಮಹಾಸಭೆಗೆ, ಆದರೆ ಈ ಮಾಹಿತಿ ಶಿಬಿರವನ್ನು ಅರೇಂಜ್ ಮಾಡಿರೋದು ನನಗೆ ಅತ್ಯಂತ ಖುಷಿ ಕೊಡುವ ವಿಚಾರ ಆಗಿದೆ. 10 ನಿಮಿಷ ಆದ್ರೂ ನೀವು ಇದನ್ನು ಕೇಳಿದ್ರೆ ಅನೇಕರ ಜೀವನಕ್ಕೆ ಹೆಲ್ಪ್ ಆಗುವ ಒಂದು ವಿಷಯ. ನಿಮ್ಮ ಜೊತೆಗಿರುವ ಕಾರ್ಮಿಕರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ನೇಬರ್ಸ್ಗೆ, ನಿಮ್ಮ ಏರಿಯಾದಲ್ಲಿರೋರು ಎಲ್ಲರಿಗೂ ಈ ಒಂದು ಒಳ್ಳೆಯ ಅರಿವು ಕಾರ್ಯಕ್ರಮವನ್ನು ನಿಮ್ಮ ವಾರ್ಷಿಕ ಮಹಾಸಭೆಯಲ್ಲಿ ಅರೇಂಜ್ ಮಾಡಿರೋದು ಬಹಳ ಒಳ್ಳೆಯ ವಿಷಯವಾಗಿದೆ. ಈಗ ನೇರವಾಗಿ ನಾನು ಏನಕ್ಕೆ ಇಲ್ಲಿ ಬಂದು ನಿಂತಿದ್ದೇನೆ ಎಂಬ ವಿಷಯವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಮಿಕ ಇಲಾಖೆಯಲ್ಲಿ ಅಂಬೇಡ್ಕರ್ ಸಹಾಯ ಹಸ್ತ ಅಂತ ಒಂದು ಯೋಜನೆ ಇದೆ. ಇದನ್ನು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ವತಿಯಿಂದ ನಡೆಸಲಾಗ್ತದೆ. ಈಗ ಯಾರು ಅಸಂಘಟಿತ ಕಾರ್ಮಿಕರು, ಯಾರಿಗೆ ESI ಇಲ್ಲ, PF ಇಲ್ಲ, ಒಂದು ಸಂಘಟಿತ ವಾತಾವರಣದಲ್ಲಿ, ಒಂದು ಫ್ಯಾಕ್ಟ್ರಿಯಲ್ಲಿ, ಒಂದು ಕಚೇರಿಯಲ್ಲಿ ಕೆಲಸ ಮಾಡೋದಿಲ್ಲ, ಇಂಥವ್ರನ್ನ ನಾವು ಅಸಂಘಟಿತ ಕಾರ್ಮಿಕರು ಅಂತ ಹೇಳ್ತೇವೆ. ದೇಶದಲ್ಲಿ ಎಷ್ಟು ಜನ ಸಂಘಟಿತ ಅಸಂಘಟಿತ ವ್ಯತ್ಯಾಸ ನೀವು ನೋಡೋದಾದ್ರೆ ಸುಮಾರು 90%, 92 ಇತ್ತು, ಈಗ ಒಂದು 2% ಈ ಕಡೆ ಬಂದಿದ್ದಾರೆ ಸಂಘಟಿತಕ್ಕೆ. 90%ದಷ್ಟು ಜನ ಇಡೀ ದೇಶದಲ್ಲಿ ಅಸಂಘಟಿತ ಕಾರ್ಮಿಕರಾಗಿ ದುಡಿತಾ ಇದ್ದಾರೆ. ಅವ್ರು ಇವತ್ತು ದುಡಿತಾರೆ, ಇವತ್ತು ಅವ್ರ ಹೊಟ್ಟೆಗಾಗ್ತದೆ, ನಾಳೆ ದುಡಿಲಿಲ್ಲ ಅಂದ್ರೆ ಇಲ್ಲ. ಇಂಥ ವರ್ಗದ ಜನಕ್ಕೆ ಸರ್ಕಾರ ಏನು ಮಾಡಿದೆ, ಇಷ್ಟು ದಿನಗಳಲ್ಲಿ
ಇಷ್ಟು ದಿನಗಳಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಕೇವಲ 26 ವರ್ಗದವ್ರನ್ನ ಅಸಂಘಟಿತ ಕಾರ್ಮಿಕರು ಅಂತ ಅವರಿಗೆ ಕೆಲವು ಸೌಲಭ್ಯಗಳನ್ನ ಕೊಡ್ತಾ ಇದ್ರು. ಈಗ 91 ವರ್ಗದವ್ರನ್ನ ಅದರಲ್ಲಿ ಸೇರಿಸಿ ಸೌಲಭ್ಯ ಏನು? ಈಗ 18ರಿಂದ 60 ವರ್ಷದವರು, ನಿಮ್ಮಲ್ಲಿರೋರೆಲ್ಲ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಕೆಲಸ ಮಾಡುವವರು, 18ರಿಂದ 60 ವರ್ಷದ ಒಳಗಿನವರು, ಯಾರು ಕರ್ನಾಟಕ ರಾಜ್ಯದವರಿದ್ದೀರಿ ಅವರಿಗೆ ಮಾತ್ರ ಈ ಏನು ಯೋಜನೆ ಇದೆ ಅದು ಎಫೆಕ್ಟ್ ಆಗುತ್ತೆ, ಬೇರೆಯವರಿಗಿಲ್ಲ. ಔಟ್ ಆಫ್ ಕರ್ನಾಟಕದವರು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ದುಡಿತಿದ್ದಾರೆ, ಅವರಿಗಲ್ಲ ಇದು. ಇದು ಈ ಯೋಜನೆ ಇರೋದು ಕೇವಲ ನಿಮಗೋಸ್ಕರ, ಕರ್ನಾಟಕ ರಾಜ್ಯದವರಿಗೋಸ್ಕರ ಮಾತ್ರ. ಹಾಗಾಗಿ ಯೋಜನೆಯ ಸೌಲಭ್ಯವನ್ನು ನೀವು ಪಡಿಬೇಕು. ಮೊದಲನೇದಾಗಿ ಅದರಲ್ಲಿ ಏನು ಮಾಡಬೇಕಾಗಿದೆ, ನೀವು ಒಂದು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ವಯಸ್ಸಿನ ಪ್ರಮಾಣ ಪತ್ರ, ವಯಸ್ಸಿಗೆ ಏನು ಕೊಡ್ಬೋದು, ಆಧಾರ್ ಕಾರ್ಡ್ ಕೊಡ್ಬೋದು, ಬ್ಯಾಂಕ್ ಪಾಸ್ಬುಕ್ಕು, ಮತ್ತು ನಿಮ್ಮ ಪಡಿತರ ಚೀಟಿ ಇದ್ದರೆ ಪಡಿತರ ಚೀಟಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ದು ಆಧಾರ್ ಕಾರ್ಡ್, ಇಷ್ಟು ದಾಖಲೆಗಳನ್ನು ನೀವು ನಮಗೆ ಸಬ್ಮಿಟ್ ಮಾಡಿದರೆ ನಾವು ಇವತ್ತು ನಿಮ್ಮ ಹತ್ರ ದಾಖಲೆ ಇದ್ದರೆ ಇವತ್ತು ನೋಂದಣಿ ಮಾಡಲಿಕ್ಕೆ ನಮ್ಮ ಸ್ಟಾಫ್ನ ನಾನು ಕರ್ಕೊಂಡು ಬಂದಿದ್ದೇನೆ. ಆನ್ ದ ಸ್ಪಾಟ್ ನಿಮ್ಮದು ನೋಂದಣಿ ಮಾಡ್ಬೋದು. ನಿಮ್ಮದು ಹಾಗೂ ನಿಮ್ಮ ಕಾರ್ಮಿಕರು ಯಾರಿದ್ದಾರೆ ಎಲ್ಲರೂ ಇಲ್ಲಿ ಮಾಲೀಕರಿದ್ದಾರೆ. ಯಾರು ESI PFಗೆ ಒಳಗಾಗದೇ ಇರೋರಿದ್ದಾರೆ, ಯಾರು ಇನ್ಕಮ್ ಟ್ಯಾಕ್ಸ್ ಪೇಯಿ ಅಲ್ಲ, ಇಂಥವರೆಲ್ಲರೂ ಇವತ್ತೇ ಬೇಕಾದರೆ ನೋಂದಣಿ ಮಾಡಿಕೊಳ್ಳಿ. ಆಧಾರ್ ಕಾರ್ಡ್ ಬೇಕು, ನಿಮ್ಮ ಫ್ಯಾಮಿಲಿ ಆಧಾರ್ ಕಾರ್ಡ್. ನೀವು ಫೋಟೋ ತರಿಸಿದ್ರೆ ಸಾಕು ಮೊಬೈಲಲ್ಲಿ. ನಮ್ಮ ಸಿಬ್ಬಂದಿಗಳನ್ನ ಇಲ್ಲಿ ಕರೆಸಿದ್ದೇವೆ, ಅವರು ನಿಮ್ಮನ್ನು ಇವತ್ತೇ ನೋಂದಣಿ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಯಾರಿಗೆ ನೋಂದಣಿ ಮಾಡಲಿಕ್ಕೆ ಇವತ್ತು ತೊಂದರೆ ಇದೆ ಅಥವಾ ನಿಮ್ಮ ಕಾರ್ಮಿಕರನ್ನು ನೋಂದಣಿ ಮಾಡಬೇಕು, ನೀವೇನಾದರೂ ಒಂದು 50 ಜನನ ಎಲ್ಲಿಯಾದರೂ ಸೇರಿಸ್ತೇವೆ ಇಂಥ ದಿನ ಅಂದರೆ ಅಲ್ಲಿಗೆ ಬಂದು ನಾವು ನಿಮಗೆ ನೋಂದಣಿ ಮಾಡಿಕೊಡ್ತೇವೆ. ನಾವು ಅಲ್ಲಿ ಬರಬೇಕಂತ ವಿಷಯ ಅಲ್ಲ, ಆನ್ಲೈನ್ ನೋಂದಣಿಗೆ ಅವಕಾಶ ಇದೆ. ನಿಮಗೆ ಹೊರಗೋಗಿ ಯಾರಿಗಾದರೂ ದುಡ್ಡು ಕೊಟ್ಟು ಸೈಬರಲ್ಲಿ ಮಾಡಿ ಕಷ್ಟಪಡೋದಕ್ಕಿಂತ ಒಂದು ಕಡೆಯಲ್ಲಿ ನಾವು ನಿಮಗೆ ನೋಂದಣಿ ಮಾಡಿಕೊಡ್ತೇವೆ. ನಮ್ಮ ಕಚೇರಿ ಇರೋದು EID ಶರ್ಬತ್ ಕಟ್ಟೆ ಕಾರ್ಮಿಕ ಭವನ. ಇಲ್ಲಿ ನಿಮಗೆ ನೋಂದಣಿಗೆ ಅವಕಾಶ ಇಲ್ಲ ಅಂದರೆ ಕಾರ್ಮಿಕ ಭವನ EID ಶರ್ಬತ್ ಕಟ್ಟೆ, ಅಲ್ಲಿಗೆ ಬಂದು ಸಹ ನೀವು ನೋಂದಣಿ ಮಾಡಲಿಕ್ಕೆ ಅವಕಾಶ ಇದೆ. ಇದು ನೋಂದಣಿ ಪ್ರಕ್ರಿಯೆ. ಈಗ ಏನಾಗ್ತದೆ, ನಾನು ರಿಜಿಸ್ಟರ್ ಮಾಡಿದರೆ ಏನಾಗ್ತದೆ, ನಮ್ಮಲ್ಲಿ ಟೈಲರ್ಗಳು 25,000 ಜನ ರಿಜಿಸ್ಟರ್ ಮಾಡಿಕೊಂಡ್ರು. ಮಾಡಿ 2-3 ವರ್ಷದಿಂದ ಅಳ್ತಾನೆ ಇದ್ರು, ಮೇಡಮ್ ಮಾಡಿ ಪ್ರಯೋಜನ ಇಲ್ಲ, ನೀವು ಹೇಳಿದ್ದಕ್ಕೆ ಮಾಡಿದ್ವಿ, ಈಗ ನಮಗೇನು ಅದರಲ್ಲಿ ಬರಲ್ಲ. ಡ್ರೈವರ್ಗಳು ರಿಜಿಸ್ಟರ್ ಮಾಡಿದ್ರು, ನಮಗೇನು ಬರಲ್ಲ ಅಂತ. ಈ ವರ್ಷ ಡ್ರೈವರ್ಗಳಿಗೆ 5 ಲಕ್ಷ ರೂಪಾಯಿ ಡೆತ್ ಆದರೆ, ಒಂದು ವೇಳೆ ಆಕ್ಸಿಡೆಂಟ್ ಆಗಿ ದುರ್ಬಲತೆ ಆದರೆ 2 ಲಕ್ಷ, ಆಕ್ಸಿಡೆಂಟ್ ಆಗಿ ಚಿಕ್ಕ ಪುಟ್ಟ ಕಾಯಿಲೆಗಳಾದರೆ 1 ಲಕ್ಷ, ಅವರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಸೆಕೆಂಡ್ PUCಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ ತನಕ, ಈ ಥರದ ಎಲ್ಲ ವ್ಯವಸ್ಥೆ ಜೊತೆಗೆ ಒಂದು ವೇಳೆ ಅವರು 60 ವರ್ಷದ ಒಳಗೆ ಮನೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿಯಾಗಿ ತೀರ್ಕೊಂಡ್ಬಿಟ್ರು, ನ್ಯಾಚುರಲ್ ಡೆತ್ ಆದರೆ 25,000. ಇಷ್ಟು ಬೆನಿಫಿಟ್ ಬಂತಪ್ಪ ಈ ವರ್ಷ. ಇಷ್ಟು ವರ್ಷಗಳಿಂದ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕಾಯ್ತಾ ಇದ್ರು. ಆ ಯೂನಿಟಿ ಏನು ನಮ್ಮ ಬೆನೆಟ್ ಅವ್ರು ಹೇಳಿದ್ರು, ಇಷ್ಟು ಜನ ಬಂದಿದ್ದೀರಿ, ಆ ಯೂನಿಟಿ ನಿಮ್ಮ ಹತ್ರ ಇದ್ದರೆ, ನೀವು ಹೋರಾಟ ಮಾಡಿದರೆ ನಿಮಗೂ ಸಹ ಅನೇಕ ಬೆನಿಫಿಟ್ಸ್ ಬರ್ಬೋದು. ಆದರೂ ಈಗ ಬೇಸಿಕ್ ಆಗಿ ಫಸ್ಟ್ ರೌಂಡಲ್ಲಿ ಯಾರೆಲ್ಲ ನೋಂದಣಿ ಮಾಡಿದ್ದಾರೆ ಅದರಲ್ಲಿ ಯಾರಿಗಾದರೂ ಅಪಘಾತ ಆದರೆ 1 ಲಕ್ಷ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ನಾಮಿನಿಗೆ ಕೊಡ್ತಾರೆ. ಒಂದು ವೇಳೆ ನೀವು ಹುಷಾರಿಲ್ಲದೆ ಆಕ್ಸಿಡೆಂಟ್ ಆಗಿ ಏನಾದರೂ ಬಿದ್ದು ಜಾಸ್ತಿ ಗಾಯ ಆಗಿ ಆಸ್ಪತ್ರೆಯಲ್ಲಿದ್ದರೆ 50,000 ರೂಪಾಯಿವರೆಗೆ ನಿಮಗೆ ಏನು ಹಾಸ್ಪಿಟಲ್ ರೀಇಂಬರ್ಸ್ಮೆಂಟ್ ಇದೆ ಆ ದುಡ್ಡನ್ನು ಕೊಡ್ತಾರೆ. ಆಗಬೇಕಂತಲ್ಲ, ಪ್ರತಿಯೊಬ್ಬ ನಮ್ಮ ಮನುಷ್ಯ ಜೀವನ ಯಾವತ್ತೂ ಶಾಶ್ವತ ಅಲ್ಲ. ಏನಾದರೂ ಒಂದು ಹೆಚ್ಚು ಕಮ್ಮಿ ಆದರೆ ಅಂಥ ಟೈಮಲ್ಲಿ ಮಿನಿಮಮ್ ಹೆಲ್ಪ್ ಮಾಡೋರು ಯಾರು ಸಿಗೋದಿಲ್ಲ ನಮಗೆ. ಈ ಯೋಜನೆಯ ಮುಖಾಂತರ ಸರ್ಕಾರ ನಿಮಗೆ ಅಪಘಾತ ಪರಿಹಾರ ವಿಮೆ ಸೌಲಭ್ಯವನ್ನು ಕೊಡ್ತಾ ಇದೆ. ಅಪಘಾತದಿಂದ ಮರಣ ಹೊಂದಿದ್ದಲ್ಲಿ 1 ಲಕ್ಷ, ದುರ್ಬಲತೆ ಆಗಿ ಅದೇ ಕೆಲಸ ಮುಂದುವರ್ಸೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಬಂದರೆ 1 ಲಕ್ಷ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಹಾಸ್ಪಿಟಲ್ ಸೇವೆ ತಗೊಂಡು ವಾಪಸ್ ಬಂದು ಕೆಲಸ ಮಾಡುವವರಾದರೆ 50,000ದವರೆಗೆ ನಿಮಗೆ ಈ ಅಪಘಾತ ಪ್ರಕರಣಗಳಲ್ಲಿ ದುಡ್ಡು ಸಿಗ್ತದೆ. ಅದರ ಜೊತೆಗೆ ಸಹಜ ಮರಣ ಆದರೆ, ನ್ಯಾಚುರಲ್ ಡೆತ್ ಆದರೆ ಯಾರು ರಿಜಿಸ್ಟರ್ ಆಗಿದ್ದಾರೆ ಅವರ ಮನೆಗೆ 10,000 ರೂಪಾಯಿ ಕೊಡ್ತಾರೆ, 10,000 rupees ಕೊಡ್ತಾರೆ. ಈಗ ನಾನು ಡ್ರೈವರ್ ಸ್ಕೀಮ್ ಹೇಳಿದಾಗೆ ನಮಗೂ ಕರಬೇಕಂತಲ್ಲ, ಡ್ರೈವರ್ಗಳು ಎಷ್ಟು ಲಕ್ಷ ಜನ ರಿಜಿಸ್ಟರ್ ಆಗಿದ್ದಾರೆ ನಿಮಗೆ ಗೊತ್ತಿರಬೇಕು.
ನೀವು ಒಗ್ಗಟ್ಟಾಗಿ ನಿಮ್ಮ ಎಲ್ಲ ಸದಸ್ಯರು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಈ ವಲಯ ಮಟ್ಟದಿಂದ ಸ್ಟೇಟ್ ಲೆವೆಲ್ವರೆಗೂ ರಿಜಿಸ್ಟರ್ ಆದರೆ ನಾವೇನಾದರೂ ಕೇಳಲಿಕ್ಕಾಗ್ತದೆ. ಇಂಥ ಮೀಟಿಂಗ್ಗಳಿಗೆ ಬಂದ ಮೇಲೆ ನೀವು ನೋಂದಣಿ ಆದರೆ, ನಿಮ್ಮ ಎಲ್ಲ ಕಾರ್ಮಿಕರು ನೋಂದಣಿ ಆದರೆ, ಆವಾಗ ನಾವು ಇಷ್ಟು ಜನ ಇದ್ದೀವಿ ರಿಜಿಸ್ಟರ್ಡ್, ನಮಗೇನಾದ್ರು ಸೌಲಭ್ಯ ಕೊಡಿ ಅಂತ ಕೇಳ್ಬೋದು. ಈ ಹೋರಾಟ, ಈ ಯೂನಿಟಿ ನಿಮ್ಮಲ್ಲಿದ್ದರೆ ಆವಾಗ ಹೆಚ್ಚಿನ ಸೌಲಭ್ಯಗಳು ಬರ್ಬೋದು. ಹೇಗೆ ಬೇರೆ ಕಟ್ಟಡ ಕಾರ್ಮಿಕರಿಗೆ ಶಿಕ್ಷಣಕ್ಕೆ ಕೊಡ್ತಾರೆ, ಮದುವೆಗೆ ಕೊಡ್ತಾರೆ, ಮರಣಕ್ಕೆ, ಪೆನ್ಷನ್ಗೆ ಎಲ್ಲ ವ್ಯವಸ್ಥೆಗಳಿದೆ. ಕಟ್ಟಡ ಕಾರ್ಮಿಕರಿಗೆ ಹುಟ್ಟಿನಿಂದ ಸಾವಿನ ತನಕ ಎಲ್ಲ ವ್ಯವಸ್ಥೆ ಕಾರ್ಮಿಕ ಇಲಾಖೆಯಿಂದ ನಡೀತದೆ. ಯಾಕೆ? ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸುಮಾರು 85,000 ಜನ ನೋಂದಣಿಯಾಗಿದೆ. ಜಿಲ್ಲೆಯಲ್ಲಿ ನಾವು ಒಂದು ವರ್ಷಕ್ಕೆ ಸುಮಾರು 12 ಕೋಟಿಯಷ್ಟು ದುಡ್ಡು ಕಟ್ಟಡ ಕಾರ್ಮಿಕರಿಗೆ ಹೋಗ್ತದೆ. ಯಾಕೆ? ಅವರ ಹತ್ರ ಒಗ್ಗಟ್ಟಿದೆ, ಅವ್ರದ್ದೊಂದು ಮಂಡಳಿ ಇದೆ ಸೆಪರೇಟ್ ಆಗಿ. ಆ ಮಂಡಳಿಯಿಂದ ಬರುವ ದುಡ್ಡಲ್ಲಿ ಕಟ್ಟಡದ ಸೆಸ್ಸಿನಲ್ಲಿ ಅವರಿಗೆ ಕೊಡ್ತಾ ಇರೋ ದುಡ್ಡು ಈ ಥರ ಇದೆ. ಡ್ರೈವರ್ಗಳಿಗೆ ನಾನು ಹೇಳಿದ್ದು ನಿಮಗೆಲ್ಲ ಗೊತ್ತಾಗಿರ್ಬೋದು. ನಿಮ್ಮ ಅಕ್ಕಪಕ್ಕದಲ್ಲಿರೋ ಯಾರಾದರೂ ಅಥವಾ ನಿಮ್ಮಲ್ಲಿ ಯಾರಾದರೂ ಡ್ರೈವರ್ಸ್ ಇದ್ದಾರೆ ಅಂಥವರು, ಡ್ರೈವರು, ಕಂಡಕ್ಟ್ರು, ಕ್ಲೀನರು, ಮೆಕ್ಯಾನಿಕ್, AC ಫಿಟ್ಟರು, ಏನೇ ಮೋಟಾರು ವಾಹನದ ಕೆಲಸ ಮಾಡ್ತಾರೆ ಅವರಿಗೆ ಸಹ ಈ ವೇದಿಕೆ ಮೂಲಕ ಈ ವಿಷಯವನ್ನು ತಿಳಿಸಿ, ನಾವು ನಮ್ಮ ಲೈಫಲ್ಲಿ ಒಬ್ಬೊಬ್ಬರಿಗೆ ಹೆಲ್ಪ್ ಮಾಡಿದ್ರು. ನೀವಿಲ್ಲಿ ಬೆನ್ನೆಟ್ ಅವ್ರು ಹೇಳಿದ ಥರ 500 ಜನ ಸಂಘದಲ್ಲಿದ್ದೀರಿ, 500 ಜನಕ್ಕೆ ನಾವು ಹೆಲ್ಪ್ ಮಾಡಿದಾಗ ಆಗ್ತದೆ. ಅವರು ರಿಜಿಸ್ಟರ್ ಮಾಡಿಸ್ಲಿಕ್ಕೆ ಹೇಳಿ ಸಾಕು. ಕಾರ್ಮಿಕ ಇಲಾಖೆಗೆ ಬಂದು ನೋಂದಣಿ ಮಾಡಲಿ. ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ದು ನಮಗೆ ತಿಳಿದು ಬಂದರೆ ನಾವೇ ಅವರ ಮನೆ ಹತ್ರ ಹೋಗಿ ಈ ಸೌಲಭ್ಯಗಳನ್ನು ಅವರಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ನಿಮ್ಮ ಅಸಂಘಟಿತ ಕಾರ್ಮಿಕರ ನೋಂದಣಿ ಮತ್ತು ಅದನ್ನು ಹೇಗೆ, ಅದರ ಯೋಜನೆಯ ವಿವರಗಳು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಏನು ಕ್ಲೇಮ್ ಏನಾದರೂ ಆದರೆ, ಈಗ ನಾಳೆ ಯಾರಿಗಾರು ಏನಾಯಿತು, ಕ್ಲೇಮ್ ಎಲ್ಲಿ ಮಾಡಬೇಕು? ಕಾರ್ಮಿಕ ಇಲಾಖೆ, ನಾನು ಅಡ್ರೆಸ್ ಹೇಳಿದೆ, AIDಗೆ ಬಂದು ಒಂದು ಅರ್ಜಿ ಹಾಕಬೇಕು. ಅರ್ಜಿ ಯಾವಾಗ ಹಾಕಬೇಕು? ನ್ಯಾಚುರಲ್ ಡೆತ್ ಆದರೆ 6 ತಿಂಗಳೊಳಗೆ, ಅಪಘಾತ ಆಗಿ ಆಕ್ಸಿಡೆಂಟಲ್ ಡೆತ್ ಆದರೆ 1 ವರ್ಷದ ಒಳಗೆ. ಇಷ್ಟು ಟೈಮ್ ನಿಮಗೆ ಕೊಡ್ತಾರೆ. ಅಷ್ಟರಲ್ಲಿ ಅರ್ಜಿ ಹಾಕಿಬಿಟ್ಟು ಆ ಸೌಲಭ್ಯಗಳನ್ನು ನೀವು ಪಡಿಬೇಕು. ಈ ಸೌಲಭ್ಯವನ್ನು ಪಡೀಲಿಕ್ಕೆ ಈಗ ಪ್ರಾಥಮಿಕ ಹಂತದಲ್ಲಿ ಇವತ್ತು ಅಟ್ಲೀಸ್ಟ್ ಒಂದು 200 ಜನ ರಿಜಿಸ್ಟರ್ ಮಾಡ್ತಾರೆ, ನಮ್ಮ ಸಿಬ್ಬಂದಿ ಇದ್ದಾರೆ ಅಂತ ನಾನು ನಂಬುತ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನನ್ನ 2 ಮಾತು ಮುಗಿಸ್ತೀನಿ. ವಂದನೆಗಳು. ನಮ್ಮ ಸಿಬ್ಬಂದಿ ಹರೀಶ್ ಅವರು ಇಲ್ಲಿದ್ದಾರೆ. ಇವರು ಇಡೀ ಜಿಲ್ಲೆಯಲ್ಲಿ ಎಲ್ಲ ಯಾರು ಫೋನ್ ಮಾಡಿದ್ರು ಅವರಿಗೆ ಹೆಲ್ಪ್ ಮಾಡ್ತಾರೆ. ನಿಮ್ಗೊಂದು ವೇಳೆ ಬರಲಿಕ್ಕೆ ಆಗಲಿಲ್ಲ ಅಂದರೆ ಮೊಬೈಲಲ್ಲಿ ಅವರು ಹೇಳಿದ ಇನ್ಫಾರ್ಮೇಷನ್ನ ಕೊಟ್ಟು ಅವರಿಗೆ OTP ಕೊಟ್ರಿ ಅಂದರೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಇಷ್ಟು ಕೆಲಸ ಅವ್ರು ಮಾಡ್ತಾರೆ. ಅವರ ನಂಬರ್ನ ನಿಮಗೆ ಹೇಳ್ತೇನೆ ನಾನು, ಯಾರಾದರೂ ಬರ್ಕೊಳ್ಳೋದಿದ್ರೆ ಬರ್ಕೊಳ್ಳಿ. 8431 954874 8431 954874 ಈ ನಂಬರ್ಗೆ ಕಾಲ್ ಮಾಡಿ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು. ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೂ ಅವರು ಎನಿ ಟೈಮ್ ನಿಮ್ಮ ಫೋನ್ ತಗೊಳ್ತಾರೆ. ಥ್ಯಾಂಕ್ ಯು ಸೊ ಮಚ್. ಎರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತೇನೆ. ಶ್ರೀಯುತ ಪ್ರಸನ್ನ ಇವರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ ಹೇಳಿ, ನಾನು ಸೀನಿಯರ್ ಲೇಬರ್ ಇನ್ಸ್ಪೆಕ್ಟರ್ ಇಲ್ಲಿ ಫಸ್ಟ್ ಸರ್ಕಲ್ ಮಂಗಳೂರು. ಈಗ ಮೇಡಮ್ ಅವರು ನಮಗೆ ಇಲಾಖೆಯಲ್ಲಿ ಸಿಗುವಂಥ ಅಸಂಘಟಿತ ಕಾರ್ಮಿಕರಿಗೆ ಸೌಲಭ್ಯಗಳ ಬಗ್ಗೆ ಸವಿವರವಾಗಿ ತಮಗೆ ತಿಳಿಸಿದ್ದಾರೆ. ತಾವೆಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಮುಖ್ಯವಾಗಿ ಈ ಏರಿಯಾದಲ್ಲಿ ನಾನು ಒಂದು 12 ವಾರ್ಡ್ ನಮಗೆ ಬರುತ್ತೆ. ಈ ಕದ್ರಿ ಈ ಸೈಡ್ ಏರಿಯಾ ಎಲ್ಲ. ನೀವು ನೇರವಾಗಿ ಯಾರಾದರೂ ಈ ಭಾಗದವರಿದ್ದರೆ ನೇರವಾಗಿ ನನ್ನನ್ನೇ ಬಂದು ಸಂಪರ್ಕಿಸಿ ಈ ಒಂದು ಸವಲತ್ತುಗಳಿಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅದರ ಒಂದು ಅವಕಾಶ ನೀವು ಬಂದರೆ ನಾವು ಅದನ್ನು ಖಂಡಿತವಾಗಿ ನಿಮಗೆ ಕೊಡ್ತೇವೆ. ಅದೇ ರೀತಿ ಮೇಡಮ್ ಅವರು ನಮಗೆ ಈಗ ಹೇಳಿದರು, ಇದರಲ್ಲಿ ಧ್ವನಿ ಬೆಳಕು ಕಾರ್ಯಕ್ರಮದಲ್ಲಿ ಎಲೆಕ್ಟ್ರಿಷಿಯನ್ಗಳು ಇದ್ದೀರಲ್ಲ, ಇದ್ದಾರಲ್ಲ, ಅದೇ ಡ್ರೈವರ್ ಇದ್ದಾರೆ, ಎಲೆಕ್ಟ್ರಿಷಿಯನ್ಸು ಇದ್ದಾರೆ. ಈಗ ಎಲೆಕ್ಟ್ರಿಷಿಯನ್ಗಳಿಗೆ ನೀವು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಮಂಡಳಿ ಮೇಡಮ್ ಹೇಳಿದರು, ಅಲ್ಲಿ 90 ಡೇ ಯಾವುದಾದ್ರೂ ಒಂದು ಸೈಟಲ್ಲಿ ಹೋಗಿ ವರ್ಕ್ ಮಾಡಿದರೆ ಎಲೆಕ್ಟ್ರಿಷಿಯನ್ಗಳು ಸಹ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಾಯಿಸಿಕೊಂಡು ನೀವು ಈಗಾಗಲೇ ಇರುವಂಥ ಕಟ್ಟಡ ಕಾರ್ಮಿಕರ ಸವಲತ್ತನ್ನು ಸಹ ನೀವು ಪಡೆಯಬಹುದಾಗಿದೆ. ದಯಮಾಡಿ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತೀವಿ. ಈ ದಿವಸ ನಮಗೆ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಒಂದು ಮಾತಾಡಲಿಕ್ಕೆ ಅವಕಾಶ ನೀಡಿದಂತಹ ಎಲ್ಲರಿಗೂ
ಧನ್ಯವಾದನ ಅರ್ಪಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಅಧಿಕಾರಿಯವರ ಹತ್ರ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಈಗಾಗಲೇ ಈ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಮಾತ್ರ ನೀವು ಕೆಲಸ ಮಾಡೋದಾದರೆ ನೀವು ಅಂಬೇಡ್ಕರ್ ಸಹಾಯಸ್ತ ಸ್ಕೀಮಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಂದು ವೇಳೆ ಅದರ ಎಲೆಕ್ಟ್ರಿಷಿಯನ್ ಕೆಲಸ, ಕನ್ಸ್ಟ್ರಕ್ಷನ್ ಸೈಟಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ, ಯಾವುದಾದ್ರೂ ಈ ಬಿಲ್ಡರ್ಗಳ ಜೊತೆ ಎಲೆಕ್ಟ್ರಿಷಿಯನ್ ಕೆಲಸ, ಈ ಥರದ್ದನ್ನು ವರ್ಷದಲ್ಲಿ 90 ದಿನ ಮಾಡಿದ್ದೀರಿ ಅಂದರೆ ನೀವು ಆವಾಗ ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಣಿ ಮಾಡ್ಕೋಬಹುದು. ಓನ್ಲಿ ಇಫ್ ಯು ಆರ್ ವರ್ಕಿಂಗ್ ಆ್ಯಸ್ ಎಲೆಕ್ಟ್ರಿಷಿಯನ್ ಇನ್ನು ಮಿನಿಮಮ್ 90 ಡೇಸ್ ಪ್ರತಿ ವರ್ಷ ಮಾಡಬೇಕು. ಆ ಥರ ಇದ್ದರೆ ನೀವು ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಣಿ ಮಾಡ್ಬೋದು. ಅದರಲ್ಲಿ ಹೈಯೆಸ್ಟ್ ಬೆನಿಫಿಟ್ಸ್ ಇದೆ. ವೆರಿಫಿಕೇಷನ್ ಸಹ ಭಾಳ ಸ್ಟ್ರಿಕ್ಟ್ ಆಗಿದೆ. ನೀವು ಒಂದು ಅರ್ಜಿ ಹಾಕಿದರೆ ಮನೆಯಿಂದ ಹಿಡಿದು ಪಂಚಾಯತಿಯಿಂದ ಹಿಡಿದು ಆ ಇರುವ ಸುತ್ತಮುತ್ತದಿಂದ ಹಿಡಿದು ಎಲ್ಲರಿಗೂ ಬಂದು ಕೇಳಿ ಪಂಚನಾಮೆ ಮಾಡಿ ಆಮೇಲೆ ಅದರಲ್ಲಿ ಬೆನಿಫಿಟ್ ಕೊಡೋದು. ಹಾಗಾಗಿ ಯಾರಾದರೂ ರಿಯಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ರೆ ಅಥವಾ ನಿಮ್ಮಲ್ಲಿ ಗೊತ್ತಿರೋರು ಪ್ಲಂಬರು, ಎಲೆಕ್ಟ್ರಿಷಿಯನ್ನು, ಫಿಟ್ಟರು, ಈ ಮನೆ ಸ್ಟಾರ್ಟ್ ಆಗೋದಿಂದ ಎಂಡ್ ತನಕ ಏನೇ ಕೆಲಸ ಮಾಡೋರಿದ್ರೆ ನಿಮ್ಮ ಪರಿಚಯದವರು ಕಾರ್ಪೆಂಟ್ರುಗಳು, ಇವ್ರುಗಳು ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಣಿ ಮಾಡಿ. ಈ ಸದ್ಯಕ್ಕೆ ಖಾಲಿ ನಾವು ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಮಾತ್ರ ಮಾಡ್ತೇವೆ ಅಂದರೆ ನೀವು ಅಸಂಘಟಿತ ಕಾರ್ಮಿಕರ ಅಂಬೇಡ್ಕರ್ ಸೇವಾ ಯೋಜನೆಯಲ್ಲಿ ಮಾಡಬೇಕಾಗುತ್ತೆ. ಒಂದು 2 ವೀಲರ್ ತಗೊಳ್ಬೇಕಂದ್ರೂ IT ರಿಟರ್ನ್ಸ್ ಇರಲೇಬೇಕು. ಒಂದು ಮನೆ ಕಟ್ಟಬೇಕಂದ್ರೂ IT ರಿಟರ್ನ್ಸ್ ಇರಲೇಬೇಕು. ನಾನು ಹೇಳೋದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲರೂ ನೋಂದಣಿ ಮಾಡ್ಕೊಳ್ಳಿ, ನೋಂದಣಿಯನ್ನು ಮಾಡ್ಕೊಳ್ಳಿ. ನಿಮಗೆ ಫೆಸಿಲಿಟಿ ಬರೋ ಟೈಮಲ್ಲಿ ಅದನ್ನೆಲ್ಲ ನಾವು ಕ್ರಾಸ್ ವೆರಿಫೈ ಮಾಡ್ತೇವೆ, ಕೊಡಬೇಕಾ ಬೇಡ. ಇವತ್ತು ನೀವು IT ರಿಟರ್ನ್ ಕಟ್ಬೋದು ಯಾವುದೋ ಸಾಲಕ್ಕೋಸ್ಕರ, ನಾಳೆ ಯಾವುದೋ ಪರಿಸ್ಥಿತಿಯಲ್ಲಿ ನೀವು ಹಾಸ್ಪಿಟಲೈಸ್ಡ್ ಇನ್ನೊಂದು ಮತ್ತೊಂದು ಆದಾಗ ಆ ಟೈಮಲ್ಲಿ ರಿಟರ್ನ್ಸ್ 0 ಇರ್ತದೆ. ನೀವು ರಿಟರ್ನ್ಸ್ ಫೈಲ್ ಮಾಡ್ತೀರಿ, 0 ರಿಟರ್ನ್ಸ್ ಇದ್ದಾಗ ನಿಮಗೆ ಸೌಲಭ್ಯ ಕೊಡಬಾರ್ದು ಅಂತ ಎಲ್ಲೂ ಇಲ್ಲ. ಹಾಗಾಗಿ ನೋಂದಣಿ ಮಾಡಿಕೊಳ್ಳುವಾಗ ಎಲ್ಲರೂ ನೋಂದಣಿ ಮಾಡ್ಕೊಳ್ಳಿ. ನಾಳೆ ಫೆಸಿಲಿಟಿ ಕೊಡುವಾಗ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ನಾವು ಅವಾಗ ವೆರಿಫೈ ಮಾಡಿ ಕೊಡ್ತೇವೆ. ಈಗ ನಮ್ಮಲ್ಲಿ ಮೇಸ್ತ್ರಿಗಳಿದ್ದಾರೆ. ನಾನು ಎಕ್ಸಾಂಪಲ್ ಕೊಡೋದಾದರೆ ಕಟ್ಟಡದಲ್ಲಿ ಇರೋ ಸೂಪರ್ವೈಸರ್, ಕಟ್ಟಡದಲ್ಲಿರೋ ಮೇಸ್ತ್ರಿ, ಅವನು ಕರ್ಕೊಂಡು ಬರೋ ವರ್ಕರ್ಸು ಎಲ್ಲರನ್ನೂ ನಾವು ನೋಂದಣಿ ಮಾಡ್ತೇವೆ. ಮೇಸ್ತ್ರಿ ಮೇಲಿಂದ ಬಿದ್ದ ಅಂದರೆ ಅವನಿಗೆ ದುಡ್ಡು ಕೊಡಬೇಕಲ್ವ? ಆ ಥರ ಇರೋದಿದು. ಹಾಗಾಗಿ ಮಾಲೀಕರು, ಕಾರ್ಮಿಕರು, ನಮಗೆ ನಾನು ಹೇಳಿದ್ದು ಬೇಸಿಕ್ ಕ್ರೈಟೀರಿಯಾ ನೀವು ಫಾಲೋ ಮಾಡಿ. 18ರಿಂದ 60 ವರ್ಷದವರಾಗಿರಬೇಕು. ಯಾವುದೇ ಕಾರ್ಖಾನೆಯಲ್ಲಿ ESI PF ಅಂತ ಸರ್ಕಾರದ ಸೇವಾ ಭದ್ರತೆ ಪಡೆಯದವರಾದರೆ ನಿಮಗೆ ಈ ಸೌಲಭ್ಯ ಅನ್ವಯ ಆಗ್ತದೆ. ಮೇಡಮ್, ಒಮ್ಮೆ ರಿಜಿಸ್ಟರ್ ಮಾಡಿದರೆ ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕಾಗ್ತದಾ? ಇಲ್ಲ, ಅಂಬೇಡ್ಕರ್ ಸಹಾಯಹಸ್ತದಲ್ಲಿ ರಿನ್ಯೂವಲ್ ಇಲ್ಲ. ಡ್ರೈವರ್ಗಳು ಮತ್ತು ಕಟ್ಟಡ ಕಾರ್ಮಿಕರು ಪ್ರತಿ ವರ್ಷ, ಡ್ರೈವರ್ಗಳು ಪ್ರತಿ 3 ವರ್ಷಕ್ಕೊಮ್ಮೆ. ಅಂಬೇಡ್ಕರ್ ಸಹಾಯ ಯೋಜನೆ ಯಾವುದು ನಿಮಗೆ ಅನ್ವಯ ಆಗ್ತದೆ ಅದರಲ್ಲಿ ರಿನ್ಯೂವಲ್ ಇಲ್ಲ, ಒನ್ ಟೈಮ್ ಕಾರ್ಡ್. ಓನರ್ಸ್ ಜೊತೆ ಕಾರ್ಮಿಕರಿಗೂ ಮಾಡಬಹುದು. ಕಾರ್ಮಿಕರು ಮಾಡಬೇಕು, ನಮ್ಮ ಜೊತೆ ಕೆಲಸ ಮಾಡುವವರಿಗೆ ಎಲ್ಲರಿಗೂ ಮಾಡಿಸಿ ಮಾಡಬಹುದು. ಆದ್ರೆ ಅವರು ಕೆಲಸ ಮಾಡಿದಕ್ಕೆ ದಾಖಲೆ ಕೇಳಿದ್ರಲ್ಲ, 90 ದಿವಸ ದಾಖಲೆ. ಅದು ಕಟ್ಟಡ ಕಾರ್ಮಿಕನಾದ್ರೆ ಮಾತ್ರ 90 ಡೇಸ್ ಅವನು ಬಿಲ್ಡಿಂಗ್ ನವನು ಕೊಡಬೇಕು. ನಮ್ಮ ಕೆಲಸ ಸೌಂಡ್ಸ್ ಅಂಡ್ ಲೈಟ್ಸ್ ಗೆ ನಾವು ಕೇಳೋದಿಲ್ಲ. ಸರಿ, ಥ್ಯಾಂಕ್ ಯು. ಮೇಡಮ್ ಹೇಳಿದರು, ನೀವೀಗ ಅಪ್ಲಿಕೇಶನ್ಸ್ಗಳನ್ನು ಕೊಡಿ, ನಾವು ಮುಂದೆ ನಾವು ಆಲ್ರೆಡಿ ಅಕ್ಟೋಬರ್ನಲ್ಲಿ ವಿಧಾನಸೌಧಕ್ಕೆ ಹೋಗಿ ನಮ್ಮ ಕಾರ್ಮಿಕರ ಸಚಿವರನ್ನು ಸಿಕ್ಕಿ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟ ನಂತರ ನಾವು ಇಲ್ಲಿ ಮಂಗಳೂರಿಗೆ ಅವರು ಅಲ್ಲಿಂದ ಲೆಟರ್ ಕಳಿಸಿದ ನಂತರ ನಾವು ಇದನ್ನು ಮುಂದುವರಿಸ್ತೇವೆ. ನಮ್ಮ ಜೊತೆ ನಾನು, ಜಿಲ್ಲಾ ಅಧ್ಯಕ್ಷರು ಮತ್ತು ಮಹೇಶ್ ಅವರು ಹೋಗಿ ಅಲ್ಲಿ ಬ್ಯಾಂಗ್ಳೂರಲ್ಲಿ ನಿಂತು ನಮ್ಮ ಕಾರ್ಮಿಕರಿಗೆ ಬೇಕಾಗುವ ಸೌಲಭ್ಯದಂತ ನಾವು ಮುಂದುವರಿಸಿದ್ದೇವೆ. ಅದನ್ನು ಮುಕ್ತಾಯ ಮಾಡುವ ಕೆಲಸ ನಿಮ್ಮದಾಗಿರುತ್ತೆ. ದಯವಿಟ್ಟು ತಾವುಗಳು ಸೇರಿ ಈ ಸಣ್ಣ ಯೋಜನೆಗೆ ಕೈ ಜೋಡಿಸಿ ನಾವು ಇದನ್ನು ಎಲ್ಲರ ಉಪಯೋಗ ಪಡೆಯುವ ಹಾಗೆ ಮಾಡುವ. ದಯವಿಟ್ಟು ನಿಮ್ಮಲ್ಲಿ ಧನ್ಯವಾದಗಳು. ಇದೀಗ ಅತಿಥಿಗಳು ಅವರ ತುರ್ತು ಕಾರ್ಯದ ನಿಮಿತ್ತ ತೆರಳಲಿಕ್ಕಿದ್ದಾರೆ. ಅವರನ್ನು ಬೀಳ್ಕೊಡುವಂತಹ ಸಂದರ್ಭ. ನಮ್ಮ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಮತಿ ವಿಲ್ಮಾ ಎಲಿಜಬೆತ್ ಅವರು, ಇವರಿಗೆ ಅಧ್ಯಕ್ಷರು ಹೂಗುಚ್ಛ ನೀಡಿ ಅದರೊಂದಿಗೆ ಸ್ಮರಣಿಕೆಯನ್ನು ನೀಡಿ ಅವರನ್ನು ಬೀಳ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಮತಿ ವಿಲ್ಮಾ ಎಲಿಜಬೆತ್ ಅವರು. ಇನ್ನೋರ್ವರು
ಶ್ರೀಯುತ ಪ್ರಸನ್ನ ಇವರಿಗೂ ಕೂಡ ಗೌರವ ಸ್ಮರಣಿಕೆಯನ್ನು ನೀಡಿ ಬೀಳ್ಕೊಡ್ತಾ ಇದ್ದೇವೆ. ಈಗ ಸನ್ಮಾನ ಕಾರ್ಯಕ್ರಮ ಇದೀಗ ನಡೀಲಿಕ್ಕಿದೆ. ನಮ್ಮ ಜನಾನುರಾಗಿಯಾಗಿದ್ದಾರೆ. ಶ್ರೀಯುತ BK ರಜಾಕ್ ಇವರಿಗೆ ತಮ್ಮ ದೀರ್ಘಕಾಲದ ಸೇವೆಯನ್ನು ಗುರುತಿಸಿ ಧ್ವನಿ ಬೆಳಕು ಮಾಲಕರ ಸಂಘ ರಿಜಿಸ್ಟರ್ಡ್ ಮಂಗಳೂರು ತಾಲೂಕು ಇವರ ವತಿಯಿಂದ ಗಣ್ಯರ ಉಪಸ್ಥಿತಿಯಲ್ಲಿ ಸರ್ವರ ಸಮ್ಮುಖದಲ್ಲಿ ಮಾಡುವ ಗೌರವ ಸನ್ಮಾನ. ಅದೇ ರೀತಿ ಶ್ರೀಯುತ ಓಸ್ವಲ್ಡ್ ಪಿಂಟೋ ಬೋಂದಿಲ್ ಇವರು ಶ್ರೀಯುತ ದಿವಂಗತ ರಿಚರ್ಡ್ ಪಿಂಟೋ ಹಾಗೂ ದಿವಂಗತ ಜೂಲಿಯಾನಾ ಪಿಂಟೋ ಇವರ ಪ್ರಥಮ ಪುತ್ರನಾಗಿ 1965ನೇ ಇಸವಿಯಲ್ಲಿ ವಯಸ್ಸಿನಲ್ಲಿ ಜನಿಸಿದರು. ಶ್ರೀಯುತರು 1987ನೇ ಇಸವಿಯಲ್ಲಿ ರಾನ್ಸನ್ ಎಲೆಕ್ಟ್ರಿಕಲ್ಸ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿ ನಂತರ ಚಯಾನ್ ಎಲೆಕ್ಟ್ರಿಕಲ್ಸ್ ಎಂಬ ಸಂಸ್ಥೆಯ ಹೆಸರಿನಲ್ಲಿ ಈ ಸಂಸ್ಥೆಯನ್ನು ನಡೆಸುತ್ತಿರುವಿರಿ. ಅನೇಕ ಜನರಿಗೆ ಉದ್ಯೋಗಾವಕಾಶವನ್ನು ನೀಡಿ ಹಲವಾರು ಸಂಘ ಸಂಸ್ಥೆಗಳಿಂದ ಗುರುತಿಸಲ್ಪಟ್ಟು ಜನಪ್ರಿಯರಾಗಿರುತ್ತಾರೆ. ಶ್ರೀಯುತ ಓಸ್ವಲ್ ಪಿಂಟೋ ಇವರಿಗೆ ತಮ್ಮ ದೀರ್ಘಕಾಲದ ಸೇವೆಯನ್ನು ಗುರುತಿಸಿ ಧ್ವನಿ ಬೆಳಕು ಮಾಲಕರ ಸಂಘ ರಿಜಿಸ್ಟರ್ಡ್ ಮಂಗಳೂರು ತಾಲೂಕು ಇವರ ವತಿಯಿಂದ ಗಣ್ಯರ ಉಪಸ್ಥಿತಿಯಲ್ಲಿ ಹಾಗೂ ಸರ್ವರ ಸಮ್ಮುಖದಲ್ಲಿ ಮಾಡುವ ಗೌರವ ಸನ್ಮಾನ. ಇವರ ವೃತ್ತಿ ಬದುಕಿನಲ್ಲಿ ಮಾಡಿರುವಂತಹ ಸಾಧನೆಗೆ ದೇವರ ಆಶೀರ್ವಾದ ಇರಲಿ ಎನ್ನುವಂತಹದ್ದು ಎಂದು ಬೇಡಿಕೊಳ್ಳುತ್ತಾ ಮುಂದೆ ಸನ್ಮಾನಗೊಳ್ಳಲಿಕ್ಕಿರುವವರು ಶ್ರೀ ಹರಿ ಶ್ರೀಯುತ ಹರೀಶ್ ಗೌಡರವರು ಸುಮಾರು ವರ್ಷಗಳಿಂದ ಈ ಕೆಲಸವನ್ನು ಮಾಡಿಕೊಂಡು ಬಂದಿದ್ದು ಹಲವಾರು ಜನರಿಗೆ ಉದ್ಯೋಗವನ್ನು ನೀಡುತ್ತಾ ಬಹಳ ವರ್ಷದಿಂದ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ನಾವು ಮಾಡುತ್ತಿರುವಂತಹ ಗೌರವಯುತವಾದ ಸನ್ಮಾನ. ಅದೇ ರೀತಿಯಲ್ಲಿ ಶ್ರೀಯುತ ಸುಬ್ರಹ್ಮಣ್ಯ ರಾವ್ ಶ್ರೀ ದುರ್ಗಾ ಎಲೆಕ್ಟ್ರಿಕಲ್ಸ್ ಇನೋಳಿ ಇವರು ದಿವಂಗತ ವಾಸುದೇವರಾವ್ ಮತ್ತು ದಿವಂಗತ ಯಮನಮ್ಮ ಇವರ ಪುತ್ರರಾಗಿ ಜನಿಸಿ 8ನೇ ವಯಸ್ಸಿಗೆ ಇವರು ಪೂಜಾ ಕೈಂಕರ್ಯದಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ತಮ್ಮದೇ ಆದಂತಹ ದುರ್ಗಾ ಎಲೆಕ್ಟ್ರಿಕಲ್ಸ್ ಎನ್ನುವಂತಹ ಸಂಸ್ಥೆಯನ್ನು ಹುಟ್ಟುಹಾಕಿ ಬಹಳಷ್ಟು ವರ್ಷಗಳಿಂದ ಈ ಒಂದು ವೃತ್ತಿಯನ್ನು ಸಾಗಿಸುತ್ತಾ ಹಲವು ಜನರಿಗೆ ಹಲವು ಉದ್ಯೋಗಗಳನ್ನು ನೀಡಿ ಉದ್ಯೋಗದಾತರಾಗಿರುತ್ತಾರೆ. ಇವರನ್ನು ಈ ಸಂದರ್ಭದಲ್ಲಿ ಗೌರವಯುತವಾಗಿ ಸನ್ಮಾನಿಸ್ತಾ ಇದ್ದೇವೆ. ಶ್ರೀಯುತ ಗೋಪಾಲ್ ಕೃಷ್ಣ ಇವರು, ಅದೇ ರೀತಿಯಲ್ಲಿ ಸಂಜೀವ ಕೋಟ್ಯಾನ್ ಇವರು ಕೂಡ ಸಂಜೀವ ಕೋಟ್ಯಾನ್ ಮತ್ತು ಶ್ರೀ ಗೋಪಾಲ ಕೃಷ್ಣ ಕಲ್ಪನಾ ಎಲೆಕ್ಟ್ರಿಕಲ್ಸ್ ಇವರನ್ನು ವೇದಿಕೆಯಲ್ಲಿರುವಂತಹ ಗಣ್ಯರು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಯುತರಾದ ಶ್ರೀ ಗೋಪಾಲ್ ಕೃಷ್ಣ ಇವರು
ಸುಮಾರು 48 ವರ್ಷಗಳಿಂದ ಪೆಂಡಾಲು ವಿದ್ಯುತ್ ಅಲಂಕಾರ ನೀಡಿದ ಸೇವೆಯನ್ನು ಗುರುತಿಸಿ ನಾವು ಇವರಿಗೆ ಗೌರವ ಸನ್ಮಾನವನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಶ್ರೀಯುತ ಸಂಜೀವ ಕೋಟ್ಯಾನ್ ಇವರು ಅಂಜಲಿ ಸೌಂಡ್ಸ್ ಇವರು ಸುಮಾರು 33 ವರ್ಷಗಳಿಂದ ಸುದೀರ್ಘ ಸೇವೆಯನ್ನು ಇದರಲ್ಲಿ ನೀಡ್ತಾ ಇದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಯುತವಾಗಿ ನಾವು ಸನ್ಮಾನಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ, ಗುರುತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ನನ್ನ ಎಲ್ಲ ಸಹಬಾಂಧವರಿಗೂ ಧ್ವನಿ ಮಾಲಕರಿಗೂ ನಂದು ನಿಮಗೆಲ್ಲರಿಗೂ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ನನ್ನನ್ನು ಗುರುತಿಸಿ ತಾವುಗಳೆಲ್ಲ ಸೇರಿ ಸನ್ಮಾನವನ್ನು ಮಾಡಿದ್ದೀರಾ. ನಿಮಗೂ ಇಂಥ ಜಾಗದಲ್ಲಿ ಬರುವಂಥ ಯೋಗ ಭಾಗ್ಯ ಬರ್ಬೋದು ನನ್ನ ಅನಿಸಿಕೆ. ಹಾಗೆ ನಾನೊಂದು ವಿಷಯ ತಿಳಿಸುವುದೇನೆಂದರೆ, ನಾನು ಗೌರ್ಮೆಂಟ್ ಲೈಸೆನ್ಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ಹಾಗೆ ನಮ್ಮ ಸಂಘದಲ್ಲಿ ಒಂದು ವಿಶೇಷವಾಗಿ ಎಂದರೆ, ಈ ಸಂಘದ ಮಾಲಕರು ಯಾವನೂ ಏನೋ ಅಸ್ತಸ್ತ ಆದರೂ ಮೃತಪಟ್ಟರೆ ಆ ಸಂಘದ ಪದಾಧಿಕಾರಿ ಬಂದು ಆ ಕಾರ್ಯಕ್ರಮದಲ್ಲಿ ಆ ಸಮಯದಲ್ಲಿ ಬಂದು ಒಂದು 5,000ವನ್ನು ದೇಣಿಗೆಯಾಗಿ ಕೊಡ್ತಿದ್ದಾರೆ. ಹಾಗೆ ಇನ್ನು ಮುಂದಕ್ಕೆ ತಾವುಗಳೆಲ್ಲ ಸೇರಿ ಈ ಸಮಯದಲ್ಲಿ ತಾವುಗಳು ಬಂದು ಇಂಥ ಸಹಾಯವನ್ನು ಮಾಡಿದರೆ ಎಲ್ಲರಿಗೂ ಉಪಕಾರವಾಗುತ್ತದೆ ಎಂದು ನಾನು ಈ ಸಮಯದಲ್ಲಿ ನಿಮ್ಮನ್ನು ನಾನು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಗುರುತಿಸಿ ಸನ್ಮಾನವನ್ನು ಮಾಡಿದ್ದಕ್ಕೆ ತಮಗೆಲ್ಲರೂ ಇನ್ನೊಮ್ಮೆ ಧನ್ಯವಾದವನ್ನು ಕೊಡುತ್ತಿದ್ದೇನೆ. ಮಂಗಳೂರು ಧ್ವನಿ ಮತ್ತು ಬೆಳಕಿನ ಎಲ್ಲ ಮಾಲಕರಿಗೂ ಮತ್ತು ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಶುಭ ಹಾರೈಸ್ತಾ, ನಾನು ಇದರಲ್ಲಿ ಒಂದು ಪಾತ್ರರಾಗಿದ್ದೇನೆ. ಈ ಧ್ವನಿ ಮತ್ತು ಬೆಳಕರಲ್ಲಿ ಆನರಲ್ಲಿ ನಾನು ಸಹ ಒಂದು ಆಗಿದ್ದೇನೆ. ಅಂದರೆ ನನಗೆ ಈ ಬಾಲ್ಯದಲ್ಲಿ ನಮಗೆ ತುಂಬ ಸಾಧಾರಣ 16 ವರ್ಷದಿಂದ ಆಸಕ್ತಿ ಎಲೆಕ್ಟ್ರಿಕಲ್ ಸೌಂಡಲ್ಲಿ ಇದು ಮಾಡಬೇಕಂತ. ಅದಕ್ಕೆ ನನಗೆ ಪೂರ್ವಕವಾಗಿ ರಾಜ್ ಎಲೆಕ್ಟ್ರಿಕಲ್ಸ್ ಅಂತ ಇದ್ದರು, ದಾಮೋದರ್ ಅಂತ. ಅವರಲ್ಲಿ ಕೆಲಸ 5-6 ವರ್ಷ ಕೆಲಸ ಮಾಡಿ ಅವರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಆ ನಂತರ ನಮ್ಮ ಅಶೋಕಣ್ಣ ಇದ್ದಾರೆ, ಅವರು ಕೂಡ ನಮಗೆ ಈ ಕೆಲವು ಪ್ರೋಗ್ರಾಮನ್ನೆಲ್ಲ ಕೊಟ್ಟು ಅವರು ಸಾಮಗ್ರಿಗಳನ್ನೆಲ್ಲ ಅವರೇ ಕೊಡ್ತಿದ್ರು ನಮಗೆ. ಆನಂತರ ಜಯರಾಮಣ್ಣ ಇದ್ದಾರೆ, ಜಯರಾಮ್ ಕೂಡ ಅವರು ಕೂಡ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಮತ್ತು ದೇವ್ ಎಲೆಕ್ಟ್ರಿಕಲ್ಸ್ ದೇವಣ್ಣ ಅಂತಿದ್ರು, ಅವರು ಕೂಡ ನನಗೆ ತುಂಬ ಸಹಕಾರ ಕೊಟ್ಟು ನನ್ನನ್ನು ಈ ಮಟ್ಟಿಗೆ ಅವರು 33 ವರ್ಷಕ್ಕೆ ಅವರು ನನ್ನನ್ನು ಇಲ್ಲಿವರೆಗೆ ತಂದಿದ್ದಾರೆ ಅಂತ ಇದ್ದರೆ ಅದು ಅವರದ್ದು ಒಂದು ಇದೆ ನಮಗೆ ಆಶೀರ್ವಾದ. ಅದಕ್ಕೆ ನಾವು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಈಗಿನ ಅಧ್ಯಕ್ಷರು ಬೆನಟ್ ಡಿಸೋಜರು ನಮ್ಮನ್ನೊಂದು ಗುರುತಿಸಿ ಸಂಜೀವಣ್ಣನಿಗೆ ಒಂದು ಸನ್ಮಾನ ಮಾಡಬೇಕು, ಅವರನ್ನು ತೋರಿಸ್ಬೇಕು ಅಂತ ಇವರೆಲ್ಲ ನಮ್ಮ ಕಮಿಟಿಯವರು, ನಿತ್ಯವರಿದ್ದಾರೆ, ಮಹೇಶ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಇವರು ಕೂಡಿ ನಮ್ಮನ್ನೆಲ್ಲ ಒಂದು ತೋರಿಸಿ ಜನರಿಗೆ ನಾನು ಏನಂತ ಗುರುತಿಸಿದ್ದಾರೆ. ಅದಕ್ಕೆ ಎಲ್ಲರಿಗೆ ಒಂದು ಧನ್ಯವಾದ ಹೇಳ್ತಾ ನನ್ನೊಂದು ಪಾತ್ರ ಮುಗಿಸ್ತೇನೆ. ವೇದಿಕೆಯನ್ನು ಅಲಂಕರಿಸಿದಂತಹ ಇಂದಿನ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಬೆನೆಟ್ರವರೇ ಹಾಗೂ ಕಾರ್ಯದರ್ಶಿಯವರಾದ ನಿತ್ಯಾನಂದ ಕೆ ಅವರೇ, ಹಿರಿಯರಾದ ಜಯರಾಮಣ್ಣ, ಹಾಗೆ ಧನ್ರಾಜ್, ಧನುಷ್, ವಿನೋದ್ರವರು ಹಾಗೂ ಮಹೇಶ್ ಇವರೆಲ್ಲ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇವರಿಗೆಲ್ಲ ನನ್ನ ಪ್ರೀತಿಪೂರ್ವಕ ನಮನಗಳು. ಹಾಗೆ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನನ್ನ ಹಿರಿಯ ಹಾಗೂ ಕಿರಿಯ ವೃತ್ತಿ ಬಾಂಧವರೇ, ತಮಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳು. ಇಂದಿನ ಈ ಸಭೆಯಲ್ಲಿ ಬಹಳಷ್ಟು ನನಗೆ ಖುಷಿ ಆಗೋದು ಏನಂದರೆ ಈ ಜನಸಂಖ್ಯೆ.
ನಾವು ಇಷ್ಟೆಲ್ಲ ಜನ ಒಟ್ಟು ಸೇರ್ತೇವೆ ಅಂದ ಭಯ ಒಂದು. ಯಾಕಂದರೆ ಈಗ ನನಗೆ ಇದು ಅದೊಂದು ಪೂರ್ತಿ ಆಯಿತು. ಯಾಕಂದರೆ ಈ ನಮ್ಮ ಸಂಘಟನೆ ಇನ್ನೂ ಕೂಡ ಬಲಗೊಳ್ಳಬಹುದು. ಯಾಕಂದರೆ ಇಷ್ಟು ಜನ ಸೇರ್ತೇವೆ. ಈ ಮೊದಲೆಲ್ಲ ಬರ್ತಾ ಇರಲ್ಲ, ನಾನು ಹಿಂದೆ ಎಲ್ಲ ನಿಲ್ತಿದ್ರು, ಮುಂದೆ ಬರ್ತಿರ್ಲಿಲ್ಲ ಈ ವಿಷಯಕ್ಕೆ. ಈಗ ಕೂಡ ಮುಂದೆ ಬರಲಿಕ್ಕೆ ನಮಗೆ ಅವಕಾಶ ಇದೆ. ಅವಕಾಶ ತಾವು ಉಪಯೋಗಿಸಲಿಲ್ಲ. ಯಾಕಂದರೆ ಈಗ ಕೂಡ ನೋಡಿ, ಹೊರಗಿಂದ ಕರೆಸಿ ಬೆನಡಿಕ್ಟ್ ಅವರು ಒಳಗೆ ಬರುವಂತೆ ಮಾಡೋದು, ಹೌದಲ್ವಾ? ಹಾಗೆ ಆಗಬಾರ್ದು. ನಾವು ಎಲ್ಲ ವಿಷಯದಲ್ಲಿ ಮುಂದೆ ಬಂದು ಒಗ್ಗಟ್ಟಾಗಿರಬೇಕು. ಇನ್ನೊಂದು ನಮ್ಮ ಟ್ರೇಡ್ ಲೈಸೆನ್ಸ್ ಅಂತ ಒಂದಿದೆ ನಮ್ಮ ಇದಕ್ಕೆ. ಅದನ್ನು ಯಾರೆಲ್ಲ ಮಾಡಿದರೆ ಇಲ್ವೋ ಅಂತ ಗೊತ್ತಿಲ್ಲ. ದಯವಿಟ್ಟು ಅದನ್ನು ಟ್ರೇಡ್ ಲೈಸೆನ್ಸ್ ಮಾಡಿಸಬೇಕು. ಇಲ್ಲದಿದ್ದರೆ ನಮಗೆ ಯಾರನ್ನು ಗುರುತಿಸುವಂಥ ಒಂದು ವಿಷಯ ಬರುವುದಿಲ್ಲ. ಅದನ್ನು ದಯವಿಟ್ಟು ಅಗತ್ಯವಿಟ್ಟು ಮಾಡಿಸಿ. ಹಾಗೆ ಈಗ ನಮ್ಮ ಕಾರ್ಮಿಕ ಆಫೀಸರ್ನವರು ಕೆಲವು ವಿಷಯಗಳು ನಿಮಗೆ ತಿಳಿಸಿದ್ದಾರೆ. ಅದನ್ನು ದಯವಿಟ್ಟು ತಾವು ಪಾಲನೆ ಮಾಡಬೇಕು. ಇನ್ನು ಮುಂದಕ್ಕೂ ನನ್ನ ಸಹಕಾರ ಇದೆ. ತಮಗೆಲ್ಲ ದೇವರು ಒಳ್ಳೆಯ ಆಶೀರ್ವಾದ, ಕೆಲಸ ಮಾಡಲು ಶಕ್ತಿ ಕೊಡಲಿ ಎಂದು ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಇದು ವೇದಿಕೆ ಪುನಃ ಮಾತ ಹಿರಿಯ ಕುಲ್ಲಾಂಚೇನೆ ನಮ್ಮ ಪ್ರೀತಿದ ಮಾತ ಸದಸ್ಯರೇ ಎಕಡೆ ಬೆನ್ನ ಬಣ್ಣಾನೆ ಪಂಡೇರು ನಮ್ಮೇಟೊಂಜಿ 300 ಜನ ಮೆಂಬರ್ ಉಲ್ಲೇರಿಂದು 300 ಚಿಲ್ಲರ ಆಂಡ ಮುಲ್ಪ ತೋಜಿನ ಖಾಲಿ ಒಂಜಿ 150-200 ಮೆಂಬರ್ ಮಾತ್ರ ಆಂಡ ಅವು ದಾಯಿ ನಮ್ಮ ಮೆಂಬರ್ ನಕಲು ಬರೊಂದಿಜ್ಜೇರಿ ಐನು ಪ್ರತಿ ಒಂಜಿ ವಲಯದ ಅಧ್ಯಕ್ಷರು ನಕಲು ಜವಾಬ್ದಾರಿ ದಯಾಗಿ ಬರ್ಪುಜೇರಿ ದಾದ ಬಂದು ಇತ್ತೆ ಪಂಡಿಲಕನೆ ನಮ್ಮ ಎಂಕುಲು ಕಾರ್ಮಿಕ ಇಲಾಖೆಗೆ ಲಾಸ್ಟ್ ಟೈಮು ಬ್ಯಾಂಗ್ಳೂರು ಹೋದಿತ್ತ ಯಾನ ದುಬ್ಬು ಬೆನ್ನಾಮು ಮಹೇಶನ್ನಿ ಪಿರೊಂಜಿ 2 ಜನ ಇತ್ತೇರು. ಅವು ಎಂಕುಲು ಹೋದಲ್ಪ 2 ದಿನ ದಾಯಿ ಕೆಲಸ ಮಲ್ತದ ಪಂಡ ನಮ್ಮ ಕತ್ತು ನಮ್ಮ ಸದಸ್ಯರಿಗತ್ತು ನಮ್ಮ ಸದಸ್ಯರ ನಕ್ಲೊಟ್ಟಿಗೆ ಪುನಃ ಕಾರ್ಮಿಕರಿಗೆ ಐಟ್ ದಾದನ್ಲ ತಿಕ್ಕೋಡೊಂದು ನಿಕ್ಲೆ ಗೊತ್ತುಪ್ಪು ಇತ್ತೆ ನೆಟ್ ಕೊರಿಯರ್ ನಮ್ಮ ಕಾರ್ಮಿಕ ಇಲಾಖೆ ಇದೆ ಐಟ್ ಟೈಲರ್ ಆದುಪ್ಪು ಅತ್ ನಮ್ಮ ಬಿಲ್ಡಿಂಗ್ದ ಕೆಲಸದಕ್ಲ ಆದುಪ್ಪು ಮೇಸ್ತ್ರಿ ಆದುಪ್ಪು ಕ್ಷೌರಿಕೆರ ಆದುಪ್ಪು ಪೆಂಡಲ್ದಕ್ಲ ಆದುಪ್ಪು ಪೆಂಡಲ್ದಕ್ಲ ಆಕಲ ಯೂನಿಯನ್ ಆಯ್ ಬೊಕ್ಕ ಸೇರ್ಪಾಯಿನಿ ನಮ್ಮ ನಿಜವಾದ ಅಸಂಘಟಿತ ಕಾರ್ಮಿಕರು ನಮ್ಮ ಒಲ್ಪಲ ನಮ್ಮ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ದಕ್ಲ ಒಂಜಿ ಪುದರಿಜ್ಜಾಡ್ ನಮಕೊಂಜಿ ಒಯ್ಟ್ಲ ನಮಕೊಂಜಿ ದಾದಾನ್ಲ ಅವಘಡ ಆಂಡ್ ಅತ್ ದಾದಾನ್ಲ ಆಂಡಲ ನಂಕೊಂಜಿ ದಾಲ ಒಂಜಿ ಕಿಂಚಿತ್ತು ಸರಕಾರದ ಸೌಲಭ್ಯ ತಿಕ್ಕುಜಿ ಅಂಚಾದುಪ್ಪನಾಗ ನಮ್ಮ ಲಾಸ್ಟ್ ಟೈಮ್ ಜಿಲ್ಲೆದ ಮೀಟಿಂಗ್ ಎಂಕುಲು ಪೂರ ಸೇರ್ದು ಮುಲ್ಪ ಒಂಜಿ 10 ಜನ ಮಂಗಳೂರದ ಮಸ್ತ್ ಜವಾಬ್ದಾರದ ನಿತ್ಯಾನ್ಯ ಆದುಪ್ಪು ಮಸ್ತ್ಯನ ಅಶೋಕನೆಲ್ಲ ಬತ್ತಿತ್ತೇರು ಪೈಮಾಮ ಆದುಪ್ಪು ಮಾತಬೋದು ಕುಡ್ಲದ ಪ್ರತಿ ಒಂಜಿ ಶಾಸಕರ ನಕ್ಲಿಗೆಲ್ಲ ನಮ್ಮ ಮನವಿ ಕೊರಿಯ ಐದು ಬೊಕ್ಕ ಐಟ್ ಭರತನ್ಯ ಬೊಕ್ಕ ನಮ್ಮ ಉತ್ತರದ ಶಾಸಕಿಯರು ಭರತನ್ಯ ದುಪ್ಪು ಬೊಕ್ಕ ನಮ್ಮ ಉಳ್ಳಾಲ ಕ್ಷೇತ್ರದ ಶಾಸಕಿಯರು ನಮ್ಮ ಖಾದರ್ ಸರ್ ಐಕ್ ರೆಸ್ಪಾನ್ಸ್ ಕೊರಿಯರು ಓಡೆ ಮುಟ್ಟ ಬಂಡ ನಿಖುಲು ಬಲ್ಲೆ ನಿಖಿಲೆಲ್ಲ ಸೇರ್ಪೋಣ ವ್ಯವಸ್ಥೆ ಎಂಕುಲು ಮಲ್ಪ ಬಂದು ಎಂಕ್ಲೆಗಿನ ಬ್ಯಾಂಗ್ಳೂರ್ಲಿ ಎತ್ತಿರು ಬ್ಯಾಂಗ್ಳೂರ್ಲಿ ಎತ್ತಿದ್ದು ಕಾರ್ಮಿಕ ಮಂತ್ರಿಯರು ಇಲ್ಲಾರ ಆರ್ಡನೆ ಡೈರೆಕ್ಟ್ ಪಾತೇರ್ನ ವ್ಯವಸ್ಥೆನ ಮಂತ್ ಕೊರಿಯರ್ ಮಂತದು ಎಂಕುಲು ಬ್ಯಾಂಗ್ಳೂರ್ದು ಬರ್ತದು ಒಂಜಿ 2 ತಿಂಗಳು ಲೈಡ್ ಕಾರ್ಮಿಕ ಇಲಾಖೆ ದಾಖಲು ಕಾರ್ಮಿಕ ಇಲಾಖೆ ಆಫೀಸರ್ ನಮ್ಮ ಜಿಲ್ಲೆದ ರಿಜಿಸ್ಟ್ರೇಷನ್ ಅಶೋಕಣ್ಣನ ಆಫೀಸರ್ ಇತ್ತು ಆಫೀಸಿಗೆ ನಾಡೊಂದು ಪೋಯಿರು ಮೇಡಮ್ ನಾಡೊಂದು ಪೋನಾಗ ಅಶೋಕಣ್ಣ ನಮಕ್ ಫೋನ್ ಮಂತೀರಿ ಪಂಡ ಐದು ಬೊಕ್ಕ ಯಾಲ್ನ ಬೆನ್ನಾಮ್ಲ ಬೋದು ಆಫೀಸರ್ ಪಾತೇರಿನ ಬಂಡ ರಿಜ್ಜಿ ಎಂಕ್ಲೆಗೆ ಸರ್ಕಾರ ಅಡ್ದು ಬೈದಂಡು ನಿಕ್ಲೆಲ್ಲ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಹಾಕ್ಲಿ ನಿಂಕುಲು ಸೇರ್ಪಾವ ಅಂದು ಇಂದು ನಮ್ಮ ದಾಯ ಸೇರ್ಪಾಡು ಪಂಡ ಯಾನೊಂಜಿ 2 ವಿಷಯ ಪನ್ಪೆ ಬಂದುಲೆ ನಮ್ಮ ಶಾಮ್ಯಾನದ ನಿಕ್ಲೆ ಗೊತ್ತುಪ್ಪು ಒಂಜಿ ಕಲ್ಲಡ್ಕದಾರ್ನ ಒಂಜಿ ಹುಡುಗಿಯ ತೀರ್ಪೋಯೆ ಆಯ್ಗ ನಮ್ಮ ಕಾರ್ಮಿಕ ಇಲಾಖೆ ಅವಡಾತ್ ನಮ್ಮ ದನಿನಾಕಲು ಇನ್ಶೂರೆನ್ಸ್ ಮಲ್ತಿದ್ದಾನ ಅರೆಗೆ ಒಂಜಿ 4 ಲಕ್ಷ ರೂಪಾಯಿ ಖರ್ಚು ಆತನ ಆಯನ ಹುಡುಗನ ಬಾಡಿನ ಕಡಪುರ್ರೆ ಊರುಗ ಮುಲ್ಪದೆ ಆಯ್ತು ಪಿದೆ ಕಡಪುರ್ರೆ ಏತೋ ಸ್ಟೇಷನ್ ಖರ್ಚು ಆತನ ಅವೇ 5 ಬೊಕ್ಕ ಒಂಜಿ ನಮ್ಮ ಬಂಟ್ವಾಲಡ್ ಒಂಜಿ ಎಕ್ಸ್ಟೆಂಟ್ ಆದಿತ್ತು ಅವಲ ಶಾಮ್ಯಾನದಾರ್ನ 6 ಹುಡುಗ ಅರೆಗೆ ಒಂಜಿ 3 ಲಕ್ಷ ರೂಪಾಯಿ ಖರ್ಚು ಆತನ ಏರ್ನಲ್ಲ ಬರ್ಚಿ ಬಂದುಲೆ ಎಲ್ಲೇ ವಿಷಯ ಪನ್ಪೆ ನಮ್ಮ ಅಧ್ಯಕ್ಷರು ನಿಕ್ಲೆ ಗೊತ್ತುಂಡೆಜ್ಜ ಗೊತ್ತುಜಿ ನಮ್ಮ ಬೆನ್ನಾಮ ಅಧ್ಯಕ್ಷರು 6 ಹುಡುಗ ಅಲ್ಲ ಬೂರ್ದು ಅರೆಗೆ ಏತ ಖರ್ಚು ಆತಂತೆ ನಿಕ್ಲೆ ಗೊತ್ತುಪ್ಪು ಐಗೋಸ್ಕರ ಪನ್ಪಿನಿ ನಮಕ್ ಇನ್ಶೂರೆನ್ಸ್ ಮಲ್ಪ ನಮಕ್ಕಿಂತ ಯೂನಿಯರ್ದು ಇನ್ಶೂರೆನ್ಸ್ ಮಲ್ತೊಂದುಲ್ಲ ಆಂಡ ನಮ್ಮ ಕೆಲಸದಾಗ್ಲೆ ಕಂಪಲ್ಸರಿ ಅದು ನಮ್ಮ ಇನ್ಶೂರೆನ್ಸ್ ಮಲ್ಪೊಡು ದಯಪಂಡ ಇತ್ತೆ ನಮ್ಮ ವಾಟ್ಸಪ್ ಅದು ಫೇಸ್ಬುಕ್ ಅದು ಏತು ಸ್ಪೀಡ್ ಉಂಟು ಪಂಡ ನಿಕ್ಲೆ ಗೊತ್ತುಪ್ಪು ಈತಿಯಲ್ಲೇ ವಿಷಯ ಅಂದಲ್ಲ ಇಡೀ
ಊರಿಗೂ ಒಂಜಿ 5 ನಿಮಿಷ ಇಡೀ ಊರತ್ತು ಇಡೀ ದೇಶಕ್ಕೆ ಪೋಂದುಂಡು ಅಂಚಾದು ಪುನಗ ಎಲ್ಲ ನಮ್ಮ ಏರ್ ಕಾರ್ಮಿಕಲ್ಲೇನ ಆಯನ ಇಲ್ಲದಕ್ಕಲು ಕೇಸ್ ಬೊರ್ಚಿ ಪಂಡೆ ಅಂದಲ್ಲ ಆಯನ ಸೈಡ್ ಇಲ್ಲದಕ್ಕಲು ಎಲ್ಲ ಗೊತ್ತಿದ್ನಾಕಲು ಆಯ್ ದನಿ ದಾದ ಕೊಡ್ತೆ ಮಾರ ನಮ್ಮ ಒಂಜಿ ಕೇಸ್ ಮನ್ಪುಗ ತಿಕ್ಕುಣು ಪಂಡ ಐತ ಪಿರೋಡ್ ನಂಗೆ ನಲಿಪೇರ ಸಾಧ್ಯನ ಬಂದು ನಮ್ಮ ಆಲೋಚನೆ ಮನ್ಪಡು ಬಂದುಲೆ ಇತೆಂಕುಲು ಬಂಟ್ವಾಳ ತಾಲೂಕುಡು ಪ್ರತಿ ಒಂಜಿ ಸದಸ್ಯಗಳು ಎಂಕಲು ಇನ್ಶೂರೆನ್ಸ್ ಮಲ್ದ ಅಂಡ್ ಎಂಕಲ ಕಾರ್ಮಿಕರ ನಕ್ಲಿಗೆಲ್ಲ ಆಲ್ರೆಡಿ ಅಲ್ಪ ಮುರಳ್ಳಿ ಅಂಚೆನೆ ಎಂಕಲ ಮಾಸ ಬ್ಯಾನಾಗ ಇನ್ಶೂರೆನ್ಸ್ ಇತ್ತು ಎಂಕಲೇಟ್ ಒಂಜಿ 60% ನಮ್ಮ ದನಿನಾಕುಲು ಪೂರೆರ್ಲ ಕೆಲಸದಾಗ್ಲಿ ಇನ್ಶೂರೆನ್ಸ್ ಮಲ್ತಿದ್ದೇರು ಇನ್ಶೂರೆನ್ಸ್ ಇಲ್ಲ ನಮ್ಮ ದುಂಬು ನಮ್ಮ ಕೇನೊಂದಿತ್ತೀರಿ ಇನ್ಶೂರೆನ್ಸ್ ದಾದ ಲಾಭ ಅಂದ್ ಇತ್ತೆಂಕಲೇಟ್ 200 ರಡ್ ಮೆಂಬರ್ಡ್ 100 ಸ್ವಲ್ಪ ಮೆಂಬರ್ ನಕಲು ಇನ್ಶೂರೆನ್ಸ್ ಕಟ್ಟದೇರು ಮುರಂದ ಮಾಸಬೇಲ ಆಂಡ್ ಅಪಗ 100 ಸ್ವಲ್ಪ ಜನ ಮೆಂಬರ್ಶಿಪ್ ಲಾತೇರು ಮೆಂಬರ್ ಎಂಕಲ್ಲ ಇನ್ಶೂರೆನ್ಸ್ ಎಲ್ಲ ಕಟ್ಟದೇರು ಎಂಕ್ಲಿಗೆ ದಾದ ಲಾಭ ಆತಂದು ಪಂಡ ಎಂಕಲ ಬಂಟ್ವಾಳ ತಾಲೂಕದ ಕಾರ್ಯದರ್ಶಿ ಒಲ್ಲೇರು ಮುಲ್ಪಾನೆ ಎಂಕ್ಲಿಗೆ ದಾದ ಲಾಭ ಆತನ ಪಂಡ ಎಂಕುಲು ಕಟ್ಟದೇನಿ 1,80,000 ಎಂಕ್ಲಿಗೆ ಟೋಟಲ್ 9 ಲಕ್ಷ ಚಿಲ್ಲರೆ ಎಂಕ್ಲಿಗೆ ಬೈದಿನ ಕಾಸು ಲಾಸ್ಟ್ ಟೈಮ್ ಎಂಕಲೊಂಜಿ ಸದಸ್ಯ ಎತ್ತೇರು ಆರು ಆ್ಯಕ್ಚುಲ್ ಲೈಟಿಂಗ್ ಆರ ಮಗೆ ಲೈಟಿಂಗ್ ಎಲ್ಲ ಬರುವಂತೆ 5 ಕಂಬದ ಬೇಲೆಗೆ ಬಂದಿತ್ತೆ ಎಂಕುಲೊಂಜಿ 1 ವರ್ಷದ ದುಂಬು ಆ ಇನ್ಶೂರೆನ್ಸ್ ಮಲ್ಪುನಾಗ ಎಂಕುಲು ಕಾರ್ಮಿಕರಿಗೆ ಬಂದು ಮಲ್ತುಪುನಾಗ ಆ ಸದಸ್ಯ ದಾದ ಮಲ್ತೀರು ಪಂಡ ಆರ್ನ ಮಗಕ್ಕೆ ಇನ್ಶೂರೆನ್ಸ್ ಮಲ್ತೀರಲ್ಪ ಆರ್ನ ಬೇಲೆ ದಕ್ಲೊಟ್ಟಿಗೆ ಮಗಕ್ಕೆ ಇನ್ಶೂರೆನ್ಸ್ ಮಲ್ತೀರಿ ಇನ್ಶೂರೆನ್ಸ್ ಮಲ್ತಿದೆ ಒಂಜಿ ಆಜಿ ತಿಂಗಳು ದುಂಬು ಕಂಬಡ್ ಕರೆಂಟ್ ಆಗದೆ ತೀರ್ಬೋದು ಪುನಃ ಸತನ ಆಗ 5 ಲಕ್ಷ ರೂಪಾಯಿ ಮಟ್ಟ ತಿಕ್ಕಿಂಡು 5 ಪಕ್ಕ ಏತೋ ಜನಕ್ಕೆ ಎಕ್ಸ್ಟೆಂಟ್ ಆದುಪ್ಪು ಅದು ಒರಿ ನಮ್ಮ ಬಿಲ್ಡಿಂಗ್ ಹಿಡ್ದು ಬೇಲೆ ಮಲ್ಪನ ಬೂರ್ದು ಕಾರ್ಪ್ಲಾಕ್ಚರ್ ಅರಿಗೆ ಸತನ 1 ಲಕ್ಷ ರೂಪಾಯಿ ಮಟ್ಟ ತಿಕ್ಕಿದ್ದುಂಡು ಅಂಚಾದ ನಮ್ಮ ಮಾತೆರ್ಲ ಇನ್ಶೂರೆನ್ಸ್ ಮಲ್ಪಡು ಬಕ್ಕೊಂಜಿತ್ತೇನೆ ನಮ್ಮ ಅಶೋಕನ್ನೇ ಬಂಡೇರು ಲೈಸೆನ್ಸ್ ನಮ್ಮ ಐತೆ ಈತ ಜನ ಉಲ್ಲಾರ 2 ಲೈಸೆನ್ಸ್ ಇಜ್ಜೋರ ಕೈದೇರ್ಪ್ಲೆಗೆ ಪೂರ 2 ಲೈಸೆನ್ಸ್ ಟ್ರೇಡ್ ಲೈಸೆನ್ಸ್ ಕಾರ್ಪೊರೇಷನ್ ಟ್ರೇಡ್ ಲೈಸೆನ್ಸ್ ಉಂಡಾ ಖಾಲಿ ಒರಿಯಡ ಮಾತ್ರ ಇಜ್ಜಂದಿನ ಹಾಕಲು ಮಾತ್ರ ಕೈದೇಪ್ಲೆ ಟ್ರೇಡ್ ಲೈಸೆನ್ಸ್ ಇಜ್ಜಂದ ಹಾಕಲು ಪೂರ 2 ಉಂಡಾ ಪೂರ 2 ಇತ್ತ ನಾನು ಎಡ್ಡೇನೆ ದಾಗ ಬಂಡ ಲಾಸ್ಟ್ ಟೈಮು ನಮ್ಮ ಒಂಜಿ ಸೌಂಡ್ ಸೀಸನ್ ಚಾಮುಂಡೇಶ್ವರಿ ಲೈಟಿಂಗ್ ದಾರ ಸೌಂಡ್ ಸೀಸನ್ ಕೊನಜೇಡು ನಿಜವಾದ ಅವಳು 11 ಗಂಟೆಗೆ ಪೊಲೀಸ್ ತಕಲು ಬತ್ತ ಪಂಡೇರಿ ಸೌಂಡ್ ಬಂದ್ ಮಲ್ಪ್ಲೆ ಅಂದು 5 ಬಕ್ಕ ಕೆಲಸದಾಕುಲರ ಮೆಲ್ಲದೀದ ಬಕ್ಕ ಪಿರ ಇಲ್ಲದಾಕುಲು ಪಂಡೇರಿಗೆ ಸೌಂಡ್ ದೀಜನ ನಿಗ್ಲೆ ಕಾಸು ಕೋರ್ಪುಜಿನ್ ಸರಿ ಯಾಕುಲು ಸೌಂಡ್ ದೀದ ಇವಾಗ ಅಲ್ಪ ದಾದಾದಿತ್ತನ್ ಪಂಡ ಅಲ್ಪದ ಆ ಕೊನಜದ ಲಿಮಿಟ್ಸ್ ಒಂಜಿ ಡಾಕ್ಟರ್ ಇತ್ತೀರು ಡಾಕ್ಟರ್ 112 ಫೋನ್ ಮಲ್ತಿತ್ತೀರು ಬ್ಯಾಂಗ್ಳೂರ್ಗೆ 112 ಬ್ಯಾಂಗ್ಳೂರು ಪೋಪುಂಡು ಬ್ಯಾಂಗ್ಳೂರ್ದು ಕಮಿಷನರ್ ಆಫೀಸ್ ಬರ್ತೀನಿ ಕಮಿಷನರ್ ಆಫೀಸ್ ಹಿಡಿದು ಕೊನಜದ ಸ್ಟೇಷನ್ ಬರ್ತಾನೆ ಕೊನಜದ ಸ್ಟೇಷನ್ ತಗಲು ಬತ್ತ ಪಂಡೇರು ಪೋಯರು 5 ಬಕ್ಕ ಬಂದುಲೆ ಒಂಜಿ ನೆನಪುದಿಲ್ಲ 112 ಏರ್ ಫೋನ್ ಮಂತಿತ್ತಾರ ಅಕ್ಲೆಗೆ ನಂಬರ್ ದೊತ್ತೊಂದು ಅರ್ಧ ಗಂಟೆ ಬಿಡ್ದು ಪಿರ ನಮಕ್ ಬ್ಯಾಂಗ್ಳೂರ್ದೆ ಫೋನ್ ಬರ್ಪುಡು ನಿಖಲು ಕೊರೋನಾ ಪ್ರಾಬ್ಲಮ್ ನಿಕ್ಲೆ ಸಾಲ್ವ್ ಆಂಡ ಅಂಚ ಪಿರ ಡಾಕ್ಟ್ರೇ ಬತ್ತಂಡು ಬನ್ನಾಗ ಡಾಕ್ಟರ್ ಪಂಡೇರಿಗೆ ಎಕಡವರ ಸೌಂಡ್ ಬಂದಾದಿತ್ತಂಡು ಇತ್ತ ಪಿರ ಸೌಂಡ್ ಅಂಚೆನೆ ಉಂಡು ಅಪಗ ಪಿರ ಬ್ಯಾಂಗ್ಳೂರ್ದು ದಾದ ಮಲ್ಪೇರು ಪಂಡ ಕಮಿಷನರ್ ಆಫೀಸ್ಗೆ ಫೋನ್ ಮನ್ಪುಜಿರು ಸೀದಾ ಕಮಿಷನರ್ ಫೋನ್ ಮನ್ಪೇರು ಇಜಿನ ಹಿಡಿದು ತಿತ್ತ ACP ಏರುಲ್ಲೇರ ಅಥವಾ SP ಏರುಲ್ಲೇರ ಅಕ್ಲೇ ಫೋನ್ ಮನ್ಪೇರು ಅಕ್ಲೇ ಫೋನ್ ಮಂತ ಪಂಡೇರಿಗೆ ಎಕಡದ ಪ್ರಾಬ್ಲಮ್ ಸಾಲ್ವ್ ಆತಿಜಿಂದ ಅಕುಲು ದಾದ ಮಲ್ಪೇರು ಪಂಡ ಡೈರೆಕ್ಟ್ SIಗೆ ಫೋನ್ ಮನ್ಪೇರು ಕೊನಜೆ ಸ್ಟೇಷನ್ ಲೈನ್ ಅಂಚೆನೆ SIಗೆ ಫೋನ್ ಮಂತೀರು SI ಬರ್ತದೆ ಸೀದಾ ಸಾಮಾನು ಸೀಸ್ ಮಲ್ತೀರು ಸೀಸ್ ಮಲ್ತು ಪುನಗ ನಮ್ಮ ಸದಸ್ಯ ಹೆಂಗೆ ಫೋನ್ ಮಂತೀರು ಕಾಂಡ ಇಂಚೆಂಚ ಆತಂಡು ಪ್ರಾಬ್ಲಮ್ ಆತನು ಸೀಸ್ ಆತನು ಸರಿ ಎಂಕುಲೊಂಜಿ ಎಲ್ತ ಫಸ್ಟ್ ಒಂಜಿ ಪೊಲೀಸ್ ತಾರಡ ಪಾತೇರಿಯ ಕೊನಜದ ಪೊಲೀಸ್ ತಾರಡ ಪಾತೇರಿನಾಗ ಆರು ಪಂಡೇರು ಇಜ್ಜಿ ದಾಲ ಮಲ್ಪೇರ ಆಪುಜಿ ಇರೋ SIಡ ಪಾತೇರಿ ಸರಿ ಎಂಕುಲು SIಡ ಪಾತೇರಿಯ SIಡ ಪಾತೇರಿನಾಗ SI ದಾದ ಪಂಡೇರು ಪಂಡ ನಿನಗೆ ಕಲಿಸ್ಬೇಕಾ ಮಾರೆ ನಿನ್ನೆ ಕಮಿಷನರ್ ಎಂತೆಲ್ಲ ಬೈದಾರೆ ನಿನಗೆ ಕಲಿಸ್ಬೇಕಾ ಏಂಡೇರು ನೀನು ಎಂತ ಮಾತಾಡೋದು ಬೇಡ ಅಲ್ಲೂ ಕೋರ್ಟಲ್ಲಿ ಬಿಡಿಸಿ ಆಯ್ಕೆ ಯಾ ಪಂಡೆ ಆಯ್ತು ಸರ್ ನಮ್ದು ತಪ್ಪಾಗಿದೆ ನಾವು ಬಿಡಿಸ್ತೇವೆ ಆದರೆ ಅದಕ್ಕೆ ಬೇರೆ ಏನಾದರೂ ಸೊಲ್ಯೂಷನ್ ಉಂಟಾ ಅಂತ ಆಯ್ಕೆ ಅರ್ಧಾದ ಪಂಡೇರು ಪಂಡೆ ಬೇತದಾಲ ಸೊಲ್ಯೂಷನ್ ಇಜ್ಜಿಂದು ಅಪ್ಪಗೆ ಎಂಕುಲು ನಮ್ಮ ಕಾರ್ಯಕಾರಿಣಿ ಸಮಿತಿ ಎಂಕುಲು ಚರ್ಚೆ ಮಾಡಿ ಒಂಜಿ ಸದಸ್ಯ ರಪ್ಪ ಪಂಡೇರು ಇಲ್ಲದಾಗ ಒಂಜಿ ಕೇಸ್ ಮನ್ಪೇರ ಆಪುಂಡ ಕೇಳಲೇನು ಪಿರ SIಗೆ ಫೋನ್ ಮಾಡ್ಮ SI ಫೋನ್ ನಿಂಗೆ ನೆರಿಯರಿ ನಿಂದೆಂತ ಮಾರೆ ಗಡಿ ಫೋನ್ ಮಾಡ್ತೀಯ ಅಂತ ಯಾ ಪಂಡೆ ಇಲ್ಲ ಸರ್ ಅದೊಂದು ಮನೆಯವರನ್ನು ಫಿಕ್ಸ್ ಮಾಡ್ಬೋದು ಅದಕ್ಕೆ ಅಂತ ಅಪ್ಪಾಗ ಬಂದಿರ ಅದೊಂದು ಮಾಡ್ತೇನೆ ಬಂದಿರ ಮದಿಮೆಯನ್ನು ಆ ಕೇಸಿಗೆ ಫಿಕ್ಸ್ ಮಾಡ್ತೇರು ಅಂಚಾದ ಆ ಆ್ಯಕ್ಚುಲಿ ಮದಿಮೆ ಇರೋದಿಂತ ರಜೆಟ್ ಬತ್ತು ಮದ್ಮೆಗೆ ಬೈದಿನ ನಮ್ಮ ಮೆಟೀರಿಯಲ್ ಏಪ ಮುಟ್ಟ ಉಡುಪಾರ ಹತ್ತಿಜಿದುಲೆ 10ನೇ ಟ್ಯಾಗ್ ಫಾರಿನ್ ಪಾರ ಹತ್ತಿಜಿ ಅಂಚಾದ ನಮ್ಮ ಕೈ ಸಪೋರ್ಟ್ ಮಲ್ತದೆ ಆಯ್ತಾ ಕಾಸಲ್ಲಿ ನಾ ಕೊಡ್ತೆ ಆಂಡ
ನಮಕ್ ಕೋಣಜ ಸ್ಟೇಷನ್ ಎಸ್ಸ ಇಲ್ಲ ನಮ್ಮ ಮೆಟೀರಿಯಲ್ ದಾಲ ಚಂಡೆ ಒಂದಿಲ್ಲಕ ಅಲ್ಪ ವ್ಯವಸ್ಥೆ ಮಲ್ತಿದ್ದೇರು ಉಲೈ ದೀಪುನ ಅದು ಪೈಕ ತಲ್ಪರ್ಬಾಡ್ನ ಅದು ನಿಕ್ಲೆ ಗೊತ್ತುಪ್ಪು ನಮ್ಮ ಮೆಟೀರಿಯಲ್ ಸೀಸನ್ ದಂಡ ಸ್ಟೇಷನ್ ಎದುರು ಎಂಚ ಇದು ರೀತಿನ ಏತೋ ಗಾಡಿ ಪೂರ ಕುರಿಯುಂಡು ನಿಗುಲ್ ತೂದುಪ್ಪಾರು ಮೂಲ ಕದ್ರಿ ಸ್ಟೇಷನ್ ಬರ್ಕೆ ಸ್ಟೇಷನ್ ಎದುರು ಏತೋ ಹೊಸ ಹೊಸ ಗಾಡಿ ಕುರಿಯುಂಡು ಅಂಚಾದ ನಮ್ಮ ಸೀಸನ್ ದಾನ ಮಸ್ತ್ ಕಷ್ಟ ಬೊಕ್ಕ ನಮಕ್ ಕೋರ್ಟ್ ಬುಡುಪನ್ನಾಗ್ಲಕ್ಕ ಏನು ನೀ ಲೈಸೆನ್ಸ್ ಉಂಡ ಅಂದು ನಮ್ಮ ದಯಪಂಡ ನಮ್ಮ ಈತ ಜನ ಲೈಸೆನ್ಸ್ ಉಂಡ ಇಜ್ಜ ಗೊತ್ತು ಜತ ಕೈ ತೆರ್ಪೆರ ನಾಚಿಕೆ ಅಣ್ಣಲ್ಲ ಗೊತ್ತು ಜನ ಲೈಸೆನ್ಸ್ ನೂದೇಕು ನೂದು ನಮಕ್ ಬೋಡೆ ದಯಪಂಡ ನಮ್ಮಡ ಲೈಸೆನ್ಸ್ ಇಜ್ಜಂದ ದಾಲ ತೊಂದರೆ ಅನ್ನದಾಂಡ ತಾಲೂ ಅಧ್ಯಕ್ಷರಾದ ಏರಡಲ್ಲಿ ನಿಗಲ್ ಫೋನ್ ಮಲ್ತ ಪಂಡಿಂದಾಂಡ ಅತ ದಾದ ಮಂತನ ದಾಲ ಮಲ್ಪೆರ ದಯಪಂಡ ಲೀಗಲ್ ಅದು ಉಪ್ಪುಡು ಅವತ್ತಂದೆ ಈತ DJ ಮನ್ಪುಣ ಕುಡ್ಲಾಡ್ ಏತ್ ಸ್ಟೇಷನ್ ನಮ್ಮ ಮೆಂಬರ್ ಆಗ್ಲಿ ಕಾಲ್ ಬತ್ತು ಪಂಡ ಬಂಟೋಲೋಡು ಸಾಧಾರಣ ಒಂಜಿ 80% ಮಾತ್ರ ಕಾಲ್ ಬೈದಂಡು ನಿಖಲ್ನ ಲೈಸೆನ್ಸ್ ಕೊರ್ಲೆ ಟ್ರೇಡ್ ಲೈಸೆನ್ಸ್ ನಿಜವಾದ ಟ್ರೇಡ್ ಲೈಸೆನ್ಸ್ ಸ್ಟೇಷನ್ ದಾಖಲು ಕೇಂದ್ರ ಇಜ್ಜಿ ಅವು ಕೇಂದ್ರ ಕಾರ್ಪೊರೇಷನ್ ಅದು ಪಂಚಾಯತ್ ದಾಖಲು ಆಂಡಲ ಸ್ಟೇಷನ್ ಹಿಡ್ದಕ್ಕೆ ಏನೊಂದಿಲ್ಲ ನಿಖಲ್ನ ಟ್ರೇಡ್ ಲೈಸೆನ್ಸ್ ಉಂಡ ಅಪ್ಪ ನಮ್ಮ ಕೊರಡೆ ಹಾಪುಡು ಹಾಕ್ಲಿಗೆ ಅಂಚಾದ ನಮ್ಮ ಈತ್ ವರ್ಷ ಹೊಡೆದಿತ್ತು ಈ ಸರಿ ನಮ್ಮ ಮುಲ್ತ ಎನ್ಮನೆ ವರ್ಷದ ಮಹಾಸಭೆ ಅದು ಪಾಂಡ ನಮ್ಮ ಸಂಘಟನೆ ಹಿಡಿದು ದಾದ ಲಾಭ ಆತನ ನಮ್ಮದ ಈತ್ ಒಗ್ಗಟ್ಟ ಅವಡು ಪಂಪಿನಕ್ಕೆ ನಮಕಿತ್ತೆ ಒಂಜೊಂಜಿ ಅರ್ಥ ಒಂದುಂಟು ನಮ್ಮ ಇತ್ತೆ ಈತ ಒಗ್ಗಟ್ಟಾಯಿನ ಹಿಡ್ದವರ ಮಾತ್ರ ಇತ್ತೆ ಲಾಸ್ಟ್ ಟೈಮ್ಲ ನಮ್ಮ ಕಮಿಷನರ್ ನಡೆ ಹೋದು ಪುನಃ ಲಂಚನೆ ನಮ್ಮ ಈತ ಒಗ್ಗಟ್ಟಾಯಿನ ಹಿಡ್ದು ಅಧ್ಯಕ್ಷರ ಕಾರ್ಯದರ್ಶಿ ಅವಡು ಪಯರ್ ಹಾಪುಂಡು ಅಂಚಾದ ಈ ಕಾರ್ಮಿಕ ಇಲಾಖೆಲ್ಲ ನಮ್ಮ ಸದಸ್ಯರ ನಡೆ ಮುಟ್ಟ ಕಂತೀತ ಅಂಡ ಆ ಕಾರ್ಮಿಕರ ಎಲ್ಕೇಡ್ ನೋಂದಣಿ ಮನ್ಪುಂಡ ಕಾರ್ಯನ ಎಲ್ಲೆಡ್ಬೇಕು ಮಾತ ಸದಸ್ಯರ್ಲ ಮಲ್ಪುಡು ದಯಪಂಡ ಆಲ್ರೆಡಿ ಅವ್ರ ಮೇಡಮ್ ಪಂಡೀರ್ ಅಲ್ಪ ನಮ್ಮ ಶರ್ಬತ್ ಕಟ್ಟದ ಅಲ್ಪನೆ ಆಫೀಸ್ ಮಲ್ಲ ಆಫೀಸ್ ಮಾತಾಡ ಗೊತ್ತಾಪು ನಡಿ ನಮ್ಮ ಕಾರ್ಮಿಕರಲ್ಲಿ ಎತ್ತಂಪೋದ ಅಣ್ಲಾವು ಒಂಜಿ ನೋಂದಣಿ ಮನ್ಪುಂಡ ವ್ಯವಸ್ಥೆಯನ್ನು ಮಲ್ಪೋಡು ಬಂದು ಎಂಕ್ ಈತ ಬರ್ತು ಪಾತ್ರ ಅವಕಾಶಗವ್ರನ್ನ ಮಾತಾ ಸದಸ್ಯಗಳು ಧನ್ಯವಾದ. ನಮ್ಮ ತಾಲೂಕಿನ ಅಧ್ಯಕ್ಷರೊಂದಿಗೆ ಸಂವಾದ ಕಾರ್ಯಕ್ರಮ ಇದೆ. ಬಂದಿರುವಂತಹ ಎಲ್ಲ ಸದಸ್ಯರಿಗೆ ತಮ್ಮದೇನಾದರೂ ಅಹವಾಲುಗಳನ್ನು ಇದ್ರೆ ಇಲ್ಲಿ ಕೇಳುವಂತ ಅವಕಾಶ ಕೂಡ ಇದೆ. ಅದು ಮುಂದೆ ಇಡ್ತಾ ಇದ್ದೇನೆ ದಯವಿಟ್ಟು. ನಮ್ಮ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಶೋಕ್ ಕುಮಾರ್ ಇವರು ಕಾರ್ಯನಿಮಿತ್ತ ತೆರಳಲಿಕ್ಕಿದ್ದಾರೆ. ಅವರನ್ನು ನಾವು ಬೀಳ್ಕೊಡ್ತಾ ಇದ್ದೇವೆ. ಇವರಿಗೆ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದೆ. ವಂದನೆಗಳು ಶ್ರೀಯುತ. ಇಂಕ್ ಪಾತೆರರೆ ಮಾತಾಡ್ಲಿಕ್ಕೆ ಒಂದು 10-15 ನಿಮಿಷ ಕೊಡಬೇಕು. ಕೆಲವು ವಿಚಾರಗಳು ನಮ್ಮಲ್ಲಿ ಬರ್ತಾ ಇರುತ್ತೆ, ತುಂಬ ಕೆಲಸದ ಬೇಜಾರಾಗುತ್ತೆ. ಈ ಸಂಘ ಬೇಡ, ಮನೇಲಿ ಚೆನ್ನಾಗಿ ಮಲಗಿಕೊಳ್ಳುವ, ಈ ಟೆನ್ಷನ್ ಬೇಡ ಅಂತ. ಆದರೆ ನಾವು ಈ ಕಟ್ಟಿ ಬೆಳೆಸಿದ ಸಂಘವನ್ನು ನಾವು ಹೇಗೆ ಮುಂದುವರಿಸಿಕೊಂಡು ಹೋಗುವ ವಿಚಾರಗಳು ಇರುತ್ತೆ. ಯಾಕಂದರೆ ಇದು ಅಷ್ಟು ಸುಲಭದಲ್ಲಿ ಈ ಸಂಘ ಮೇಲೆ ಬರಲಿಲ್ಲ. ಸದಸ್ಯರೇ 37 ಜನರಿದ್ದಲ್ಲಿ ಈಗ 500 ಜನಕ್ಕಿಂತ ಜಾಸ್ತಿ ಆಗ್ತಾ ಉಂಟು, ಕೆಳಗೆ ಎಲ್ಲಿ ಬರ್ತಾ ಇಲ್ಲ. ಕೆಲವರು ಕೇವಲ ನಾವು ಸದಸ್ಯತ್ವವನ್ನು ಕೇಳುವಾಗ ನಿಕ್ಲನ ಸಂಘ ಇಂಚಿನ ಮಲ್ತಂಡು ಕೇಳುವ ಪ್ರಶ್ನೆಗಳು ನಮ್ಗೆ ತುಂಬ ಬೇಜಾರಾಗುತ್ತೆ. ಅಂಥ ಪ್ರಶ್ನೆ ಕೇಳುವ ಸದಸ್ಯರಲ್ಲಿ ನನ್ನ ವಿನಂತಿ, ನಾವು ನಮ್ಮ ಕಚೇರಿಗೆ ಬನ್ನಿ. ನಿಮಗೆ ನಾವು ಏನು ಮಾಡಿದ್ದೇವೆ ಏನು ಮಾಡಿಲ್ಲ ಅಂತ ನಾವು ನಿಮಗೆ ಸವಿಸ್ತರವಾಗಿ ತಿಳಿಸ್ತಾ ಇದ್ದೇವೆ. ಯಾಕಂದರೆ ಈಗ ಎಲ್ಲ ಇಲ್ಲಿ ಹೇಳಲಿಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನಾನು ಮೊನ್ನೆ ಬಂಟ್ವಾಳ ತಾಲೂಕು ಮೀಟಿಂಗ್ಗೆ ಹೋಗಿದ್ದೆ, ಮಹಾಸಭೆಗೆ ಅವರದು. ನನಗೆ ಅಲ್ಲಿ ಕೂತ್ಕೊಂಡಲ್ಲಿ ಶುರುವಾಯಿತು. ಇವರು ಕಲೆಕ್ಷನ್ ಮಾಡಿದ್ದಾರೆ ಮೆಂಬರ್ಶಿಪ್. ಒಂದು 99% ಮೆಂಬರ್ಗಳು ಹಣ ಕೊಟ್ಟಿದ್ದಾರೆ. 99% ನಾನು ನೋಡ್ತಾ ಇದ್ದೇನೆ. ಅಲ್ಲಿ 298 ಮೆಂಬರ್, ಅದರಲ್ಲಿ ಒಂದು 10-15 ಕೊಡಲಿಲ್ಲ. ಅವರ ಮೆಂಬರ್ಶಿಪ್ ಚಾರ್ಜ್ ಎಷ್ಟು ಇರ್ಬೋದು ನೀವು ಕೇಳಿದರೆ ನೀವು ಇಲ್ಲಿಂದ ಓಡ್ತೀರಿ. 2,500 ಒಂದು ಸದಸ್ಯನಿಗೆ. ಎಷ್ಟು? 2,500. ಅದನ್ನು ಕೊಡಲಿಕ್ಕೆ ಬಂಟ್ವಾಳದ ತಾಲೂಕಿನೆಲ್ಲ ಸದಸ್ಯರಿಗೆ ಆಗ್ತಾ ಇದೆ. ಆದರೆ ನಮ್ಮ ಮಂಗಳೂರಿನ ಸದಸ್ಯರಿಗೆ 1,000 ಕೊಡಲಿಕ್ಕೆ ಆಗ್ತಾ ಇಲ್ಲ. ಸದಸ್ಯರೇ, ನಿಮ್ಮ 1,000 ಹಣವನ್ನು ನಾನು ಆಗಲಿ, ನಮ್ಮ ಕಾರ್ಯದರ್ಶಿ ಆಗಲಿ, ನಮ್ಮ ಕಮಿಟೆಡ್ ಯಾರು 1 ಪೈಸೆ ತೆಗಿತಾ ಇಲ್ಲ. 1 ಪೈಸೆ ನಮ್ಮ ಕಿಸೆಯಿಂದ ಹಣವನ್ನು ನಾವು ಖರ್ಚು ಮಾಡ್ತಾ ಇದ್ದೇವೆ. ಅಲ್ಲಿ ಬ್ಯಾಂಗ್ಳೂರು ಹೋದೆವು, ಅಲ್ಲಿ ಖರ್ಚಾಯಿತು. ಕೆಲವ್ರನ್ನ ಸೇರ್ಕೊಳ್ತೇವೆ, ಮೀಟಿಂಗ್ ಅಂತ ಕರಿತೇವೆ, ಅಲ್ಲಿ ಕೂತ್ಕೊಳ್ತೇವೆ, ನಾವು ಚಹಾ ಕುಡಿತೀವಿ, ನಾವು ದುಡ್ಡು ಕೊಡ್ತೀವಿ, ಅದು ಕೊಡ್ತಾರೆ, ಏನಾಗ್ತಾ ಉಂಟು. ಆದರೆ ಕೆಲವರು ಪ್ರಶ್ನೆ ಮಾಡುವ ನಮಗೆ ತುಂಬ ಬೇಜಾರು, ನೀವು ಎಂತ ಮಾಡ್ತೀರಿ? ನಿಮ್ಮ 1,000 ರೂಪಾಯಲ್ಲಿ
ನಾವು 560 ರೂಪಾಯಿ ಇನ್ಶೂರೆನ್ಸಿಗೆ ಕಟ್ತಾ ಇದ್ದೇವೆ. ಜಸ್ಟ್ ಲೆಕ್ಕ ಮಾಡಿ, ಬೇಕಾದ್ರೆ ಪೇಪರ್ ಬರ್ಕೊಳ್ಳಿ, ನಿಮಗೆ ಬೇಕಾಗುತ್ತೆ ಯಾವಾಗಲಾದರೂ, ಹೋಗುತ್ತಲ್ಲ 560 ರೂಪಾಯಿ. ಇವತ್ತಿನ ಖರ್ಚು ಲಾಸ್ಟ್ ಟೈಮು ನಮಗೆ 1,40,000 ಎಷ್ಟು ಹೇಳಿದ ನೆನಪು ನನಗೆ, 1,40,000 ಡಿವೈಡೆಡ್ ಬೈ 500 ಮಾಡಿ. ನಮಗೆ ನಮ್ಮ ಸಂಘಕ್ಕೆ ಉಳಿದು ತಿಂಗಳಿಗೆ ಒಂದು ಮೆಂಬರ್ದು 200 ರೂಪಾಯಿ. ಅದು ಯಾಕೆ ಸರ್ ನಿಮ್ಗೆ 200 ರೂಪಾಯಿ ಬೇಕು? ನಾವು ನಿಮ್ಮ 200 ರೂಪಾಯಿನ ಎಸ್ ಬಿ ಐಲಿ ಯಾಕಿಲ್ಲ, ನಾವು ಅದನ್ನು ಎಫ್ ಡಿ ಮಾಡಿದ್ದೇವೆ. ಯಾಕೆ? ಎಸ್ ಬಿ ಐಲಿ ಸಿಗೋದು 4% ಬಡ್ಡಿ, ಇದರಲ್ಲಿ ನಮಗೆ ಸಿಗೋದು 9% ಬಡ್ಡಿ. 5% ಬಡ್ಡಿಯಿಂದ ನಮ್ಮ ಸಂಘಕ್ಕೆ ನಾವು ಏನಾದರೂ ಮಾಡಿಕೊಳ್ಳಬಹುದೆನ್ನೋ ವಿಚಾರ. ನಾವು ಅಕ್ಟೋಬರಲ್ಲಿ ಕಾರ್ಮಿಕ ಮಂತ್ರಿಯನ್ನು ಸಿಗಲಿಕ್ಕೆ ಮಾತ್ರ ಹೋಗಲಿಲ್ಲ ಸದಸ್ಯರೇ, ನಾವು ಅದರ ಜೊತೆಯಲ್ಲಿ ನಮ್ಮ ಸಂಘಕ್ಕೆ ಒಂದು ಕಟ್ಟಡ ಬೇಕು. ಕಟ್ಟಡವನ್ನು ಹೇಗೆ ಮಾಡಿಕೊಳ್ಳೋದು? ಕಟ್ಟಡ ಸ್ಥಳವನ್ನು ನೋಡಿ, 50 ಸೆಂಟ್ ಸ್ಥಳವನ್ನು ನೋಡಿ, ಅದರ ಡಾಕ್ಯುಮೆಂಟ್ಗಳನ್ನು ಆ ಸಚಿವರಿಗೆ ಕೊಟ್ಟು ಅವರು ಅಲ್ಲಿಂದ ಎಪ್ರೂವ್ ಮಾಡಿ ಮಂಗಳೂರು ಡಿಸಿಗೆ ಕೊಡಿ ಅಂತ ಕೊಟ್ಟಿದ್ದಾರೆ. ಈಗ ಅದರ ಹಿಂದೆ ಹೋಗೋದು ಯಾರು? ಅದನ್ನು ಫಾಲೋಅಪ್ ಮಾಡಲಿಕ್ಕೆ ಹೋಗೋದು ಯಾರು? ಈಗ ಕಾರ್ಮಿಕ ಇಲಾಖೆದು ಲೆಟರ್ ಬಂದಿತ್ತು. ನಾವು 2-3 ಸರ್ತಿ ಹೋಗುವಾಗ ನಮ್ಮ ದಕ್ಷಿಣ ಅಧ್ಯಕ್ಷರು 4 ಜನ ಹೋಗಲ್ಲಿ ಯಾರು ಇದ್ದಿಲ್ಲ. ಮತ್ತೆ ಏನಾಗ್ತದೆ, ಅಧ್ಯಕ್ಷರು ನನಗೆ ಹೋದ್ರ ಬೆನ್ ನಾನು ನನ್ನ ಕೆಲಸ ಮಾಡುವುದಾ, ಇಲ್ಲಿದ್ದು ಅಧ್ಯಕ್ಷತನ ಮಾಡುವುದಾ, ಅಲ್ಲಿದ್ದು ಕೆಲಸ ಮಾಡುವುದಾ ವಿಚಾರವಾಗಿ ಹೇಳುವಾಗ, ಆದರೂ ಸಹ ನಾನು ನನ್ನ ಸಮಯವನ್ನು ಕೊಟ್ಟು ಕಮಿಷನರ್ಗೆ ಸಿಕ್ಕಿ, ಈ ಮೇಡಮನ್ನು ಸಿಕ್ಕಿ, ನನ್ನ ಒಂದು 2-3 ಗಂಟೆ ಊಟದ ಸಮಯದ ಊಟ ಮಾಡದೆ, ನಾನು ಹೇಳಿದೆ ಊಟ ಮಾಡದೆ ನಾನು ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರ ಮಾತಾಡಿಕೊಂಡು ಈ ವಿಚಾರವನ್ನು ಮುಗಿಸ್ಕೊಂಡು ಬಂದಿದ್ದೇನೆ. ಇದು ಯಾರಿಗೋಸ್ಕರ? ನನಗೆ ಸರ್ಕಾರದ 1 ಲಕ್ಷ ಬೇಡ, ನನಗೆ ಬೇಡ, ನನ್ನಲ್ಲಿ ದೇವರು ಕೊಟ್ಟದೇನೋ ಇದೆ, ನನಗೆ ಸಾಕು. ಆದರೆ ಸಹ ನಾವು ನಿಮ್ಮ ಮಾಲಕರ, ಎಲ್ಲ ಮಾಲಕರ ಕಾರ್ಮಿಕರಿದ್ದಾರೆ. ನಾನು ಮೊನ್ನೆ ಹೋಗಿ ಕೇಳಿದೆ, ಸ್ವಾಮಿ ಇದರ ನೀವು ಖಾಲಿ ಕಾರ್ಮಿಕರಿಗಂತ ಕೊಟ್ಟಿದ್ದೀರಿ, ನಮಗೆ ಮಾಲಕರಿಂದ ಇದು ಉಪಯೋಗ ಪಡೆಯಬಹುದಾ ನೋಡುವ, ಮತ್ತೆ ಹೇಳಿದ್ರು ಮಾಡಿಕೊಡುವ. ಇದೆಲ್ಲ ಇಷ್ಟು ವಿಚಾರಗಳು ಮಾಡುವಾಗ ನಾವು 1,000 ರೂಪಾಯಿಗೆ 100 ಪ್ರಶ್ನೆ. ಮೊನ್ನೆ ನಾನು ನಮ್ಮ ವಾಮಂಜೂರು ವಲಯದ ಮೀಟಿಂಗ್ ಹೋಗಿ, ನಾನು ವಾಮಂಜೂರು ನನ್ನ ಸದಸ್ಯ ಹೋಗಬೇಕಾಯಿತು. ಅಲ್ಲಿ ನಾನು ಮಾತಾಡುವಾಗ ನಾನು ಒಂದು ಸದಸ್ಯನಿಗೆ ಫೋನ್ ಮಾಡಿದೆ. ಅದು ಹೆಸರು ಎಂಥ ಅಧ್ಯಕ್ಷರವ್ರದ್ದು? ಮನೋಜ್. ಎಲ್ಲಿಯವರವರು? ಕುಕ್ಕಟ್ಟೆ. ಅವರೊಂದು ನೀವು ಎಂತ ಮಾಡಿದ್ದೀರಿ, ಇನ್ನೂ ಬಂದು ನಮಗೆ ಎಲ್ಲ ವಿಚಾರಗಳನ್ನು ಹೇಳಬೇಕು ಅಂದರೆ ಅಷ್ಟು ದೊಡ್ಡ ಮನುಷ್ಯವ, ಬೇರೆ ಯಾರು ಕೇಳಲಿಲ್ಲ. ಮನೋಜ್ ಕುಕ್ಕಟ್ಟೆ. ಸಾಧ್ಯ ಆದರೆ ನಾನು ಅವರಿಗೆಲ್ಲ, ನಾವೀಗ ಎಣಿಸಿದ್ದೇವೆ, ನಮ್ಮ ಎಲ್ಲ ಒಳ್ಳೆಯದರವನ್ನು ಮನೆಗೆ ಹೋಗಿ ಏನು ಮಾಡ್ತೇವೆ ಅಂತ ತೋರಿಸುವಂಥ ನಮಗೆ ಒಂದು ಧೈರ್ಯ ಬಂದಿದೆ. ಯಾಕೆಂದರೆ ನಾನು ಒಬ್ಬನೂ ಹೋಗೋದಿಲ್ಲ, ಇಲ್ಲಿದ್ದ 200 ಜನರಲ್ಲಿ ನನಗೆ 20 ಜನ ಬಂದರೂ ಸಾಕು, ನಾವು ಏನು ಮಾಡಿದ್ದೇವೆ ಏನು ಮಾಡ್ತೇವೆ ಅಂತ. ಇನ್ನು ಮುಂದಕ್ಕೆ ಆ ವಿಚಾರದಲ್ಲಿ ನಾನು ನಿಮಗೆ ಎಲ್ಲರಿಗೂ ತಿಳಿತೇನೆ. ಯಾಕೆ ಹೇಳಿದರೆ ನಾವು ಎಲ್ಲರೂ ಒಂದೇ ಮನಸ್ತವರಾಗಿರಬೇಕು. ನಾನು ಕೇರಳಕ್ಕೆ 2 ಸರ್ತಿ ಮೀಟಿಂಗಿಗೆ ಹೋದೆ, ಅಲ್ಲಿ ಅವರ ಒಗ್ಗಟ್ಟು ಬ್ಯೂಟಿಫುಲ್. ನಾವು ಎಣಿಸ್ಲಿಕ್ಕಿಲ್ಲ. ನಮ್ಮಲ್ಲಿ ಹಣದ ವಿಚಾರದಲ್ಲಿ ಚರ್ಚೆಗಳು ಬರ್ತದೆ, ರೇಟ್ ವಿಚಾರ ಚರ್ಚೆ ಬರ್ತದೆ, ಅದೆಲ್ಲ ನಾನು ಕೇಳ್ಕೊಳ್ತೇನೆ. ಆದರೆ ಒಗ್ಗಟ್ಟು, ಒಬ್ಬನಿಗೆ ನೋವಾದರೆ ಯಾರೂ ಒಬ್ಬರು ಮಾಡೋದಿಲ್ಲ ಅಂತ ಬರುವಾಗ ಇವರ ಪ್ರಶ್ನೆ, ಮನೋಜ್ ಕುಕ್ಕಟ್ಟೆ ನಿಕ್ಲು ಹೆಂಚಿನ ಮಲ್ಪಾರ್, ಅದಕ್ಕೆ ಸಹ ಸಮಯ ಬರುತ್ತೆ. ನಾವೀಗ ಮೊನ್ನೆ ನಮ್ಮ ಮೀಟಿಂಗಲ್ಲಿ ನಾವು ಡಿಸೈಡ್ ಮಾಡಿದ್ದೇವೆ, ಯಾರು ಮೆಂಬರ್ಶಿಪ್ ಕಟ್ಟಲಿಲ್ಲವೋ ಅವರನ್ನು ನಾವು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿಬಿಡ್ತೇವೆ. ಅವರ ಹೆಸರುಗಳನ್ನು ನಮ್ಮ ವಲಯದಲ್ಲಿ ಹೆಸರನ್ನು ಹಾಕಿಬಿಡ್ತೇವೆ. ಇಂಥವರು ಹಣ ಕೊಡಲಿಲ್ಲ, ಮೆಂಬರ್ಶಿಪ್ ಕಟ್ಟಲಿಲ್ಲ, ಅಂಥವರಿಗೆ ನೀವು ಯಾವ ವಸ್ತುಗಳನ್ನು ಕೊಡಬಾರದು. ನೀವು ಮೊನ್ನೆ ವಾಮೋಜ ಮೀಟಿಂಗಲ್ಲಿ ಕೂತ್ಕೊಳ್ಳುವಾಗ ಇಬ್ಬರದು ಫೋನ್ ನಂಬರ್ ಬಂದ ಕೂಡಲೇ ಅವರಿಗೆ ಜನರೇಟರ್ ಕೊಡ್ತಾರೆ, ಇಂಥವ್ರು ಕೊಡ್ತಾರೆ. ಅವ್ರಿಗೆ ಫೋನ್ ಮಾಡಿದೆ, ಒಂದು ಕೊಡ್ತೇನೆ, ಇನ್ನೂ ಮುಂದೆ ಜನರೇಟ್ ಕೊಡೋ, ಅವ್ರು ಆಯಿತು ಕೊಡೋದಿಲ್ಲ. ಇಂಥದ್ದು ಇವತ್ತು ಜನರೇಟ್ ಕೊಡ್ತೇವೆ, ನಾಳೆ ವಯರ್ ಕೊಡ್ತೇವೆ. ಯಾಕೆಂದರೆ ನಾಳೆ ನನ್ನಲ್ಲಿ ಎಲ್ಲ ವಸ್ತುಗಳು ಇರ್ಬೋದು. ನಾಳೆ ನಾನೀಗ ಕೈಕಂಬದಲ್ಲಿ ಕಿನ್ನಿಗುಳಿಯಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಲೈಟ್ ನನಗೆ 4 ಟ್ಯೂಬ್ ಕೊಡಲಿ ಅಂತ ಕೇಳುವಂಥ ಪರಿಸ್ಥಿತಿ ಬರ್ಬೋದು, ವೈರ್ ಕೊಡಿ ಅಂತ ಕೇಳೋ ಪರಿಸ್ಥಿತಿ ಬರ್ಬೋದು. 9 ಗಂಟೆ ಆಗುವಾಗ ನಮ್ಮ ಜನರೇಟ್ ಹಾಳಾಗಬಹುದು. ಆಗ ನಮ್ಮ ನೆರೆಯ ಮಾಲಕರ ಕೇಳಿದರೆ ಅವ್ರಿಗೆ 100% ನಮ್ಮ ಕೈ ಬಿಟ್ಟು ಹಾಕೋದಿಲ್ಲ ಅಂತ ಭರವಸೆ ನನಗೆ ಇದೆ. ಅದಕ್ಕೋಸ್ಕರ ನಾವು ಕೆಲವು ವಿಚಾರದಲ್ಲಿ ನನ್ನ ಪ್ರಕಾರ ಈ ಸಂಘ ನನ್ನ ಮನೆ ಇದ್ದಾಗೆ, ನೀವು ಎಲ್ಲ ನಮ್ಮ ಮನೆಯವರು. ಒಂದು ಸಂಘವನ್ನು ಬೈಯುವುದಕ್ಕಿಂತ ನಾವು ನಮ್ಮ ಮನೆಯನ್ನು ಬೈದರೆ ಹೇಗಾಗ್ತದೆ? ಆ ವಿಚಾರವನ್ನು ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿ ಇಡಿ. ಸಂಘಕ್ಕೆ ದಯವಿಟ್ಟು ನೀವು ಬೈಬೇಡಿ. ನನಗೆ ಬೈಯೋದು ಸಮ, ನಿಮ್ಮ ಎಲ್ಲರಿಗೆ ಮನೋಜ್ ಕುಕ್ಕಟ್ಟೆ ಬೈಯೋದು ಸಹ ಸಮ. ನಾನು ಸಿದ್ಧವಾಗಿ ಹೇಳ್ತಾ ಇದ್ದೇನೆ. ಮತ್ತು ಈಗ ನಾವು ಏನು ಮಾಡಿದ್ದೇವೆ ಅಂದರೆ, ನಾವು ವರ್ಷ 2,70,000 ಇನ್ಶೂರೆನ್ಸಿಗೆ ಹಣ ಕಟ್ಟಿದ್ದೇವೆ. ಎಷ್ಟಕ್ಕೆ? 2,70,000. ಕೆಲವು ಸತಿ ಏನಾಗಿದೆ, ನಮ್ಮ
ನಾನು ಮೊದಲನೇದಾಗಿ ವಂದನೆ ಹೇಳ್ತಾ ಇದ್ದೇನೆ, ಯಾಕಂದ್ರೆ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ ನಮ್ಮ ಎಲ್ಲ ವಲಯದ ಅಧ್ಯಕ್ಷರಿಗೆ ಮತ್ತು ಕಮಿಟಿಗಳಿಗೆ. ಯಾಕೆಂತ ಹೇಳ್ತಾರೆ ಅವರು ಕೊಡುವ ಸೇವೆ, ತಾಲೂಕಿಗೆ ಕೊಡುವ ಸೇವೆ, ಅದು ನಾವು ವಿಚಾರಣೆ ಮಾಡಲಿಕ್ಕೆ ಎಲ್ಲರೂ ಇಲ್ಲಿ ಎಲ್ಲ ಸದಸ್ಯರು ಬ್ಯುಸಿ ಇದ್ದ ನಂತರ ಸಹ ಅವರು ಅದರ ನಡುವಲ್ಲಿ ಅವರ ಕೆಲಸವನ್ನು ಮಾಡ್ತಿದ್ದಾರೆ. ಅದು ಹಾಗೆ ಸಹ ಅವರು ಕೆಲವು ವಲಯದವರು ಏನು ಮಾಡಿದ್ದಾರೆ ಅವರ ವಲಯದಲ್ಲಿ ವಲಯಗಳನ್ನು ಮಾಡಿದ್ದಾರೆ. ಅಲ್ಲಿ ಸಹ ಕೆಲವು ಸೇವೆ ಕೊಡುವವರು ಇದ್ದಾರೆ ಧರ್ಮಾರ್ಥವಾಗಿ. ಸರ್ ನಾನು ಮಾಡ್ತೇನೆ, ಮೊನ್ನೆ ನಮ್ಮದು ಮಾಮಂಜೂರು ಮೀಟಿಂಗ್ ಅದು ಎಕ್ಸಾಂಪಲ್, ಅಲ್ಲಿ ಕೆಲವು ವಲಯ ಮಾಡಿದ್ದು ಒಂದು 3-4 ಡೇಸಲ್ಲಿ ಎಲ್ಲ ಮೀಟಿಂಗ್, ಯಾರು ಬರ್ತಾರೆ ಯಾರು ಬರೋದಿಲ್ಲ. ಈಗ ನಮ್ಮ 500 ಜನ ಮೆಂಬರ್ಸ್ ಇದ್ದಾರಾ? ಇಲ್ಲ, ನನ್ನ ಪ್ರಕಾರ ಹೆಚ್ಚು ಹೇಳಿದ 200 ಎಂಟ್ರಿ ಆಗಿರ್ಬೋದು. ನನ್ನ 175 ಚೇರ್ಗಳಿದೆ, ಮತ್ತು ಹೊರಗೆ ಕಿಟಕಿಯಿಂದ ಇನ್ಕೋವರು ಕೆಲವರು ಇದ್ದಾರೆ, ಕೆಲವು ಆ ಕಡೆಯಿಂದ ಇದ್ದಾರೆ. ಎಲ್ಲರೂ ಸೇರಿದು 200 ಜನ, 210, 225 ಆಗ್ಬೋದು, ಸಂತೋಷ. ಆದರೆ ಸಹ ಇದನ್ನು ವ್ಯವಸ್ಥೆ ಮಾಡಲಿಕ್ಕೆ ಸುಲಭ ಇಲ್ಲ, ಈ ಕಾರ್ಯಕ್ರಮ ಮಾಡಲಿಕ್ಕೆ ಸುಲಭ ಇಲ್ಲ. ನಾವು ಇದೇ ಮಾಡೋರು, ಆದರೆ ನಾವು ಒಬ್ಬೊಬ್ಬರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಎಲ್ಲ ವಲಯದ ಅಧ್ಯಕ್ಷರಿಗೆ ಹೇಳಿ ನೀವು ಇದು ಮಾಡಬೇಕು, ಆದರೆ ಎಲ್ಲ ವಲಯದ ಇದನ್ನು ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಿಮಗೆ ನನ್ನ ಧನ್ಯವಾದಗಳು. ಯಾಕೆಳಿದರೆ ನೀವು ಸಹಕಾರ ಕೊಡಿ ತಾಲೂಕು ನಡೆಸಲಿಕ್ಕೆ ನಮಗೆ ಸಾಧ್ಯತೆಯೇ ಇಲ್ಲ. ಯಾಕೆಂದರೆ ಕೆಲಸ ಮಾಡಿ ಸಾಕಾಗ್ತದೆ, ಜವಾಬ್ದಾರಿಗಳು ತುಂಬ ಇರುತ್ತೆ. ಎಲ್ಲ ರಿಪೋರ್ಟ್ಸ್ ಈಗ ಇವರು ಹೇಳಿದರು ಸುರತ್ಕಲ್ನವರು, ನಮ್ಮ ಪೀಟರ್, ಈ ಥರ ಆಗಬೇಕಿತ್ತು. ಹೌದು, ನಮ್ಮಿಂದ ತಪ್ಪಾಗಿದೆ. ಇನ್ನು ಮುಂದಕ್ಕೆ ನಾವು ನಿಮಗೆ ಬ್ಯಾಲೆನ್ಸ್ ಶೀಟ್ ಆಗಲಿ ಏನಾಗಲಿ ನೀವು ನಮಗೆ ಮೀಟಿಂಗ್ ಇರುವಾಗ ಸರ್ ಇದನ್ನು ನೀವು ತಯಾರು ಮಾಡಿದ್ದೀರಾ, ನೀವು ಮಾಡಲಿಲ್ವೋ, ನೀವು ಹೇಳಿದ ಕೆಲಸವನ್ನು ನಮ್ಮ ತಾಲೂಕಿಂದ ಮಾಡಲಿಲ್ಲ ಆದರೆ ನೀವು ಹೇಳಿದ ಕೆಲಸ ನಾವು ಮಾಡಿ ಆಗ್ತದೆ. ಯಾಕಂದರೆ ಇಲ್ಲಿ ಕೂತ್ಕೊಂಡ್ರು ಯಾರು ಧರ್ಮಾರ್ಥ ಕೆಲಸ ಇಲ್ಲದ ಕೂತ್ಕೊಂಡ್ರು ಯಾರು ಇಲ್ಲ, ಎಲ್ಲರೂ ಧರ್ಮಕ್ಕೆ ಸೇವೆ ಕೊಡೋರು ಇರೋದು, ಅದಕ್ಕೋಸ್ಕರ. ಓಕೆ, ಈಗ ಇನ್ಶೂರೆನ್ಸ್ ವಿಚಾರ ಬರುವಾಗ ನಾವು ಈ ವರ್ಷ ಮೀಟಿಂಗಲ್ಲಿ ಡಿಸೈಡ್ ಮಾಡಿದ್ವಿ, ನಾವು ಇನ್ನು ಮುಂದೆ ಇವರದ್ದು ಇನ್ಶೂರೆನ್ಸ್ ಮಾಡೋದಿಲ್ಲ. ಯಾಕೆಂದರೆ ನಾವು ಪುಕ್ಕಟೆ 3 ಲಕ್ಷವನ್ನು ಇನ್ಶೂರೆನ್ಸಿಗೆ ಕಟ್ಟೋದು. ಇನ್ಶೂರೆನ್ಸ್ ನಮ್ಗೆ ಇಷ್ಟರಿಗೆ ಯಾರ್ದು ಬೆನಿಫಿಟ್ ಸಿಗಲಿಲ್ಲ. ಅದಕ್ಕೆ ನಾವು ನಮ್ಮ ತಾಲೂಕು ಮೀಟಿಂಗ್ನಲ್ಲಿ ಡಿಸೈಡ್ ಮಾಡಿ, ಯಾಕೆಂದರೆ ಇನ್ನೊಂದು ಕಾರಣ ಇದೆ, ಅಲ್ಲಿ ಇನ್ಶೂರೆನ್ಸ್ ಸಿಕ್ಕುದು ನಾವು ಮಾಡಿದ ಇನ್ಶೂರೆನ್ಸ್ ಸತ್ತರೆ ಮಾತ್ರ. ಇಲ್ಲಿ ಸಾಯುವುದಕ್ಕಿಂತ ಅಸೌಖ್ಯದಿಂದ ಇರುವವರು ತುಂಬ ಜನ ಇದ್ದಾರೆ, ಹುಷಾರಿಲ್ಲ, ಏನೋ ಆಯಿತು ಏನೋ ಆಗಿದೆ ಅಂಥವರಿಗೆ ನಾವು ಒಂದು ವೇಳೆ ನಮ್ಮ ಸದಸ್ಯನು ಒಂದು 50,000 ಬಿಲ್ ಆದರೆ 50,000, ದಯವಿಟ್ಟು ಕೇಳಿ ಸದಸ್ಯರೇ, ದಯವಿಟ್ಟು ಕೇಳಿ. ಮೊನ್ನೆ ನಾನು ಸುರತ್ಕಲ್ಲಲ್ಲಿ ಹೇಳುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಮತ್ತೆ ನನಗೆ ಜೋರು ಮಾಡಿದ್ರು, ನೀವು ಯಾಕೆ ಹೇಳಿದ ಅಧ್ಯಕ್ಷರೇ ಅಂತ. ನಾನು ಕೊಂಡೋಗಲಿಲ್ಲ, ಅದಕ್ಕೋಸ್ಕರ ಕ್ಷಮೆ ಕೇಳ್ತಿದ್ದೇನೆ ಸುರತ್ಕಲ್ನವರ ಹತ್ರ. ಅಪಘಾತದಲ್ಲಿ ಒಂದು ವೇಳೆ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟಲಿದು ವೆಚ್ಚ 50,000 ಆದರೆ 50,000 ಬಿಲ್ ಆದರೆ ನಾವು ಸಂಘದಿಂದ ನಿಮಗೆ ವೆರಿ ನೆಕ್ಸ್ಟ್ ಡೇ 15,000 ಕೊಡ್ತೇವೆ. ದಯವಿಟ್ಟು ಕೇಳಿ, ಸಂಘದಿಂದ 15,000 ನಾವು ಇನ್ಶೂರೆನ್ಸಿಗೆ ಮಾಡಲಿಕ್ಕೆ ಹೋಗೋದಿಲ್ಲ, 15,000 ಸಂಘದಿಂದ ಕೊಡ್ತೇವೆ. ಒಂದು ವೇಳೆ ನಿಮ್ಮ ವೆಚ್ಚವು 1 ಲಕ್ಷ ಆಯ್ತು ಅಂತ ಎಣಿಸಿ, ಹಾಸ್ಪಿಟಲ್ ಬಿಲ್ಸ್ 1 ಲ್ಯಾಕ್ ಆಯಿತು, ನಾವು ಇಮಿಡಿಯೇಟ್ಲಿ 25,000 ಸ್ಯಾಂಕ್ಷನ್ ಮಾಡ್ತೇವೆ ಪ್ರತಿಯೊಬ್ಬ ಸದಸ್ಯನಿಗೆ 25,000. ಹಾಗೂ ಸದಸ್ಯನು ನಾನು ಕೇಳುವುದಿಲ್ಲ, ಏನು ಮರಣ ಹೊಂದಿದ್ದಾರೆ ಸಂಘದಿಂದ ಇಮಿಡಿಯೇಟ್ಲಾಗಿ 50,000 ಕೊಡಲು ನಾವು ನಿಶ್ಚಯಿಸಿದ್ದೇವೆ. ಅದಕ್ಕೆ ನಿಮ್ಮ ಎಲ್ಲರ ಒಪ್ಪಿಗೆ ಇದೆಯಾ ಅಂತ ನಮಗೆ ದಯವಿಟ್ಟು ಹೇಳಬೇಕಂದ್ರೆ ಇದನ್ನು ನಾವೀಗ ಈ ಜನರಲ್ ಬಾಡಿ ಮೀಟಿಂಗಲ್ಲಿ ಅಪ್ರೂವ್ ಮಾಡ್ತೇವೆ. ಅದಕ್ಕೆ ದಯವಿಟ್ಟು ನೀವು ಇದು ಎಲ್ಲರಿಗೆ ಈ ಸ್ಕೀಮ್ ಓಕೆ ಅಂತ ನಾವು ಇನ್ಶೂರೆನ್ಸ್ ಯಾರಿಗೆ ಮಾಡಿ. ಯಾಕಂದರೆ ನಮ್ಮ ಬಳಿ ಸದಸ್ಯರು ಸಹಕರಿಸುವುದಿಲ್ಲ, ನಮ್ಮ ನಿತ್ಯ ಅವರು ಸುಮ್ಮನೆ ಕೂತ್ಕೊಂಡ ಜನ ಅಲ್ಲ, ಅವರು ಇನ್ಶೂರೆನ್ಸ್ಗೋಸ್ಕರ ಅದು ಕಾರ್ಡ್ ಕೊಡಿ, ಪಾಲಿಸಿ ಕೊಡಿ, ನಿಮ್ಮ ಡೇಸ್ ಅದು ಒಂದು ಬರ್ತಾ ಇಲ್ಲ. ಈ ಸರ್ತಿ ನಾವು ಒಂದು 100 ಜನರದ್ದು ಆಲ್ರೆಡಿ ರಿನ್ಯೂವಲ್ ಮಾಡಿ ಆಗಿದೆ. ಮತ್ತೆ ನಾವು ಇದು ಎನಿಸಿದ್ವಿ, ನಿತ್ಯ ಏತ್ ಕೇನು ಬೆನ್ನ ಕೇನದು ಸಾಕು ಹಾಕೊಂಡು ಎಲ್ಲ ಕೊರ್ಪೂಜೆ. ಅದಕ್ಕೋಸ್ಕರ ಈ ಸ್ಕೀಮಿಗೆ ನಾವು ಹೋಗಿದ್ದೇವೆ. 50,000 ಹಾಸ್ಪಿಟಲ್ ಬಿಲ್ ಬಂದರೆ 15,000, 1 ಲಕ್ಷ ಬಿಲ್ ಬಂದರೆ 25,000, ಸದಸ್ಯರು ಮರಣ ಹೊಂದಿದಲ್ಲಿ 50,000 ತುರ್ತಾಗಿ ನಮ್ಮ ಸಂಘದಿಂದ ಕೊಡುವುದನ್ನು ನಾವು ನಿಶ್ಚಯಿಸಿದ್ದೇವೆ. ಇದು ಎಲ್ಲರಿಗೆ ಓಕೆ ಆದರೆ ಇದರ ಬಗ್ಗೆ ಯಾರು ಅಬ್ಜೆಕ್ಷನ್ ಇದ್ದರೆ ದಯವಿಟ್ಟು ಹಾಕಬಹುದು, ಪ್ರಶ್ನೆಗಳನ್ನು ಕೇಳಬಹುದು, ಅದಕ್ಕೆ ನಾನು ನಿಮ್ಗೆ ಉತ್ತರ ಕೊಡ್ತೇನೆ. ಎಲ್ಲರಿಗೆ ಓಕೆ ಆದರೆ ದಯವಿಟ್ಟು ಚಪ್ಪಾಳೆ ತಟ್ಟಿದ್ದನ್ನು ಅನುಮೋದಿಸುವುದು ದಯವಿಟ್ಟು. ಈಗ ಆಕ್ಸಿಡೆಂಟ್ ಆಗಬೇಕಂತ ಏನಿಲ್ಲ,
ಎಂಥದ್ದು ಹುಷಾರಿಲ್ಲ, ಅಸೌಖ್ಯದಿಂದ ಆಕ್ಸಿಡೆಂಟ್ ಆಗಿದ್ರೆ ಮಾತ್ರ ಅಂತಲ್ಲ, ಒಂದು ಹುಷಾರಿಲ್ಲ. ನೋಡಿ, ನಾನು ಸದಸ್ಯರೇ, ನಮ್ಮ ಸದಸ್ಯರ ಹೃದಯ ಭಾಳ ದೊಡ್ಡದುಂಟು, ಹಣ ಮುಖ ನೋಡುವವರಲ್ಲ. ಎಕ್ಸಾಂಪಲ್, ಈಗ ಆಗೊಬ್ಬರು ಅವರು ಮರಣ ಹೊಂದಿದ್ರು, ಎಲ್ಲಿದ್ರು ಪಡೀಲಿದು ಶ್ವೇತಾ ಎಲೆಕ್ಟ್ರಿಕಲ್ಸ್. ನಾವೊಂದು ಗ್ರೂಪಲ್ಲಿ ಹಾಕಿದೆವು, ಇಂಥವರು ಅಸೌಖ್ಯದಿಂದ ಇದ್ದಾರೆ, ದಯವಿಟ್ಟು ನೀವುಗಳು ನಿಮ್ಮ ಆದಷ್ಟು ಎಷ್ಟು ನಾನು ಎಣಿಸ್ತೇನೆ 68,000 70,000 ಬಂದಿದೆ. ಈ ಸದಸ್ಯರು ಕೊಟ್ಟದ್ದು. ಇದರ ಮೊದಲು ಸಹ ನಾವು ಬೇರೆಯವರಿಗೆ ಕೊಟ್ಟಿದ್ದೇವೆ, ಭಾಳಷ್ಟು ಅಂತ ಇದುಂಟು. ನಾವು ಶ್ವೇತದವರಿಗೆ ಮನೆಗೆ ಹೋಗಿ 25,000 ಕೊಟ್ಟು ಸಹ ಬಂದಿದ್ದೇವೆ. ಅವರಿಗೆ ಹುಷಾರಿದ್ದಾರೆ ಅಂತೆಲ್ಲ ಪುನಃ. ಯಾಕಂದರೆ ದುಡ್ಡು ನನ್ನ ಪ್ರಕಾರ ನಾವು ಸಂಘದಲ್ಲಿ ದುಡ್ಡು ಇಟ್ಟು ಮಾಡಲಿಕ್ಕೆ ಏನಿಲ್ಲ, ನಮ್ಮ ದುಡ್ಡು ಸದಸ್ಯರಿಗೆ ಉಪಯೋಗ ಆಗಬೇಕು ನನ್ನ ಆಸೆ. ಈಗ ಕೆಲವು ಸರ್ತಿ ನಮಗೆ ಫೋನ್ಗಳು ಬರ್ತಾ ಉಂಟು, ಸರ್ ಬೆನ್ನಮ್ ಅಲ್ಪ ಜನರೇಟರ್ ಲೈಟಿಂಗ್ ಕಮ್ಮಿ ಮಲ್ತೇರು, ಜನರೇಟರ್ ಜಾಸ್ತಿ ಮಾಡಿಯಾರು, ಅವು ಅಂಚಾಂಡು 6 ಇಂಚಾಂಡು 6 ಜನ ಕಾಣೆಯರು ಅಂದರೆ ತುಂಬ ಕೆಲವು 11ವರೆಗೆ ಬರೋದುಂಟು. ನಾನು ಮಲಗಿದ್ರೆ ಸಹ ಫೋನ್ ಬರ್ತದೆ, ಪುನಃ ಎದ್ದು ಮತ್ತೆ ತೆಗೆದುಂಟು. ಇಂಚ ವಿಚಾರಗಳು ಬರೋಣ. ಇದರ ಮೊದಲು ನಿಮಗೆ ತಿಳಿಸಿದ್ದು ಇದೆ, ಗೊತ್ತಿರಬೇಕು ಸದಸ್ಯರೇ. ನೀವು ನಿಮ್ಮ ಎಂಥ ಕಂಪ್ಲೇಂಟ್ಸ್ಗಳು ಎಂಥದ್ದು ಇದ್ದರೆ ನೀವು ನಿಮ್ಮ ವಲಯದ ಅಧ್ಯಕ್ಷರಲ್ಲಿ ಲಿಖಿತ ರೂಪದಲ್ಲಿ ಕೊಟ್ಟರೆ ಮಾತ್ರ ನಾವು ತಾಲೂಕು ಮಟ್ಟದಲ್ಲಿ ಅದನ್ನು ವಿಚಾರಿಸ್ತೇವೆ, ಲಿಖಿತ ರೂಪದಲ್ಲಿ. ಯಾಕೆ ಹೇಳಿದರೆ ಮೊನ್ನೆ ಒಂದು ಮೀಟಿಂಗಲ್ಲಿ ಆಗುವಾಗ ಬೆನ್ನಮ್ ಅಲ್ಪ ಜಾಸ್ತಿ ಅಂಡು ಲೈಟ್ ಅಂಚಾಂಡು ನಾನು ಬರ ರೂಪದಲ್ಲಿ ಕೇಳುವಾಗ ಇಷ್ಟರದ ಬರ ಬರಲಿಲ್ಲ ಅವ್ರದ್ದು. ಅಂದರೆ ಒಂದು ವಾರ ಆಯಿತು, ಅಷ್ಟು ದೊಡ್ಡದಿರಬೇಕು ಕಂಪ್ಲೇಂಟ್, ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಏನುಗಳು ಇದ್ದರೆ ನೀವು ಅದನ್ನು ಲಿಖಿತ ರೂಪದಲ್ಲಿ ಕೇಳಿದರೆ ಅದಕ್ಕೆ ತಕ್ಕ ಹೋರಾಟ ನಾವು ಮಾಡುವುದು ಅನ್ನೋದಕ್ಕೆ ಇದು ನಿಶ್ಚಯ. ಯಾಕೆಂದರೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಇಷ್ಟಕ್ಕೆ ಕೂತ್ಕೊಳ್ಳಿಲ್ಲ, ಇನ್ನು ಮುಂದೆ ಸಹ ಕೂತ್ಕೊಳ್ಳೋದಿಲ್ಲ ಅಂತ ಏನು ವಿಚಾರಗಳು ಇದ್ದರೆ ನಿಮ್ಮ ಪರ್ಸನಲ್ ಇರಲಿ, ನಂಗೆ ಗೊತ್ತಿಲ್ಲ. ನಾವೊಂದು ಸಂಸ್ಥೆಯ ಒಂದು ಕೆಲಸ ಮಾಡುವಾಗ ಏನಾಗಿದೆ ಅಂತೆ, ಒಂದು 2-3 ತಿಂಗಳ ಮೊದಲು ನಮಗೊಂದು ಕಂಪ್ಲೇಂಟ್ ಬಂತು. ಸರ್, ನಾವೊಂದು ಕೆಲಸವನ್ನು ತೆಗೆದುಕೊಂಡಿದ್ದೇವೆ, ಅವರದ್ದು ರೇಟ್ ತುಂಬ ಕಮ್ಮಿ ಮಾಡಿ ಕೊಟ್ಟಿದ್ದಾರೆ ಸರ್, ನಾವು ಕೊಟ್ಟರೆ ನಮಗೆ ಹಾಗೆಂತ ವಿಚಾರ ಬಂದು ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಅವರನ್ನು ಆಫೀಸಿಗೆ ಕರೆದು ವಿಚಾರಣೆ ಮಾಡುವಾಗ ಅವರ ಕೊಟೇಶನ್ ಯಾಕೆ ಕಮ್ಮಿ ಬಂದಿದೆ, ಅವರು ಕ್ವಾಂಟಿಟಿ ಕಮ್ಮಿ ಮಾಡಿದ್ದಾರೆ, ಅವರ ರೇಟ್ ಕಡಿಮೆ ಉಂಟು. ರೇಟ್ ಅಂದರೆ ನಮ್ಮ ಅಸೋಸಿಯೇಷನ್ ರೇಟೇ ಉಂಟು, ಅದಕ್ಕಿಂತ ಕಮ್ಮಿ ಮಾಡಲಿಲ್ಲ. ಆದರೆ ಇವರು ಕೊಟೇಶನ್ ಜಾಸ್ತಿ ಇತ್ತು. ಆಗ ನಾವು ಹೇಳೋದಿಲ್ಲ ಜಾಸ್ತಿ ಅವರಿಗೆ ಕೊಡಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾರದ್ದು ರೀಸನೇಬಲ್ ರೇಟ್ಸ್ ಉಂಟು, ಯಾರದ್ದು ಕಮ್ಮಿ ಉಂಟು ಅವರಿಗೆ ಕೊಟ್ಟು ಅಂತ ಅವರಿಗೆ ಸಮಾಧಾನ ಮಾಡಿ ನಾವು ಕಳಿಸಿದ್ದೇವೆ. ನಾವು ಯಾರ ಪರವಾಗಿ ಅಲ್ಲಿ ಕೂತ್ಕೊಂಡು ಮಾತಾಡೋದಿಲ್ಲ. ನನಗೆ ಇವರದ್ದು ಗುರುತ ಉಂಟು, ಅವರದ್ದು ಗುರುತ ನಾವು ಮಾತಾಡೋದಿಲ್ಲ. ನಾವು ದೇವರ ನ್ಯಾಯ ಪ್ರಕಾರವಾಗಿ ನಾವಲ್ಲಿ ಕೂತ್ಕೊಂಡು ಎಲ್ಲರಿಗೆ ಒಂದೇ ಲೆಕ್ಕ ನ್ಯಾಯ ಕೊಡ್ತಾ ಇದ್ದೇವೆ. ಈಗ ಒಂದು ಪಾಯಿಂಟ್ ಬಂದಿತ್ತು. ಈಗ ನಾವು ಕೆಲವು ಪ್ರೋಗ್ರಾಮ್ ಮಾಡುವಾಗ ಮೊನ್ನೆ ತುಂಬ ತರ್ಕ ಆಗ್ತಾ ಉಂಟು ಈ ನಮ್ಮ ಸಮಯದ ಬಗ್ಗೆ, DJ ಬಗ್ಗೆ. ಈಗ DJ ಮಾಡುವಾಗ 10 ಗಂಟೆಗೆ ನಿಲ್ಲಿಸಬೇಕಿಲ್ಲ, 11 ಗಂಟೆ ಆಗ್ತದೆ, 12 ಗಂಟೆ ಆಗ್ತದೆ. ಬಂದು ಮಾಡುವಾಗ ಓನರ್ಸ್ಗಳು ಬಂದು ನಿಮಗೆ ಹೊಡಿತಾರೆ, ನಿಮಗೆ ಏನಾದರೂ ಡ್ಯಾಮೇಜ್ ಮಾಡ್ತಾರೆ. ಅಂಥದ್ದು ಏನು ವಿಚಾರಗಳು ಇದ್ದರೆ ನೀವು ನಮಗೆ ದಯವಿಟ್ಟು ಸಂಘಕ್ಕೆ ತಿಳಿಸಿ, ಅದರ ಬಗ್ಗೆ ಕ್ರಮ ತೆಗೆದು ನಮ್ಮ ಜವಾಬ್ದಾರಿ. ಅಕ್ಲ ಹಾಕುವೇರಿ ಎಂಗ್ಲೆಗೆ ಜನ ಸೌಂಡ್ ನೂಕುದು ಪಾಡುವೇರು ಅಂಚೆ ಇಂಚ ಅಂತ ಕೆಲವು ಇರ್ತದೆ. ಆಗ ಅಂಥದ್ದುಗಳು ಏನು ಇದ್ದರೆ ನಾವು ಜವಾಬ್ದಾರಿ. ಒಂದು ನಾನು ಲಾಸ್ಟ್ ಟೈಮ್ ಸಹ ಹೇಳಿದ್ದೇನೆ ನಿಮಗೆ ಸದಸ್ಯರೇ, ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನು ಬದಲಿಸಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಅಲ್ಲ ಯಾರಿಂದ ಸಾಧ್ಯತೆಗಳಿಲ್ಲ. 10 ಗಂಟೆ ಅಂತ ಉಂಟು. ನಾವು SP ಆಫೀಸಿಗೆ ಹೋದದ್ದು, ಇದು ಆರ್ಡರ್ ಬಂದ ಕೂಡಲೇ ನಾವೊಂದು 5-6 ಜನ ಹೋಗಿದ್ದೆವು, SP ಹತ್ರ ಮಾತಾಡಿದೆವು. ಅವರ ಪ್ರಶ್ನೆ, ನಿಮಗೆ ಸೌಂಡ್ ಹಾಕ್ಲಿಕ್ಕೆ ಯಾರು ಹಿಡಿದು, ಸೌಂಡ್ ಸಿಸ್ಟಮ್ ಇನ್ವೆಸ್ಟ್ ಮಾಡಲಿಕ್ಕೆ ಯಾರು ಹಿಡಿದು, ಹೇಗೆ ಆಗಬೇಕು ನಮಗೆ ಹೇಳಿದೆ. ಸರ್ ಹಾಗೆ ಅಲ್ಲ ನೋಡಿ, ನಾನು ನಿಮಗೆ ಹೇಳ್ತೇನೆ, 10 ಗಂಟೆ ನಂತರ ಸೌಂಡ್ ಹಾಕಲಿಕ್ಕೆ ಇಲ್ಲ, ಅವರ ಕಾನೂನು ಪ್ರಕಾರ ಅವರು ಹೇಳ್ತಾರೆ. ಈಗ ಎಲ್ಲ ಠಾಣೆಗಳಲ್ಲಿ ಕರೆಸಿಕೊಂಡು ಹೇಳ್ತಾ ಇದ್ದಾರೆ. ಈಗ ಎಲ್ಲರ ತಲೆಯಲ್ಲಿ ಅದೇ ಪ್ರಶ್ನೆ ಉಂಟು, ಇಂಚಿನ ಮಲ್ಪುನಿ ಅಂತ. ಮತ್ತೆ ನನಗೆ ಪ್ರಶ್ನೆ ಬರ್ಬೋದು ನನಗೆ ಗೊತ್ತು, ಆಗ ನಾನು ಉತ್ತರ ಕೊಡ್ತೇನೆ ಆ ವಿಚಾರದಲ್ಲಿ. ನಾವು SP ಹತ್ರ ಹೋಗ್ತೇವೆ ಇದೇ ವಿಚಾರದಲ್ಲಿ. ನಾವು ಮೊನ್ನೆ 11 ಗಂಟೆಯಿಂದ 11:30 to 5:30 ನೀವು ಲೆಕ್ಕ ಮಾಡಿ, 11:15 5:15 ತನಕ ಗೃಹ ಮಂತ್ರಿಯನ್ನು ಕಾದರವರನ್ನು ಕಾದು, SP ಬ್ಯಾಂಗ್ಳೂರ್ದು ಅವರೆಲ್ಲರನ್ನು ಕಾದು 5 ಊಟ ಸಮೇತ ಮಾಡಲಿಲ್ಲ. ಇಲ್ಲಿ ಕೆಲವು ಸದಸ್ಯರಿದ್ದಾರೆ, ನೀವು ಕೇಳುವ ಪ್ರಶ್ನೆ ನಿಕ್ಲು ಕಮಿಟಿದಕ್ಕೂ ಇಂಚಿನ ಮಲ್ಪುವಾರು, ಸಂಘದಕ್ಕೂ ಇಂಚಿನ ಮಲ್ವ. ಅದಕ್ಕೆ ನಿಮಗೆ ಕ್ಲಾರಿಟಿ ಕೊಡು. ನಾವು ಹೋದ ಕಡೆ ಎಲ್ಲ ಫೋಟೋ ಹಾಕಬೇಕಂತ ಅಗತ್ಯ ಇಲ್ಲ.
ನೀವು ಪ್ಲೀಸ್ ದಯವಿಟ್ಟು ಈ ವಿಚಾರಗಳಲ್ಲಿ ನೀವು ಆದಷ್ಟು ಸಂಘ ಏನು ಮಾಡ್ತಾನೆ ತಿಳ್ಕೊಂಡ್ರೆ ಭಾಳ ಉತ್ತಮ. ಇದರಲ್ಲಿ ನಮಗೆ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ಈಗ ಇದೇ ಸೌಂಡ್ ವಿಚಾರ ಬರುವಾಗ ನಾವು 10 ಗಂಟೆ ನಂತರ ಬಂದರೆ ಸಂಘದವರು ತಮ್ಮಗೆಲ್ಲಿ ಬಂದು ನೀವು ಏನು ಕಂಪ್ಲೇಂಟ್ ಕೊಟ್ಟರೆ ನಾವು ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಸದಸ್ಯರೇ. ಕಾನೂನು ತಪ್ಪಿ ನೀವು ನಿಮಗೆ ಏನಾದರೂ ಕಾನೂನಾತ್ಮಕ ಏನೋ ಆದರೆ ಅದಕ್ಕೆ ನಾವು ನಿಮ್ಮ ಬಳಿ ಸಾಧ್ಯತೆವೇ ಇಲ್ಲ. ಯಾಕಂದರೆ ಕಾನೂನು ತಪ್ಪಿ ನಾವು ಹೋಗಲಿಕ್ಕೆ ಆಗ್ತಾನಿಲ್ಲ. ಅದಕ್ಕೋಸ್ಕರ ಮತ್ತು ಸೌಂಡ್ ಸಿಸ್ಟಮ್ ಹೇಳಿದರು, ನಮ್ಮ ಅಧ್ಯಕ್ಷರು ಹೇಳಿದರು, ಜಿಲ್ಲಾ ಅಧ್ಯಕ್ಷರು. ಈಗ ನಾವು ಅದರ ಹಿಂದೆ ಪ್ರಯತ್ನ ಮಾಡ್ತೇವೆ. ಆದರೆ ಎಲ್ಲಿ ಹೋದ್ರೆ ಯಾರಾಗೊಬ್ಬರು ಹೇಳಿದ್ರು ಬ್ಯಾಂಗ್ಳೂರು ಬುಡ್ಪೇರಿಗೆ ಅಂತ. ಬ್ಯಾಂಗ್ಳೂರ್ದು ಎಸ್ ಪಿ ಬೇರೆ, ನಮ್ಮದು ಎಸ್ ಪಿ ಬೇರೆ. ಅವರು ಮಾಡಿದ ಕಾನೂನುಗಳನ್ನು ನಾವು ಅಲ್ಲಿ ನಾವು ನೋಡಲಿಲ್ಲ. ಅದಕ್ಕೆ ನಾವು ಯಾವ ವಿಚಾರಗಳನ್ನು ಮನದಲ್ಲಿಟ್ಟು ಇಲ್ಲಿ ಏನು ಹೇಳೋಕ್ಕೆ ಬರ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ನೀವು ನಿಮ್ಮ ಕಾನೂನಿಗೆ ತಕ್ಕಂತೆ ನೀವು ನಡೆದುಕೊಂಡ್ರೆ ಉತ್ತಮ. ನಿಮಗೆ ನನ್ನ ಸಲಹೆಗಳನ್ನು ಕೊಡಬಹುದು. ಓಕೆ, ನಾವು ಇಡ್ತೇವೆ ಸೌಂಡ್ ಸಿಸ್ಟಮನ್ನು. ಮಾಲಕರೇ, ನಮಗೆ ಒಂದು ಪರ್ಮಿಷನ್ ಲೆಟರ್ ತನ್ನಿ. ನೀವು ಪರ್ಮಿಷನ್ ಲೆಟರ್ ತನ್ನಿ. 10 ಗಂಟೆಯಿಂದ ಇಷ್ಟೊಂದು ಇಡ್ತೇವೆ, ನನಗೆ ಪೊಲೀಸ್ ಠಾಣೆಯಿಂದ ನೀವು ಪರ್ಮಿಷನ್ ತನ್ನಿ, ನಾವು ಇಡ್ತೇವೆ. ಯಾರು ತರಲಿ? ಯಾರಾದರೂ ಒಬ್ಬರು ನಿಮಗೆ ಪರ್ಮಿಷನ್ ಕೊಟ್ಟಿದೆ ಈ ನಮ್ಮ ದಕ್ಷಿಣದಲ್ಲಿ, ನಾನು ಅದಕ್ಕೆ ನಾನು ನಿಮ್ಮ ಪರ್ಮಿಷನ್ ಕೊಟ್ಟ ನಂತರ ಸಹ ಅವರು ನಿಮಗೆ ತೊಂದರೆ ಕೊಟ್ಟರೆ ನಾವು ನಿಮ್ಮ ಜೊತೆ ಇರಲಿಕ್ಕೆ ಸಾಧ್ಯತೆ ಇದೆ, ಇಲ್ಲದ ಸಾಧ್ಯತೆ ಇಲ್ಲ. ಆಗ ನಮ್ಮ ಅಶೋಕಣ್ಣ ಹೇಳಿದರು, ಟ್ರೇಡ್ ಲೈಸೆನ್ಸು ಎಲ್ಲರ ಹತ್ರ ಇದೆಯಾ? ದಯವಿಟ್ಟು ಇದ್ದವರು ಕೈ ಎತ್ತಿ, ಈಗಾದರೂ ಎತ್ತಿ. ಅಧ್ಯಕ್ಷರು ಕೇಳೋ ಪ್ಲೀಸ್, ಸಿನ್ಸಿಯರ್ ನಾನು ಹೇಳ್ತಿರೋದು, ದಯವಿಟ್ಟು ಹಾಂ. ಈಗ ನನ್ನ ಪ್ರಕಾರ 25-30 ಜನ ಥರ ಉಂಟು, 170 ಜನ ಲೈಸೆನ್ಸ್, ಟ್ರೇಡ್ ಲೈಸೆನ್ಸ್ ಇಲ್ಲ. ಇದರಿಂದ ಆಗುವ ಏನಂದರೆ ಈ ಟ್ರೇಡ್ ಲೈಸೆನ್ಸ್ ಈಗ ಲೈಸೆನ್ಸ್ ಇಲ್ಲದ್ರೆ ಡ್ರೈವಿಂಗ್ ಮಾಡ್ತೀರಾ? ಲೈಸೆನ್ಸ್ ಇಲ್ಲದ್ರೆ ಡ್ರೈವಿಂಗ್ ಎಷ್ಟು ಜನ ಮಾಡ್ತಾರೆ? ಕೈ ಎತ್ತಿ. ಹಾಂ, ಅದಕ್ಕೆ ಸಹ ಕೊಡ್ತಾರೆ. ಮನೆಯಲ್ಲಿ ಇದ್ದವರಿಗೆ ಸಹ ಟ್ರೇಡ್ ಲೈಸೆನ್ಸ್ ಕೊಡುವ ಉಂಟು. ಅಲ್ಲಿಯನ್ನು ರೂಮನ್ನು ಕ್ಲೋಸ್ ಮಾಡಿ ಅದಕ್ಕೆ ನೀವು ವಿಚಾರಣೆ ಕೇಳಿ. ನೋಡ್ತಾ ಇರ್ತೇವೆ, ಆದರೆ ನಮ್ಮ ಸಂಘದ್ದು ವಾಟ್ಸಪ್ ನೋಡ್ತಾ ಇಲ್ಲ. ಒಂದು ವಿಚಾರ, ಈ ಎಸ್ ಪಿ ಅವರು ಯೂಟ್ಯೂಬಲ್ಲಿ ಹಾಕಿದರು, ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅಂತ. ನಾನು ಇವತ್ತು ತರಲಿಲ್ಲ. ಅದನ್ನು ನಿಮ್ಮ ಎಲ್ಲ ಸದಸ್ಯರಿಗೆ ಅಪ್ಲೋಡ್ ಮಾಡ್ತೇನೆ. ಎಲ್ಲರಿಗೆ ಅಪ್ಲೋಡ್ ಮಾಡಿ ಅದರಲ್ಲಿ ಏನು ನಿಯಮಗಳುಂಟು, ಎಷ್ಟು ಡಿಸಿಬಲ್ ಉಂಟು, ಎಲ್ಲ ಉಂಟು ಕಾನೂನು ಪ್ರಕಾರ. ಕರ್ನಾಟಕ ಲಾ ಪ್ರಕಾರ ಅಲ್ಲಿ 1988ರಲ್ಲಿ ಏನು ಲಾ ಪಾಸ್ ಆಗಿದೆ, 1988ರಲ್ಲಿ, ಇವತ್ತು ನಿನ್ನೆ ಅಲ್ಲ, 40 ವರ್ಷದ ಮೊದಲು ಸುಪ್ರೀಂ ಕೋರ್ಟಿನಿಂದ ಸೆಕ್ಷನ್ ಇದಾಗ್ತದೆ, ಎಲ್ಲ ಥರಲ್ಲಿ ಉಂಟು. ಅದರ ಬಗ್ಗೆ ನೀವು ತಿಳ್ಕೊಂಡ್ರೆ ನಮಗೆ ಉತ್ತಮ. ನಾವು ಪ್ರಶ್ನೆಗಳು ಉತ್ತರ ಅದು ಬೆಸ್ಟ್. ಅದಕ್ಕೋಸ್ಕರ ಅದನ್ನು ನಾನು ಕಾರ್ಯದರ್ಶಿ ಹತ್ರ ಹೇಳಿ ಅದನ್ನು ನಿಮಗೆ ಫಾರ್ವರ್ಡ್ ಮಾಡಿಸ್ತೇನೆ, ಎನಿ ಕಾಸ್ಟ್. ಎಷ್ಟು ಬೇರೆ ಯಾರು ಕ್ವಶನ್ ಇದೆ? ನಾನು ಅನಿಲ್ ಸಲ್ಡನ್ ಅಂತ ಗುರುಪುರದಿಂದ. ನಾನೊಂದು ಫಂಕ್ಷನ್ ಮಾಡ್ತಿದ್ದೆ. ಆಲ್ರೆಡಿ ನಾವು ಫಂಕ್ಷನ್ ಮಾಡುವಾಗ 7 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ತೇವೆ, 6 ಗಂಟೆಗೆ ಅದು ಸ್ಟಾರ್ಟಿಂಗ್ ಟೈಮ್. ಅದು ಕ್ಲೋಸಿಂಗ್ ನೀವೆಲ್ಲ ಹೇಳ್ತೀರಾ 10 o'clock ಕ್ಲೋಸಿಂಗ್ ಅಂತ. 10 o'clock ಆಯಿತು, 11 o'clock ಹೇಗೆ ಆದರೂ ಮಾಡಿ, ನಮಗೆ ಗೊತ್ತುಂಟಲ್ಲ ನಾವು ಯೂನಿಯನಲ್ಲಿ ಇದ್ದೇವೆ ಅಂತ. ಕ್ಲೋಸಿಂಗ್ ಮಾಡಿದೆವು, ಎಲ್ಲ ಮಿಕ್ಸಿ ಎಲ್ಲ ಕ್ಲೋಸ್ ಮಾಡಿ ಜಾಕೆಲ್ಲ ಇಟ್ಟ ನಂತರ ಪಾರ್ಟಿಯಿಂದ ಪುನಃ ಇಜ್ಜಿ ನಾನೆಲ್ಲ ದಿವೋಡು. ಏನು ಮಾಡಲಿಕ್ಕಾಗಲ್ಲ. ಡಿ ಜೆ ಆಪ್ರೇಟರ್ ಇದ್ದಾರೆ, ಅವರು ನಾನು ಮೊದಲು ಇಟ್ಟಿದ್ದೇನೆ, ನಾನು ಇಡ್ತೇನೆ, ಮತ್ತು ನಮಗೆ ಏನು ಮಾಡಲಿಕ್ಕಾಗಲ್ಲ. ಅಂಥ ಟೈಮಲ್ಲಿ ನಾವು ಏನು ಮಾಡ್ಬೋದು? ಮತ್ತು ನಾನು ಏನು ಮಾಡಲಿಲ್ಲ, ಎಲ್ಲ ಸಿಕ್ಕಿಸಲಿಲ್ಲ. ಲಾಸ್ಟ್ ಒಂದು DB ಬಾಕ್ಸ್ ಇತ್ತು, ಅದಕ್ಕೆ ಕನೆಕ್ಷನ್ ಕೊಟ್ಟೆ. ನೆಕ್ಸ್ಟ್ ನನ್ನ ಕ್ವಶನ್ ಏನೆಂದರೆ, ನಾನು 1 ಗಂಟೆಗೆ ಕ್ಲೋಸ್ ಮಾಡಿದೆ. ಏನು ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ನಾವು ಅಲ್ಲಿ ಒಬ್ಬರು ಅಲ್ಲಿ ಉಳಿದವರೆಲ್ಲ ಇರೋದು ಡ್ರಿಂಕ್ಸ್ ಮಾಡಿ ಇರೋದು. ಅಂಥ ಟೈಮಲ್ಲಿ ನಮಗೆ ಅವರ ಹತ್ರ ಫೋರ್ಜರಿ ಮಾತಾಡಲಿಕ್ಕೆ ಆಗಲ್ಲ. 1 ಗಂಟೆಗೆ ನಾನು ಜನರೇಟರ್ ಎಲ್ಲ ಕ್ಲೋಸ್ ಮಾಡಿ ಆಗುವಾಗ ನನ್ನ ಹತ್ರ ಅಲ್ಲಿ ಹೇಳುದು, ನಿಕ್ಲನ ಈ 11 ಗಂಟೆಗೆ ಬಂದ್ ಮಲ್ಪೇರು ಬಂದ್ಪಾತ, ನಾನೆಲ್ಲ 1 ಗಂಟೆ ಆತ, ನಿಕ್ ಕೇನೊಂದಿಜ್ಜ ಅಪ್ಪಗ ನಿನ್ನವ ಯೂನಿಯನ್ ನನಗೆ ಕೇಳೋದು. ಆಗ ನಾನು ಅವನಿಗೆ ಏನು ಉತ್ತರ ಕೊಡಬೇಕು? ನಿಮ್ಮಲ್ಲಿ ಪ್ರಶ್ನೆ ಕೇಳಿದವು ಯೂನಿಯನಲ್ಲಿ ಇದ್ದಾರಾ? ಆ ಫಂಕ್ಷನ್ ಕೊಟ್ಟಿರ್ತಾರೆ, ನಾವು ಥ್ರೂ ಅಲ್ಲಿ ಹೋಗಿರ್ತೇವೆ. ಆಗ ನಮಗೆ ಅಲ್ಲಿ ನಾವು ಅಧ್ಯಕ್ಷ ನಾವು ಇದ್ರೆ ಸದಸ್ಯನಾಗಿ ಆ ಟೈಮಲ್ಲಿ ನಾವು ಬರವಣಿಗೆ ಕೊಟ್ಟು ಆ ಟೈಮಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ಅದು ಅಂಥ ಟೈಮಲ್ಲಿ ನಾನು ಏನು ಮಾಡ್ಬೋದು? ಕ್ಲೋಸ್ ಮಾಡಿದ್ರೆ ನಿಮಗೆ ಪ್ರಶ್ನೆ ಕೇಳಿದವರು ಸದಸ್ಯರ ಅಲ್ಲ. ಯಾಕೆಂದರೆ ನೋಡಿ, ನಾವು ಹೇಳಿದಲ್ಲ ಆಗ ನಿಮಗೆ,
ಈಗ ನಾನು ನನ್ನದಿದೆ, ಅದರ ಹಿಂದಿನಿಂದ ಮಾತಾಡುವ ಸದಸ್ಯರು ತುಂಬ ಇದ್ದಾರೆ. ನೀವು ಅವರ ಹೆಸರುಗಳನ್ನು ಹೇಗೆ ಹೇಳಿದರೆ, ನೋಡಿ ಇಂಥವ್ರು ನಿಮ್ಗೆ ಇಂಥ ಹೇಳಿದ್ದಾರೆ, ಅವ್ರಿಗೆ ನಾವು ಉತ್ತರ ಕೊಡ್ಬೋದು. ಮನುಷ್ಯ ಕುಡಿದ ನಂತರ ನಿಮ್ಮಲ್ಲಿ ಅಂಥದ್ದು ಇಲ್ಲಿಂದ ಕೇಳಬೇಕು, ಇಲ್ಲ ಅಲ್ಲಿ ಬಿಟ್ಟು ಹೋಗಿ ಅವನಿಗೆ ಹಿಡಿದು ಏನು ಮಾಡೋಕ್ಕಾಗುತ್ತೆ, ಆಗೋದಿಲ್ಲ. ಆದರೆ ನಾನು 10 ಗಂಟೆ ಅಂತ ನೀವು ಹೇಳಿದ ಟೈಮಿಗೆ ನಾನು ಕ್ಲೋಸ್ ಮಾಡಿದರೆ ಅವರು ಬಿಲ್ ಕೊಡದ ಸಂದರ್ಭ ಬಂತು, ಆಗ ನಮಗೆ ಇಲ್ಲಿ ಏನಾದ್ರು ಮಾಡ್ಲಿಕ್ಕೆ ಆಗ ನೀವು ಯೂನಿಯನ್ಗೆ ತಿಳಿಸಿ. ಅದೇ ನಿಮ್ಮ ಹಣಗಳು ಕೊಡಲಿಲ್ಲ ಯೂನಿಯನ್ಗೆ ನೀವು ತಿಳಿಸಿ. ಯಾಕೆ ನೋಡಿ, ನಾನು ಒಂದು ವಿಚಾರ ಹೇಳ್ತೇನೆ, ನನಗೆ ಇಲ್ಲಿ ಕೂತ್ಕೊಂಡು ಹೇಳಿಕ್ಕೆ ತುಂಬ ಸುಲಭ ಉಂಟು ಕೆಲವು ವಿಚಾರಗಳು, ಅಲ್ಲಿ ಅನುಭವಿಸರಿಗೆ ಮಾತ್ರ ಗೊತ್ತು. ಸೌಂಡ್ ಸಿಸ್ಟಮ್ ಅಂತ ರೂಲ್ ಇಚ್ಚಿ ಸೊ ಅವೇನೇ ಪತ್ತೊಂದು ನಮ್ಮ ದಾಯ ಎಸ್ಪಿನಡ್ ಪೋಯರವಲ್ಲಿ ಅವೇ ಎಕಡೆ ಎಂಕ್ ವಿನೋದ್ ಪಣ್ಣಾಗ ಸಿ ಎಂಕ್ಲು ಪನ್ಪ ದೇರ್ ಇಸ್ ಅ ರೆಕಾರ್ಡ್ ಉಂತಾನೆ ಗಿರಿಡ ರೆಕಾರ್ಡ್ ಉಂಡ ಆಯ್ತಾ ಪನ್ಪೆ ಮಾಹಿತಿ ಉಂಟು ಸರ್, ಲೆಟರ್ ಉಂಟು, ವೈಟ್ ಉಂಟು, ನಮ್ಮ ಉಪಾಧ್ಯಕ್ಷರು ಉಂಟು. ಓಕೆ ಅವೇನು ಮಾತ ಸದಸ್ಯರನ್ನ ಒಪ್ಪಿಗಿತ್ತನ ಯಾನು ತಯಾರು ಲೆಂಕದಲ್ಲಿ ಅಬ್ಜೆಕ್ಷನ್ ಇಚ್ಚಿ ಸರ್ ಒಂದು ನಿಮಿಷ. ಕಾರ್ಯಕ್ರಮಕ್ಕೆ ಸೌಂಡ್ ಸಿಸ್ಟಮ್ ಪಾಡ್ನ ಎಂಕ್ಲು ಸರಿ ಆಂಡ ಕಾರ್ಯಕ್ರಮ ಆಯೋಜನೆ ಮಲ್ಪ ನೀರು ಅಕ್ಲು ಪಂಡ ಮಾತ್ರ ಎಂಕ್ಲು ಪಾಡ್ನು ಅಕ್ಲು ಸೌಂಡ್ ಪಾಡ್ರೆ ಪಂಡಿಜಿನ ಎಂಕ್ಲೆಂಚ ಸೀದಾ ಬೋದು ಸೌಂಡ್ ಪಾಡುವನ ಅವಳು ಎಸ್ ಪಿ ಆಫೀಸ್ಗೆ ಬಂಡ ಪೋಂಡ ಬಂದ್ಪೇರು ನಿಕ್ಲು ಓಲು ಸೌಂಡ್ ಪಾಡುವರು ಎಂಚಿನೇಕ ಪಾಡುವರು ಆಯೋಜನೆ ಮಲ್ಪನಕ್ಲಿಗೆ ಒಂದು ಮಲ್ಪೋಡು ಇತ್ತೆ ವೆರಿ ಸಿಂಪಲ್ ಉಂಡು. ಆಗಸ್ಟ್ 15 ನೆಹರು ಮೈದಾನ ಪ್ರೋಗ್ರಾಮ್ ಉಂಟು, ಐಕೆ ಏರ್ಲ ಸೌಂಡ್ ಪಾಡ್ರೆ ಅಲ್ಲಿ ಐಕೆ ಪೂರ ರೆಡಿ ಇಲ್ಲಾರ ಸರ್ ನಾನು ಮೊದಲು ಹೇಳುದು ಗೌರ್ಮೆಂಟ್ ಅದಕ್ಕೆ ಹಾಕೋದು ಬೇಡ, ಇನ್ನು ಹಾಕ್ಬಾರ್ದು. ಆಗ ಯಾರು ಕಮಿಷನರ್ ಯಾವ್ದಾದ್ರು ಮಾತಾಡ್ತಾರೆ ನೋಡುವ, ಅದು ಕೇಳಿ ಎಲ್ಲರೂ. ನನಗೆ ಗೊತ್ತುಂಟು ಗ್ರ್ಯಾಂಡ್ ಬೇ ಅಲ್ಲಿ 2:30 ತನಕ ಸೌಂಡ್ ಆನ್ ಇದೆ, 2:30. ಓಕೆ, ಆ ವಲಯದಲ್ಲಿ ಯಾರು ಇಲ್ವಾ? ಗ್ರ್ಯಾಂಡ್ ಬೇ ವಲಯದಲ್ಲಿ, ಕವರ್ ವಲಯದಲ್ಲಿ ಯಾರು ಇಲ್ವಾ? ಇದ್ದಾರೆ. ನಮಗೆ ಯಾರಿಗೆ ಹೇಳಲಿಕ್ಕೆ ಬೇಡ. ರೀಸೆಂಟ್ಲಿ 15-20 ಡೇಸ್ ಮೊದಲೇ ನಮ್ಮ ಮಹೇಶ್ ಅವರು ಒಂದು ಸೌಂಡ್ ಹಾಕಿದ್ರು ಪೊಲೀಸ್ನವರಲ್ಲಿ, ಈ ಸೌಂಡ್ ಪಾಡಿಯಾ ನಿಕ್ಕೆ ಮಣ್ಣಿನ ಮೇಲೆ ಅಂತ. ಆದರೆ ಸಹ ಅವರು ಸೌಂಡ್ ಸಿಸ್ಟಮ್ ಬಂದ್ ಮಾಡಿಕೊಂಡು ತೆಗೆದು ಸೀದಾ ಬಂದಿದ್ದಾರೆ 10 ಗಂಟೆಗೆ. ನಾವು ಅವರಿಗೆ ಅಪ್ರಿಷಿಯೇಟ್ ಮಾಡಬೇಕು, ಎಲ್ಲರೂ ಚಪ್ಪಳ ತಟ್ಟಬೇಕು. ಅಂಥ ಧೈರ್ಯ ನಮಗೆ ಯಾಕೆ ಇಲ್ಲ ನಮಗೆ? 15ನೇ ತಾರೀಕೊಳಗೆ ಸರ್ ಮನವಿ ಕೊಡದಿದ್ದಲ್ಲಿ ನಾವು ನಮ್ಮ ಕಂಡೀಷನ್ಸ್ ಹೇಳುವ. ಹೌದು. ಈಗ ಈ ತೆಗೆದುಕೊಂಡ ನಿರ್ಧಾರವನ್ನು ಎಷ್ಟು ಜನ ಪಾಲಿಸ್ತೀರಿ, ಎಷ್ಟು ಜನ ಪಾಲಿಸ್ತಿಲ್ಲ ನನಗೆ ಹೇಳಿ. ಮನವಿ ಕೊಡಬೇಕಾದ್ರೆ ಎಲ್ಲರೂ ಸಹ ನಿಮ್ಮ ಮನೆ ಪಕ್ಕದವರು ನೋಡಿ, ಕೆಲವರದ್ದು ಕೈಗಳು ಮೇಲೇನೆ ಬರ್ತಾ ಇದೆ, ಕೆಲವರ ಕೈಗಳು ಮೇಲೇನೆ ಬರ್ತಾ ಇಲ್ಲ. ನಮಗೆ ಬೇಡ, ನೀವಿಬ್ಬರು ಕೂತ್ಕೊಳ್ಳಿ, ತೊಂದರೆ ಇಲ್ಲ, ಬೇರೆ. ಯಾಕೆಂದ್ರೆ ನೋಡಿ, ಇದು ಒಗ್ಗಟ್ಟು, ಇದು ಸಂಘದ ಒಗ್ಗಟ್ಟು. ಎಲ್ಲ ಕೈ ಎತ್ತಿ ನೋಡ ಫೋಟೋ ತೆಗಿದ್ದಾರೆ. ಇದನ್ನು ಕಳಿಸುವ, ಈಗಲೇ ವಾಟ್ಸಪ್ ಮಾಡುವ. ಎಲ್ಲರೂ ಸಹ ನೇತ್ರದವರು ಎಲ್ಲರೂ ಸಹ ಬರಲಿ. ಕೆಲವು ಸಂಖ್ಯೆ ಬೇಕು. ಕೆಲವು ಠಾಣೆಗಳಲ್ಲಿ ಕರೆದು ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ನಾವು ಕೇಳಿಕೊಂಡು ಬಂದಿದ್ದೇವೆ. ಎಷ್ಟು ಜನ ನಾವು ಪ್ರಶ್ನೆ ಮಾಡಿದ್ದೀವಿ ಸರ್ಗೆ? ಎಷ್ಟು ಜನ ಪ್ರಶ್ನೆ ಮಾಡಿದ್ದೀರಿ? ಒಬ್ಬರು ಮಾತ್ರ. ನೋಡಿ, ಎಲ್ಲ ಠಾಣೆಗಳಿಗೆ ಕರೆದಿದ್ದಾರೆ. ಎಷ್ಟು ಜನ ಪ್ರಶ್ನೆ ಮಾಡಿದ್ದೀರಿ? ಒಬ್ಬರು. ನಮ್ಮ ರೈಟ್ಸನ್ನು ನಾವು ಕೇಳಬೇಕು, ಯಾವಾಗಲೂ ಸಹ ನಮ್ಮ ರೈಟ್ಸನ್ನು ನಾವು ಕೇಳಬೇಕು. ಅದು ನಾವು ಮೊದಲು ಕಲ್ಕೊಂಡ್ರೆ ಎಲ್ಲ ಸರಿ ಆಗ್ತದೆ, ಅದು ಸರಿಯಾಗುವುದಿಲ್ಲ. ಸರ್, ಈ ದಕ್ಷಿಣ ಕನ್ನಡ ಜಿಲ್ಲೆಯ 7 ಶಾಸಕರಿದ್ದಾರೆ, ಒಂದು ಸಂಸದರಿದ್ದಾರೆ. ನಮ್ಮ ವಲಯ ಇದು ಯೂನಿಯನ್ ಇಂದ ಅವರಿಗೆಲ್ಲರಿಗೊಂದು ಲೆಟರ್ ಮಾಡುವ ನಾವು. ಅಧ್ಯಕ್ಷರೇ, ಇದೇ ವಿಚಾರದಲ್ಲಿ ನಾವು ಖಾದರ್ ಅವರು ಆ್ಯಕ್ಚುಲಿ ನಮ್ಮದೀಗ ಎಂಥದ್ದು ಹೇಳ್ತಾರೆ ಅವರನ್ನು, ಸ್ಪೀಕರ್ ಇವರಿದ್ದರು ಮೊನ್ನೆ, ಯಾರು ನಮ್ಮದು ಹೋಮ್ ಮಿನಿಸ್ಟರ್ ಇದ್ದರು. ಎಲ್ಲ ನಾವು ಹೋಗಿದ್ದೇವೆ ಆ್ಯಕ್ಚುಲಿ, ನಮ್ಮದು ಇದು ಅಪೀಲ್ ಮಾಡಿ ಕೊಡಬೇಕಂತ. ಆದರೆ ಅಲ್ಲಿ ಸಮಯದ ಅಭಾವದಿಂದ ನಮಗೆ ಅವರಿಗೆ ಕೊಡಲಿಕ್ಕೆ ಮಾತಾಡಲಿಕ್ಕೆ ಆಗಲಿಲ್ಲ, ನಮಗೆ ಸಿಗಲಿಲ್ಲ. ಅದಕ್ಕೋಸ್ಕರ ಈಗ ನಾವು ಇದರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಯಾಕೆ ಹೇಳಿದರೆ ಮತ್ತೆ ನಾಳೆ ಅಧ್ಯಕ್ಷರು ಡಿಸೈಡ್ ಮಾಡಿದ್ದು ಕಾರ್ಯದರ್ಶಿ ಡಿಸೈಡ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾಳೆ ಇದರಿಂದ ಅಧ್ಯಕ್ಷರಿಗೆ ತೊಂದರೆಗಳಾಗ್ಬೋದು, ಕಾರ್ಯದರ್ಶಿಗೆ ತೊಂದರೆಗಳಾಗ್ಬೋದು. ಎಷ್ಟು ಜನ ನಮ್ಮ ಜೊತೆ ಇದ್ದೀರಿ ಅಂತ ಅದನ್ನು ಮೊದಲು ನಾನು ಕೇಳ್ಕೊಳ್ಳೋದು. ಯಾಕೆಂದರೆ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ನೋಡಿ, ಈಗ ಖಾಲಿ ಬಂದದ್ದು 7 8 ಜನ ಮಾತ್ರ ಉಳಿದ ಕೈಗಳೆಲ್ಲ ಕೆಳಗೆ ಉಂಟು.
ಸರ್ ಗೊತ್ತಲ್ಲ, ಯಾಕೆಂದರೆ ಈ ತೀರ್ಮಾನ ನನ್ನ ಒಬ್ಬನದ್ದು ತೀರ್ಮಾನ ಅಲ್ಲ, ಎಲ್ಲ ಸೈನ್ ಹಾಕಿದ್ದೀರಾ, ಮಿನಿಟ್ಸಲ್ಲಿ ನಾವು ನೋಟ್ ಮಾಡ್ತೇವೆ ಸರ್ ತೀರ್ಮಾನ ಮಾಡೋದು ಅಂತ. ಒಂದು ಪ್ರಶ್ನೆ ಬಂತು ಸರ್. ಹೇಳಿ. ಈಗ ನಾಡಿದ್ದು 15ಗೆ ನಾವು ಸೌಂಡ್ ಹಾಕಬಾರ್ದು ಅಂತ ನಾವೀಗ ಪ್ರೊಟೆಸ್ಟ್ ಮಾಡ್ತೇವೆ. ಒಂದು ವೇಳೆ ಅವ್ರು ಉಡುಪಿದ ತಂದ್ರೆ ಇಲ್ಲಪ್ಪ, ಅದಕ್ಕಿಂತ ಮೊದಲು ನಾವು ಹೋಗ್ಬೇಕು. ಅದಕ್ಕಿಂತ ಮೊದಲು ನಾವು ಒಟ್ಟು ಸೇರಿ ಕಮಿಷನ್ ಆಫೀಸ್ಗೆ ಹೋಗ್ಬೇಕು. ಅದೇ ಸರಿ ನೋಡಿ, ಅದರ ಮೊದಲು ಒಂದು ವಿಚಾರ ನನ್ನ ಗಮನಕ್ಕೆ, ಎಲ್ಲ ವಲಯದ ಅಧ್ಯಕ್ಷರುಗಳು ಆ ಠಾಣೆಗಳಿಗೆ ಲೆಟರ್ ಕೊಡಿ. ಅದು ಆಟೋಮೆಟಿಕ್ಲಿ ಅಲ್ಲಿ ಇನ್ಫಾರ್ಮೇಶನ್ ಹೋಗ್ತದೆ. ಎಲ್ಲಿಗೆ? SP ಎಕ್ಸ್ಪಿಗೆ ಹೋಗ್ತಾರೆ, ನಾವು ಇಂಥ ಕಾರ್ಯಕ್ರಮಕ್ಕೆ ನಾವು ಸೌಂಡ್ಗಳನ್ನ ಅಳವಡಿಸುವುದಿಲ್ಲ. ಸರ್, ಈಗಷ್ಟೇ ಬಂದ ಸುದ್ದಿ, ನಾವು ಯಾವಾಗ SP ಆಫೀಸಿಗೆ ಹೋಗುವಂತ ಪ್ಲ್ಯಾನ್ ಮಾಡಿದ್ದೇವೆ, ಎಲ್ಲ ಜನ ಸೇರಿ ಆ ಫಂಕ್ಷನಿಗೆ ಪ್ರೊಟೆಸ್ಟ್ ಮಾಡಲಿಕ್ಕೆ ಬೆಂಗಳೂರಿಂದ ಶ್ರೀಮಾನ್ ಶಂಕರ್ ಅವರು, ಧ್ವನಿ ಬೆಳಕು ಹಾಗೂ ಮ್ಯೂಸಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಕೂಡ ನಮ್ಮ ಜೊತೆ ಬರ್ತಾರಂತ ಹೇಳಿದ್ದಾರೆ ಸರ್. ನೋಡಿ, ನಮ್ಮದು ಎಷ್ಟು ಫಾಸ್ಟ್ ಅಂತ ಸಂಘ. ನಾ ಸುಮ್ಮನೆ ಕೇಳಿ ಕೂತ್ಕೊಳ್ಳಿ ಅಂತ ಆ್ಯಕ್ಷನ್ ಇದ್ಕೊಂಡಾಯ್ತು. ನಾ ಯಾವಾಗ ಹೋಗೋದಂತ ನೀವು ಜಸ್ಟ್ ಇದು ಡಿಸೈಡ್ ಮಾಡೋದಳ್ಳೆ. ಡೇಟ್ ಒಂದು ತೀರ್ಮಾನ ಈಗಲೇ ಮಾಡಬೇಕು, ಯಾಕಂದ್ರೆ ಮತ್ತೆ ಸಿಗುದಿಲ್ಲ ಯಾರು ಸರ್. ಹಾಗೆ ಯಾವಾಗ ಮಾಡುವ? 5 ತಾರೀಕಿಗೆ ಓಕೆನಾ? 5 ತಾರೀಕಿಗೆ ಓಕೆ ಆದರೆ ಎಲ್ಲ ಕೈ ಎತ್ತಿ. 5 ತಾರೀಕಿಗೆ ದಯವಿಟ್ಟು ನಾನು ಇರುವುದಿಲ್ಲ. 5 ಅಲ್ಲ, ಒಂದು ಮನವಿ, ಎಕ್ಸ್ಪೋಕ್ಕಿಂತ ಮುಂಚೆ ಮಾಡುವ, ಈ ವಾರದಲ್ಲಿ ಮಾಡಿಬಿಡುವ. ಯಾಕಂದ್ರೆ ಇಲ್ಲದ್ರೆ ಎಕ್ಸ್ಪೋ ಅಲ್ಲಿ ಪರ್ಮಿಷನ್ ಕೊಡದಿದ್ರೆ ಎಕ್ಸ್ಪೋ ಮಾಡುದೇ ಬೇಡಲ್ಲ. ನಾಳೆ ಮಾಡುವ, ನಾಳೆ ನಾವು ರೆಡಿ ಇದ್ದೀವಿ. ಪಂಚಮಿ ಆದ ನಂತರ ನಾಳೆ ನಾಡಿದ್ದು 30ಕ್ಕೆ ಫಸ್ಟಿಗೆ ಅಲ್ಲಿ SP ಸಾಹೇಬ್ರು ಇರ್ತಾರ? ಅಧ್ಯಕ್ಷರೇ SP ಸಾಹೇಬ್ರು ಇರ್ತಾರ? ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನೀಗ ಆಫೀಸಲ್ಲಿ ಇಲ್ಲ SP ಸಾಹೇಬಿದು, ಅಲ್ಲಿ ಹೋಗಿ ನಾನು ಇದ್ದಾರಂತ ಕೇಳಿಕೊಂಡು ನಿಮಗೆ ನಾನು ತಿಳಿಸ್ಬೇಕು. ಅದೇ ಈಗ ಮೊದಲನೇ ದಿನಾಂಕ 30 ತಾರೀಕು ಅಂತ ಡಿಸೈಡ್ ಮಾಡಿದ್ದಾರೆ. 30 ನಾಳೆ ಎಲ್ಲ ನಾಡಿದ್ದು ಓಕೆನಾ? ಇಲ್ಲದ್ರೆ 31 ಸರಿಯಾ ಸರ್? ಮಾತಾಡಿ, ಸರಿಯಾ? ಬೆಳಿಗ್ಗೆ 10 ಗಂಟೆಗೆ. ಶಾಮು, ನೀವು SP ಅಲ್ಲ, ಅವರ ಹತ್ರ ಪರ್ಮಿಷನ್ ತೆಗೆದುಕೊಂಡು ಮತ್ತೆ ನಾವು ಹೋಗಬೇಕು. ನೋಡಿ, ಹಲೋ, ಒಂದು ನಿಮಿಷ. ಕಾನೂನು ಪ್ರಕಾರ ನಾವು ಮೊದಲು SP ಅವರ ಹತ್ರ ಕೇಳಬೇಕು, ಆ ನಂತರ ನಾವು ಹೋಗ್ಬೇಕು. ಅವರು ಎಷ್ಟು ಟೈಮಿಗೆ ಯಾವ ಗಂಟೆಗೆ ನಾವು ಬರ್ಬೋದು ಅಂತ ಅವರು ಹೇಳ್ತಾರೆ, ಆ ಪ್ರಕಾರನೇ ಹೋಗ್ಬೇಕು. ಯಾವ ರೀತಿ ಕಾನೂನು ಮುರಿದು ಹೋಗಬಾರ್ದು. ಎಲ್ಲರೂ ಒಮ್ಮೆಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಧ್ಯಕ್ಷರು ಹೋಗಿ SP ಅವರ ಹತ್ರ ಮೀಟ್ ಮಾಡಿ, ನಾವು ಇಂಥ ನಮಗೆ ಸಮಸ್ಯೆ ಉಂಟು, ಅದಕ್ಕೆ ಪರಿಹಾರಕ್ಕೆ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ ಅಂತ ಅವರು ಪರ್ಮಿಷನ್ ತಗೊಂಡು ಅಪಾಯಿಂಟ್ಮೆಂಟ್ ತಗೊಂಡ್ರೆ ನಾವು ಹೋಗ್ಬೋದು. ಅದೊಂದು ಕಾರ್ಯವನ್ನು ನೀವು ಮಾಡಿದರೆ, ಅದರೊಟ್ಟಿಗೆ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಲೋಕಲ್ MLCಗಳನ್ನು ಮೀಟ್ ಮಾಡ್ತೇವೆ. ಅವರು ಆ ಟೈಮಲ್ಲಿ ಬರಲಿಕ್ಕೆ ನಮಗೆ ಸಹಕಾರ ಕೊಡಲಿಕ್ಕೆ. ಅಧ್ಯಕ್ಷರೇ, ಈಗ ಇಲ್ಲಿ ಬಂದಿದ್ರಿಂದ ಎಲ್ಲರೂ ಕೈ ಎತ್ತಾ ಇದ್ದಾರೆ. ನಾವೊಂದು ಮೀಟಿಂಗಿಗೆ ಬರುವಾಗ 10 ಜನರು ಬರುವುದು ಭಾರಿ ಕಷ್ಟದಲ್ಲಿ. ಈಗ ಉಂಟಂತ ಹೇಳಿದ್ರೆ ನಾಳೆ ಬರ್ತಾರೆ ಅಂದ್ರೆ ನಮಗೆ ಗ್ಯಾರಂಟಿ ಇಲ್ಲ. ಸದಸ್ಯರ ಅಲ್ಲಿಗೆ ಒಂದು ದಯವಿಟ್ಟು ನೀವಾಗೆ ಮಾತಾಡಬೇಡಿ, ದಯವಿಟ್ಟು ಯಾರು ಸಹ. ಅಧ್ಯಕ್ಷರೇ, ಒಂದು ವಿನಂತಿ, ಕಳಕಳಿಯ ವಿನಂತಿ. ನಾವು SP ಆಫೀಸಿಗೆ ಅಥವಾ DC ಆಫೀಸಿಗೆ ಕಂಪ್ಲೇಂಟ್ ಕೊಟ್ಟು ಹೋಗೋದಾದ್ರೆ ಅದರ ಬಗ್ಗೆ ಸರಿಯಾದ ಮಾಹಿತಿ ತಿಳಿದುಕೊಂಡು ಹೋಗುವ ಸರ್. ಅಲ್ಲಿ ಹೋಗ್ಬೋದಾ, ಅಲ್ಲಿ ಎಂಥದ್ದು ಮಾಡೋದು, ಮತ್ತೆ ಬೇರೆ ನಮ್ಗೆ ಇದಕ್ಕೆ ಸಮಸ್ಯೆ ಆಗಬಾರದು. ಅದಕ್ಕೆ ಅಲ್ಲಿ SP ಆಫೀಸ್ ಮುಂದೆ ಸ್ಟ್ರೈಕ್ ಮಾಡ್ಬೋದಾ? ನೋಡಿ, ಅದು DC ಆಫೀಸ್ ಎದುರು ಸ್ಟ್ರೈಕ್ ಮಾಡಿದಾಗಲ್ಲ. ಸದಸ್ಯರೇ, ಇದು ನಿಮ್ಮ ಗಮನಕ್ಕೆ ಮೊದಲು ಅದನ್ನು ನಾವು ಸರಿಯಾಗಿ ತಿಳಿದುಕೊಂಡು ಮಾಹಿತಿ ತಕೊಂಡು ಮತ್ತೆ ಮುಂದಕ್ಕೆ ಹೋಗುವ. ಸೊ ಒಮ್ಮೆಲೆ ಜನ ಇದ್ದಾರೆ ಅಂದ್ರೆ ನಾವು ಹಾರೋದು ಬೇಡ. ಮೊನ್ನೆ ನಿಮಗೆ ನಾನು ಮೊದಲಾಗ ಹೇಳಿದೆ, ನೀವು ಕೆಲವು ವಿಚಾರದಲ್ಲಿ ಏನು ದುಡುಕ್ತಾ ಇದ್ದೀರಿ ಗೊತ್ತಾಯ್ತಲ್ವಾ? ನಾಳೆ ಇದರಿಂದ ಆಗುವ ತೊಂದರೆಗಳಿಗೆ ನಾನು ಜವಾಬ್ದಾರಿ ಅಲ್ಲ, ಮೊದಲು ಹೇಳ್ತೇನೆ ಸರ್. ಅಲ್ಲ, ಒಂದು ನಿಮಿಷ ನನಗೆ ಮಾತಾಡಲಿಕ್ಕೆ ಬಿಡಿ. ನೀವು ಮೈಕಲ್ಲಿ ಸುಲಭವಾಗಿ ಹೇಳ್ತೀರಿ. ಯಾಕೆ ಹೇಳಿದರೆ, ನಾವು ಒಂದು 7-8 ಜನ SP ಆಫೀಸಿಗೆ ಹೋಗಿದ್ದೇವೆ ಈ ವಿಚಾರದಲ್ಲಿ. ಇಲ್ಲಿ ಚರ್ಚೆ ಮಾಡುವ ಮೊದಲೇ ಹೋಗಿದ್ದೇನೆ. ಅವರು ನಮ್ಮಲ್ಲಿ ನಡೆದ ರೀತಿ ನೋಡಿದ್ರೆ ನಾವು ಅವರಿಗೆ ಲೆಕ್ಕಕ್ಕೆ ಇಲ್ಲ. ಆ ಥರ ಅವರು ಮಾತಾಡಿದ್ದಾರೆ ನಮಗೆ. ನಾನು ಮತ್ತೆ ಬೇಜಾರದಲ್ಲಿದೆ, ಹೋಗುವ ಇಲ್ಲಿಂದ, ಬೇಡ. ಒಂದು ಮನುಷ್ಯನಿಗೆ ಇನ್ನೊಂದು ಮನುಷ್ಯನಿಗೆ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಗೊತ್ತಿಲ್ಲ ಅಂದರೆ ನಾನು ಅವರ ಬಳಿ ಮಾತಾಡೋದಿಲ್ಲ. ಇದರಿಂದ
ಈ ವಿಚಾರದಲ್ಲಿ ಯಾರಿಗೆ ಲೀಡರ್ಶಿಪ್ ತೆಗೆದುಕೊಳ್ಳಿಕ್ಕೆ ಉಂಟು, ನೀವು ಹೋಗಿ SP ಆಫೀಸಿಗೆ ಹೋಗಿ ಪರ್ಮಿಷನ್ ತೆಗೆದುಕೊಳ್ಳಿ, ನಾವು ನಿಮ್ಮ ಜೊತೆ ಬರ್ತೇನೆ, ಅದು ಗ್ಯಾರಂಟಿ. ಯಾರು ಅದರದ್ದು ಮುಂದಾಳಕ್ಕೆ ತೆಗೆದುಕೊಂಡು ಮಾತಾಡಿಕೊಂಡು ಅದು ಈ ಸಮಸ್ಯೆಯನ್ನು ಪರಿಹಾರ ಮಾಡಿ ತಯಾರಿದ್ದಾರ ಅವರಿಗೆ ನಾನು ಓಪನ್ ಆಗಿ ಇವತ್ತು ಇದು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಸರ್ ಅದೇ ದಯವಿಟ್ಟು ಶ್ಯಾಮ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಪರ್ಮಿಷನ್ ತೆಗೆದುಕೊಳ್ಳಿ, ನಾನು ಶ್ಯಾಮ್ನವರ ಜೊತೆ ಬರ್ತೇನೆ. SP ಆಫೀಸಿಗೆ ಹೋಗುದು ಸರಿ, ಬಟ್ ಅಲ್ಲಿ ಹೋಗಿ ನಾವು ಸ್ಟ್ರೈಕ್ ಮಾಡ್ತೇವೆ ಅಂತ ಹೇಳುವ, ಅದು ಸ್ಟ್ರೈಕ್ ಏನಾದ್ರು ಹೆಚ್ಚು ಕಮ್ಮಿ ಆಗಿ ತೆಗೆದು ಎಲ್ಲ ಹೊರಗಾಗ್ತಾರೆ ಅಷ್ಟೇ. ಅಲ್ಲಿ ಲಾಠಿ ಚಾರ್ಜ್ ಆಯ್ತು, ಮತ್ತೆ ನಮಗೆ ಅದರ ಹತ್ತಿರ ಹೋಗ್ಲಿಕ್ಕೇನೆ ಇಲ್ಲ. ಅದಕ್ಕೆ ನಾವು ಸ್ಟಡಿ ಮಾಡೋ ಯಾರಾದ್ರೆ ಗಣೇಶಣ್ಣ ಎಂಚ ಪೋಪುನಿ ಏರೇನ್ ಲೆಕ್ಕ ಪೋಪುನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಫೀಸಿಗೆ ಹೋಗಿ ಸ್ಟ್ರೈಕ್ ಮಾಡ್ಲಿಕ್ಕಿಲ್ಲ, ಯಾವುದೇ ಕಾರಣಕ್ಕೆ ಅಲ್ಲಿ ಸ್ಟ್ರೈಕ್ ಮಾಡ್ಲಿಕ್ಕಿಲ್ಲ, ಮನವಿ ಮಾತ್ರ ಕೊಡ್ಬೋದು ಅಷ್ಟೇ. ಪ್ರೆಸ್ ಮೀಟ್ ಮಾಡ್ಬೋದು, ಪ್ರೆಸ್ ಮೀಟ್ ಮಾಡಿ ಪಬ್ಲಿಸಿಟಿ ಮಾಡಬೇಕು, ಮೀಡಿಯಾ ಕರಿಬೇಕು. ನಮ್ಮೊಟ್ಟಿಗೆ ಸಂಜೀವ ಕೊಡಿದ್ದಾರೆ, ಇವರಿಗೆ ಸರ್ಕಾರಿ ಬಗ್ಗೆ ಸ್ವಲ್ಪ ಮಾಹಿತಿ ಜಾಸ್ತಿ ಉಂಟು, ಸೊ ಇವರು ಹೇಳ್ಬೇಕು. ಸ್ಟ್ರೈಕ್ ಮಾಡುದಾದ್ರೆ ತಾಲೂಕು ಆಫೀಸ್ ಎದುರುಗಡೆ ಮಾಡುದು, ತಾಲೂಕು ಆಫೀಸ್ ಎದುರುಗಡೆ ಮಾಡಿದ್ರೆ ಅವಕಾಶ ತೆಗಿಬೇಕು, ನಾವು ಪರ್ಮಿಷನ್ ತೆಗೆದು ಮತ್ತೆ SP ಗೆ ಮನವಿ ಕೊಡಬಾರ್ದು. DC ಆಫೀಸ್ ಎದುರು ಸ್ಟ್ರೈಕ್ ಮಾಡಿ SP ಆಫೀಸ್ ಎದುರುಗಡೆ ಮಾಡ್ಲಿಕ್ಕೆ ಇಲ್ಲ. ಅಲ್ಲ ಸರ್, SP ಸರ್ ಹತ್ರ ಮಾತಾಡ್ಬೇಕಾದ್ರೆ SP ಸಾಹೇಬ್ ಹತ್ರ ಮನವಿ ಕೊಡ್ಬೋದು. ಅಣ್ಣ ಒಂದು ವಿಚಾರ ನೋಡಿ, SP ಸಾಹೇಬ್ರಿಗೆ ನಾವು ಆಲ್ರೆಡಿ ಲೆಟರ್ ಕೊಟ್ಟಿದ್ದೇವೆ, ಗೊತ್ತಾಯ್ತಲ್ವ? ನಾವು ರಿಕ್ವೆಸ್ಟ್ ಮಾಡಿ ಮಾತಾಡಲಿಕ್ಕೆ 7-8 ಜನ ಹೋಗಿದ್ದೇವೆ, ಅವ್ರದ್ದು ರೆಸ್ಪಾನ್ಸ್ ಇಲ್ಲ, ಗೊತ್ತಾಯ್ತಲ್ವಾ? ಅವರು ಹೇಳಿದ್ದಾರೆ ಇಲ್ಲ, ಹೇಳಿದ ಮೇಲೆ ಇಲ್ಲ. 112 ಇಂದ ಫೋನ್ ಬಂದ್ರೆ ಎಲ್ಲ ಸೌಂಡ್ ಎತ್ಕೊಂಡು ನಾವು ಹೋಗ್ತೇನೆ ಅಷ್ಟೇ. ಪ್ರೆಸ್ ಮೀಟ್ ಅಲ್ಲಿ ನಾವು ಮಾಡಿದ್ದೇವೆ ಹೋದ ವರ್ಷ, ಏನಾಯ್ತು? ಇದೇ ಸಮಸ್ಯೆ ಬಂದಿತ್ತು ಹೋದ ವರ್ಷ, ನಿಮ್ಗೆ ಗೊತ್ತಿರಬಹುದು, ಜುಲೈಯಲ್ಲಿ ಹೋದ ವರ್ಷ ಇದೇ ಸಮಸ್ಯೆ ಬಂದಿತ್ತು. ಅಧ್ಯಕ್ಷರೇ, ಈಗ ನಾವು ಆಗಸ್ಟ್ 15ರ ವಿಷಯ ಮಾತಾಡೋದು, ಆಗಸ್ಟ್ 15ರ ವಿಷಯದಲ್ಲಿ ನಾವು ಮಾತಾಡೋದು, ಸೌಂಡ್ ಹಾಕುದಿಲ್ಲ ಅಂತ. ಅದಕ್ಕೆ ಮುಂದೆ ಹೋಗಿ ಅದೇ ನೀವು ಹೇಳಿದ್ದೀರಲ್ಲ ಹಾಕುದಿಲ್ಲ ಅಂತ, ಹಾಕಬೇಡಿ. ಹಾಗೆಲ್ಲ ನಾವು ಹಾಗೆ ಹಾಕುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ನಾವು ಮೊದಲು ಲೆಟರ್ ಕೊಡಬೇಕು. ಮೊದಲು ಎಲ್ಲಿ ಹಾಕುದಿಲ್ಲ ಅಂತ ಹೇಳಿ ನಾವು ಲೆಟರ್ ಕೊಡುವ. ನೋಡಿ ಈಗ ಸೌಂಡ್ ಯಾರ್ದು ಅಲ್ಲ, ಕೂತ್ಕೊಳ್ಳಿ, ಸೌಂಡ್ ಯಾರ್ದು? ನಮ್ಮದು. ನಿಮ್ಗೆ ಸೌಂಡ್ ತೆಲುಗು ನಾನು ಹೇಳಿದ್ದ? ಅವರ ಪ್ರಶ್ನೆ, ಯಾರ್ದು ಪ್ರಶ್ನೆ? ಒಂದು ನಿಮಿಷ, ನೀವು ಪ್ರೆಸ್ ಮೀಟ್ ಮಾಡಿ, ನಾವು ಎಲ್ಲ ಎಲ್ಲಿಗೂ ಹಾಕುದಿಲ್ಲ, ನಮ್ಗೆ ಪರ್ಮಿಷನ್ ಇಲ್ಲ ಅಂತ ಪ್ರೆಸ್ ಮೀಟ್ ಮಾಡಿ ಮಾಡುವ. ನಾವು ಹಾಕುದಿಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಬಿಟ್ಟು ಮಿತೊಬ್ಬರ ಹತ್ರ ಹೋಗ್ತಾರೆ, ಅವರು ಹಾಕ್ತಾರೆ. ಯಾರು ಹಾಕ್ಲಿಕ್ಕ ಹೇಳಿದ ಮೇಲೆ ಯಾರಾದ್ರೂ ಹಾಕ್ಲಿ ನೋಡುವ. ಇಲ್ಲಿ ನಾವು ಉಡುಪಿಯಿಂದ ತಂದ್ರೆ ಅವರಿಗೆ ಗೊತ್ತುಂಟಾ? ಅದು ಒಳ್ಳೆ ಸಜೆಷನ್. ನಾವು ಸೌಂಡ್ ಯಾರು ಹಾಕುದಾಗೆ ಅಲೋ ಎಂಕ್ಲು ಸೌಂಡ್ ಪರ್ಮಿಷನ್ ಕೇನೋಡು ಬಂದಿಜ್ಜಿ ಸೌಂಡ್ ಎಂಕ್ಲು ಪನ್ನೊಂದಿಲ್ಲ ಎಂಕ್ಲು ಬೇಲೆ ಮಲ್ತಿ ಪಕ್ಕ ಬಿಲ್ಲು ಕೊರ್ಪ ಆಯೋಜಕರು ಉಳ್ಳೇರು ಅಕ್ಲಿಗೆ ಏನಾರು ಪರ್ಮಿಷನ್ ಎಂಕ್ಲಿಗೆ ದಾಯಕ ಅಗತ್ಯ ಎಂಕ್ಲಿಗೆ ಅಗತ್ಯನೇ ಇಜ್ಜಿ ಸೌಂಡ್ ಓವೇ ಕಾರ್ಯಕ್ರಮ ಆಯೋಜನೆ ಮಲ್ಪನ ಆಯೋಜಕರು ಉಳ್ಳೇರು ಅಕ್ಲು ತೂಪೇರು ಆಯ್ತ ಕಾರ್ಯಕ್ರಮದ ಬಗ್ಗೆ ಎಂಕ್ಲೈತ ಬಗ್ಗೆ ಚರ್ಚೆ ಮಲ್ಪನ ಬರ್ಚಿ ಎಂಕ್ಲಿಗೆ ಲೆತ್ತದ ಸೌಂಡ್ ಆರ್ಡರ್ ಕೊರಂಡ ಎಂಕ್ಲು ಸೌಂಡ್ ಮಾಡ್ನು ಕಾರ್ಯಕ್ರಮ ಬಂದಾಂಡ ಎಂಕ್ಲು ಬಿಲ್ಲು ಕೊರ್ಪುನೆ ಆತೆ ಅವೇ ಸರ್ ಆಗಸ್ಟ್ 15 ಬೊಡ್ಚಿ ಬಂದ್ ಬಂದ್ಪುರ ಮಾತಾಡಲ್ಲ ದಯಪಂಡ ನಮ್ಮ ಮನವಿನ ತೂವಡ್ 10 ಗಂಟೆ ವಿಷಯ ಮನವಿ ಕೊರಲಿ ಆಗಸ್ಟ್ 15 ಎಂಕ್ಲು ಏರ್ಲ ಸೌಂಡ್ ಪಾಡು ಜಪಂಡದ ಪನ್ನಲ್ಲಿ ಆತೆ ಗೌರ್ಮೆಂಟ್ ಫಂಕ್ಷನ್ ಏತ್ ಜನ ಸೌಂಡ್ ಮಲ್ಪೇರಿ ಮೂಲ ಗೌರ್ಮೆಂಟ್ ಫಂಕ್ಷನ್ ಆತ ಜನ ಪಾಡು ಜಿಂಡ ಬಾಕಿ ತಕ್ಲಿಕ್ಕೆ ಬೇಲೆ ಉಂಟತೆ ಗೌರ್ಮೆಂಟ್ ಫಂಕ್ಷನ್ ಏರ್ ಪೂರ ಸೌಂಡ್ ಪಾಡುವ ಅಕ್ಲು ಪಾಡು ಜಿಂಡ ಪಾಡೊಡ್ಚಿ ಬೇತೆ ಏರ್ಲ ಪಾಡೊಡ್ಚಿ ಸೊ ಸರ್ಕಾರಿ ಫಂಕ್ಷನ್ ಗೆ ಮಾತ್ರ ಸರ್ಕಾರಿ ಫಂಕ್ಷನ್ ಬೇರೆ ಪ್ರೈವೇಟ್ ಫಂಕ್ಷನ್ ಗೆ ಹಾಕ್ಬಹುದು ಪ್ರೈವೇಟ್ ಮಾಡ್ರಿ ಸರ್ಕಾರಿ ಫಂಕ್ಷನ್ ಗೆ ಮಾತ್ರ ಮಾಡ್ರಿ ಅಲ್ಲಿ ಪ್ರೈವೇಟ್ ಕೂಡ ಹಾಕಬಾರ್ದು ಸೌಂಡ್ ಆದಿನ ಇಲ್ಲ ಸ್ವಾತಂತ್ರ್ಯಕ್ಕೆ ಎಲ್ಲೂ ಹಾಕ್ಲಿಕ್ಕಿಲ್ಲ ಅದಾದ್ರೆ ಕರೆಕ್ಟ್ ಓಕೆ ಎಲ್ಲರೂ ಡನ್ ಎಲ್ಲರೂ ಯಾರು ಹಾಕ್ಲಿಕ್ಕಿಲ್ಲ ಎಲ್ಲೂ ಹಾಕ್ಲಿಕ್ಕಿಲ್ಲ ಇದರಲ್ಲಿ ಏನಾಗ್ತದೆ ಅಂದ್ರೆ ಈಗ ಜಿಲ್ಲಾಡಳಿತದ ಪ್ರೋಗ್ರಾಮು ನೇರ ಮೈದಾನಲ್ಲೇ ಆಗ್ತದೆ ಆಗ ಗೀತದವರು ಹಾಕುದು 10 ಗಂಟೆಗೆ ಗಣಪತಿ ನೀರಿಗೆ ಮಾಡಲಿ ಬಂದಲ್ಲಿ ಸರ್ ಪೊಲೀಸ್ ಅಧಿಕಾರಿಗಳಿಗೆ ಸರ್ಕಾರಿಗಳಿಗೆ ನಮಗೆ ಸೌಂಡ್ ಹಾಕಲಿಲ್ಲ ಅಂತ ಹೇಳಲಿಕ್ಕೆ ಕಷ್ಟ ಯಾಕಂದ್ರೆ ಅವರು ಮರುದಿನ ಜನರೇಟರ್ ಎಳಿಲಿಕ್ಕೆ ಬಿಡದಿದ್ದಲ್ಲಿ ಮರುದಿನ ಸಮಸ್ಯೆ ಮಾಡಿದ್ರೆ ಎಂಗ್ಲಿಗೆ ರಾತ್ರಿ 11 ಗಂಟೆ ಇಡಬೇಕು ಬೋರಿನ ಬಿಡ್ತಿದ್ದ ಗಾಡಿ ನಿಗ್ಲಿಗೆ ಕೆಲವು ಸರ್ತಿ ನಮ್ಮ ಪಾತಿರುವ ಮಕ್ಕಳು ನಿಗ್ಲಿಗೆ ಟೆನ್ಷನ್ ಪಾತಿರುವ ನಾನು ಎಗ್ರಿ ಪಾತಿರ್ನಾಗ ನಾನು ಎಕ್ಕಡ್ಲ ಪಟ್ಟೆ ಒಂದು ಎಣ್ಣದ ಪಾತಿರಲ್ಲ ಇದು ಒಂದು ಕ್ವಶನ್ ಸುರ 10 ಗಂಟೆ ಕೊನೆ ರೀತಿ ಗಾಳಿ ಒಂದು ಕ್ಯಾನಲ್ ಬೈಕ್ ಒಂದು ನಿಮಿಷ ಕಾನೂನು
ಲೂದುಂಡು ಅಕ್ಲ ಇಂಚಿನ ಎಷ್ಟು ಮಂದಿ ಪೋಪ ಇತನಿಗೆ ಸ್ಟೇಷನ್ ದಾಯಿಲೆ ಪುರಿ ಬಲ್ಲೆ ಪಡ್ತೀವ್ರೆ ಗೊತ್ತುಂಡೆ ಇಂಜಿನ ಪಂಡ ಅಕ್ಲಿಗೆ SP ಬಂದೇರು ನಿಕ್ಲಿನ ಏರಿಯಾದ ಎಲೆಕ್ಟ್ರಿಷನ್ ಲೆಪ್ಪಿಲ್ಲೆ ಅಕ್ಲೆ ಬುದ್ಧಿ ಕಿವಿ ಮಾತು ಕೋರ್ಲೆ ವೆರಿ ಸಿಂಪಲ್ ಎಂಗ್ಲಿಗೆ ಲೆತ್ತದ ಕಾಲ ಇದೇ ಮಾಡಿದ್ವಿ ನಿಕ್ಲೆ DJ 10 ಗಂಟೆ ಇರೋದು ಪಕ್ಕ ಪಾಡೋಡ್ಸಿ ಆತೆ ಸೌಂಡ್ ಸಿಸ್ಟಮ್ ಮಾಡೋದು ಅಂತ ರೈತ 10 ಗಂಟೆ ಪಕ್ಕ DJ ಮಾಡೋದು ಸೌಂಡ್ ಮೆಲ್ಲದಿಲ್ಲ SP ಸರ್ DJ ಬಾಡ್ರನೇ ಇಜ್ಜಿ 10 ಗಂಟೆ ಬರ್ತೀವಿ ಗಾಡೆ ಒಂದು ಸೀಸ್ ಮಾಡ್ತೇನೆ ಗಾಡೆ 10 ಗಂಟೆ ಗಾಡೆ ಬಯ್ಯ 3 ಗಂಟೆಗೆ ಬಂದ್ ಮಾಡ್ತಾರೆ ಸರ್ ಮಾಹಿತಿ ಬಂದ ಪ್ರಕಾರ ಆರ್ಕೆಸ್ಟ್ರಾ ಮಾಡಬಹುದು DJ ಮಾಡಿಲ್ಲ ಅದೊಂದು ಆವತ್ತಿನ ದಿವಸ ಅನೌನ್ಸ್ಮೆಂಟ್ಗೆ ಕೂಡ ಸೌಂಡ್ ಹಾಕ್ಲಿಕ್ಕೆ ಬಿಡ್ಲಿಲ್ಲ. ಮತ್ತೆ ಸಭಾ ಕಾರ್ಯಕ್ರಮಕ್ಕೆ ಸೌಂಡ್ ಒಳಗಡೆಯಿಂದ ಸ್ವಲ್ಪ ಮೀಡಿಯಂ ಅಲ್ಲಿ ಅಂದ್ರೆ 4 ಟಾಪಿಕ್ ಹಾಕಿದ್ರು. ಆ 4 ಟಾಪಿಕ್ ಸವಾಲಿಗೆ ಅದು ಎಲ್ಲಿ ಅದದ್ದು ಸುರತ್ಕರಲ್ಲಿ ಯಾರು ಮಾಡಿದ್ದು? ಇಲ್ಲಿ ಇದ್ದಾರ? ಯಾರು ಮಾಡಿದ್ದು? ಯಜಮಾನಿ ಅವರು ನಮ್ಮ ಇವರು ಮಾಡಿದಲ್ಲ ಅಲ್ಲ ಅಲ್ಲ ನಾನು ಅದು ವಿಚಾರ ಹೇಳೋದಲ್ಲ. ಯಾಕೆ ಹೇಳಿದ್ರೆ ನೋಡಿ, ಈ ವಿಚಾರಗಳನ್ನು ಈಗ ಅವರ ವಿಚಾರ ಒಂದು ಬಂತು, ಸುರತ್ಕಲ್ದ ವಿಚಾರ ಬಂತು, ನೀವು ಲಿಖಿತ ರೂಪದಲ್ಲಿ ನಮಗೆ ಕೊಟ್ಟರೆ ಇದು ನಮ್ಮ ಈ ಕೇಸಿಗೆ ಅಟ್ಯಾಚ್ ಆಗಿ ನಮಗೆ ಫೈಟ್ ಮಾಡಲಿಕ್ಕೆ ಸುಲಭ ಆಗ್ತದೆ. ನಮಗೆ ಸಾಕ್ಷಿಗಳು ಬೇಕು. ಈಗ ನಾವು ಸುಮ್ಮನೆ ಏನಾಗಿ ಕೂತ್ಕೊಳ್ಳೋದಲ್ಲ. ಈಗ ಕಾರ್ಗಿಲ್ದು ಫಂಕ್ಷನ್ ಇತ್ತು, ಅದು ಸ್ವಲ್ಪ ಸೌಂಡ್ ಹಾಕ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನೀವು ಕೊಡ್ತೇವೆ ಸರ್. ನಾವು ಪೊಲೀಸ್ ಆಫೀಸಿಗೆ ಹೋಗಿ ಪ್ರಯೋಜನ ಇಲ್ಲ. ನಾವು ಒಂದು DC-ಗೆ ಮನವಿ ಕೊಡುವ, ನಮಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಅದಕ್ಕೆ ನಾನು ಬದ್ಧನಾಗಿದ್ದೇನೆ. DC-ಗೆ ಮನವಿ ಕೊಟ್ಟರೆ DC-ಇಂದ ಎಲ್ಲ ಬರ್ತದೆ ನೋಡಿ. ಅದಕ್ಕೆ ನಾವು ಪೊಲೀಸಿಗೆ ಕೊಟ್ಟು ಸಾಕಾಯ್ತು, ಪೊಲೀಸ್ ಬೇಡ. ಮಿಸ್ಟರ್ ಗಣೇಶ್, ನಾವು ಮೊನ್ನೆ ಆಕ್ಚುಲಿ ಕಾದರಿಗೆ ಹೋದದ್ದು ಅದಕ್ಕೋಸ್ಕರ ಲೇಟ್ ಆಯಿತು. ಮತ್ತೆ ಅವ್ರು 29 ನಂತರ ಇಲ್ಲ ಸಿಮಿಲರ್ ಟೈಮ್. ನಾವೇನು ಸುಮ್ಮನೆ ಕೂತ್ಕೊಳ್ಳಿಲ್ಲ ಇದರ ಹಿಂದೆ, ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಕೆಲಸ ಇಲ್ಲ ಅಂತ. ನಮಗೆ ನನ್ನ ಎಲ್ಲ ಓನರ್ಸ್ಗಳಿಗೆ ಇದರಿಂದ ಉಪಯೋಗ ಆಗಬೇಕು. ಎಲ್ಲರೂ ಬದುಕಬೇಕು. ತುಂಬ ಜನ ಇನ್ವೆಸ್ಟ್ ಮಾಡಿದವರಿದ್ದಾರೆ, ಸಾವಣಿಗೆ ಲಕ್ಷ ಹಾಕಿದವರಿದ್ದಾರೆ, ನಂಗೆ ಗೊತ್ತು. ಆದರೆ ನಾನೀಗ ಏನು ಹೇಳ್ತಾ ಇದ್ದೇನೆ ಅದನ್ನು ನನಗೆ ಹೇಳುವ ಪರಿಸ್ಥಿತಿ ನನಗಿಲ್ಲ. ಬಿಕಾಸ್ ನಾಳೆ ರೆಕಾರ್ಡಿಂಗ್ ಆಗ್ಬೋದು, ನಮ್ಮ ಅಧ್ಯಕ್ಷರು ಹೇಳಿದ್ರು ಹೇಳ್ಬೋದು, ನೀವು ಏನು ಹೇಳ್ಬೋದು ಅಂತ ನನಗೆ ಹೇಳೋದು ಪ್ರಶ್ನೆ ಇಲ್ಲ. ಆದರೆ ನನ್ನಿಂದ ನನ್ನ ತಾಲೂಕಿಂದ ಏನು ಇದಕ್ಕೆ ಪರಿಹಾರ ಉಂಟು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸರ್, ನಾವು ಯಾವುದೇ ಮುಷ್ಕರ ಮಾಡೋದು ಬೇಡ. ಪೊಲೀಸ್ನವರಿಗೆ ಹಾಕುದು ಕಮಿಷನರ್ ಅವರಿಗೆ ಈ ರೂಲ್ ಅಂತೀನಿ. ಆಂಡ ಎಂಗ್ಲಿಗೆ ಸಮಸ್ಯೆ ಪ್ರತಿಯೊಂದು ಸ್ಟೇಷನ್ ಪ್ರತಿಯೊಂದು ನೆಟ್ಟೆಲ್ಲ ಬರ್ಕೊಂಡು, ಪ್ರತಿಯೊಂದು ಇಲ್ಲಡದೆಲ್ಲ ಬರ್ಕೊಂಡು, ಪ್ರತಿಯೊಂದು ಸಂಘ ಸಂಸ್ಥೆ ಹಿಡಿದೆಲ್ಲ ಬರ್ಕೊಂಡು ಎಂಗ್ಲು ಅವರಿಗೆ ಕಮಿಷನರ್ ಇಚ್ಛೆ ಮಾಡ್ತಿರ್ಬಾರ್ದು. ಎಂಗ್ಲು ಸರಿಯಾಯ್ತು ಕಮಿಷನರ್ ಎಲ್ಲ ಟ್ರಾನ್ಸ್ಫರ್ ಆದ ಸಮಸ್ಯೆ ಪರಿಹಾರ ಎಂಗ್ಲು ಪಾಡು ಮಾಡಿದಾಗ ಐತಿ. ಎಂಗ್ಲ ಬರೀತ ಸ್ಟೇಷನ್ ಬಂತೇರು ಸೌಂಡ್ ಮಾಡುವಾಗ ಮಾಡಿದೆ ಎಂಗ್ಲು ಪಾಡುದ ಎಂಗ್ಲು ಇಂಚೆಂಚ್ ಆಗ್ತದೆ ಅಂತ ನೋಟ್ ಬರ್ತದಿಪ್ಪೆ ಎಲ್ಲ ಕಮಿಷನರ್ ಹೋಗ್ಬೇಕು. ನೆಕ್ಸ್ಟ್ ಇಯರ್ ಎಲ್ಲ ಅದನ್ನ ಸಮಸ್ಯೆ ಬರ್ತಾನೆ ಅನ್ನೋದು ತೂಲೇ ಮಾಡುವೆ ಮುರಣಿ ಪಾಡುದತ್ತ ಇತ್ತೆ ಕಟ್ಟು ಫೈನ್ ಕಟ್ಟು ಮಾಡೋದು ಅಂತಿದ್ದ ನಾನು ಅವನ ಸಿಂಗಲ್ ಟಿವಿ ಬರ್ಬಿಡ್ಲಿ ಯಾವ ಸೌಂಡ್ ಪಾಡು ಬಂದ್ರೆ ಪಾಡೋಡ ಎಂಗ್ಲು ಸೌಂಡ್ ಎಂಗ್ಲ ಬೇಲೆನೆ ಸರ್ವಿಸ್ ತೋರ್ಪುನ ಜಸ್ಟ್ ಮನಸ್ಸಿಗೆ ದಯಮಾಡ್ತದೆ. ಎಂಗ್ಲು ಸೌಂಡು ಹಾಕಿದ್ರೆ ನಾನು ಏನು ಹೇಳ್ತಾ ಇಲ್ಲ, ಯಾರಿಗೂ ಏನು ಹೇಳ್ತಾ ಇಲ್ಲ. ನನಗೆ ಕಂಪ್ಲೇಂಟ್ ಬಂದರೆ ಮಾತ್ರ ಅದರ ಮೇಲೆ ನಾನು ಕ್ರಮ ತೆಗೆದುಕೊಳ್ತಾ ಇದ್ದೇನೆ. ಸರ್, ಲಾಸ್ಟ್ ಇಯರ್ ಎಂಗ್ಲು ಹೋದವರು ಮೀಟಿಂಗ್ ಹೋದ ಬಂದಾರಡು ಒಂದೇ ಟೈಮ್ ಮಾಡಿ ಹೆಚ್ಚಿನ ಮೂರು ಆಗ್ತದೆ. ನಿಮಗೆ DJ ಪಾಡನೆ ಕೂಡ ಬುದ್ಧಿಮತ್ತೇರು ಆಟ ಕಾರ್ಯಕ್ರಮ ಪೂರ ಎಟ್ಟೆ ನಡ್ತಂಡು ಏರಂಡ ಸೌಂಡ್ ತಗಲು ಬಂದಿರ ಇದು ಬಿಲ್ ಬರ್ತನೆ ಅಂತ ಟೆಕ್ಸ್ ಸೌಂಡ್ ಬಂದದ್ದು ಏರ್ಲ ಬಂದಿದ್ದೀರಿ ಎಂದ್ರು ಪೋಯ ಅಕ್ಲು ಪೊಲೀಸ್ ಅಕ್ಲು ಪೂರ ಪಾತ್ರ ಪುದರ್ ನೋಟ ಬಂದಿದೆ. ಪೋಲಂಗೆ ರೆಸ್ಪೆಕ್ಟ್ ಕೊಡ್ಬೇಕು, ಪಾತ್ರ ರೀತಿಲೇ ಬೇಕು. ಆಗ ಎಂಗ್ಲು ಕೇನದು ಬರ್ಪ ಅಕ್ಕಡೆ ಆರ್ಗ್ಯುಮೆಂಟ್ ಮಾಡ್ತಾರೆ. ಆರ್ಗ್ಯುಮೆಂಟ್ ಮಾಡ್ತೀನಿ ಕೇರವನು ಕುಳ್ಳಿಯ ಬಂದೆ ಮಂದಿ ಬಂದೆ DJ ದೈ ಇಲ್ಲಿ DJ ಕ್ಲೇಜ ನಾವುಲೆ ಒಂಜಿ DJ ಗೊಬ್ಬರ ಇದೆ ಗೊಬ್ಬರ ಕ್ಲಿಯರ್ ಇದ್ದೆ ದಯಮಾಡ ಲಾಸ್ಟ್ ಟೈಮ್ ಅಕ್ಲು ಬಂದರೆ ನಿಕ್ಲೆ ಸಂಘಕ್ಕೆ ಬರ್ಬೋದು ನಿಕ್ಲೆ ಬೇತನ ಸಂಘ ಮಾಡ್ಕೊಳ್ಳೆ ನಿಕ್ಲೆ ನಾಲ್ಕನ ಸಂಘ ಓಡಿಸಿ ಕೆಲವು ಕ್ವಶನ್ ಆನ್ಸರ್ ಇತ್ತು ನಿಕ್ಲೆ ಸಂಘನ ಆಯ್ನ ತುಸುತ್ತೆ ಒಂದು ಇಂಚಿನ ಬಂಡ ಮಾತನ್ನೆಲ್ಲ ಫೀಲಿಂಗ್ಸ್ ಪಂಡ್ಯರ ಬೇರೆ ನಮ್ಮ ಮಂಗಳ ದೇವಿದಾರ ಪುದರಂಜನ ಸಾರಿ ಗಣೇಶ್ ಆರ್ನ ಫೀಲಿಂಗ್ಸ್ ಮಾಡ್ಕೊಡಿ
ಅಕ್ಲು ಪಾತೆರೆ ಮಾತೆರೆಗ್ಲ ಒಂಜಿ ಯಾನು ಪಾತ್ರೆ ಪಟ್ಟುಜಿ ಆಂಡ ಒಂದೇ ನೆಂಚ ಪರಿಹಾರ ಮಲ್ಪುನಿ ನೆಂಗಿಕ್ಲಿ ಎಲ್ಲೋಡು ಚೇಂಜ್ ಮನೆ ಬಂದಕ್ಕೆ ಒಂದು 10 ದಿನದ ಇನಿ ಮುಟ್ಟ ರೈತ ಪೀರಿಯಡ್ ಮಂಡಲ ಅಂತಂದಿಲ್ಲ ಮಾತಾಡಿಕೊಂಡು ಒಂದೇ ಕ್ವಶನ್ ಸೌಂಡ್ ಇಕ್ಲಿ ಇಂಚಿನ ಮಾಡ್ತಾರ ಅಧ್ಯಕ್ಷರ ಮಾಡ್ತಾರ ಆತ ಒಂಜಿ ಅಧಿಕಾರ ಇರ್ತೇನೆ ಪೂರ ಚೇಂಜ್ ಮಾಡ್ತಾರೆ ಗೊತ್ತಾಗುತ್ತೆ ಈಗ ಅಧಿಕಾರ ಈಜಿ ಸರ್ ಇದೆ ಎಲ್ಲ ತೆಲಂಜಿ ಟೈಮ್ ಕೊಡ್ತೀರಿ ನಾದ ಮಾಡ್ಬೋಗ ಡಿಸಿ ಮನವಿ ಅಣ್ಣ ಗಣೇಶ್ ಪಟ್ಪುನ ಪಂಪೇರು ಎಂಕ್ಲೆ ಎಸ್ಪಿ ನಾಡೆ ಪೋಪುನ ಪೊಡ್ಚಿ ಡಿಸಿ ಫಸ್ಟ್ ಮನವಿ ಕೊರ್ಕ ಪಂಡದು ಏಜನತ ಕೊರ್ಕ ಅವನ ಅಭಿಪ್ರಾಯ ತಾಯಿ ಮತ್ತು ಕೈ ಬೇಪಲೆ ಪ್ಲೀಸ್ ಪ್ಲೀಸ್ ಎಸ್ ಇಟ್ಸ್ ಬ್ಯೂಟಿಫುಲ್ ನಿಖಿಲ್ ಡಿಸಿಗೆ ಕೊರ್ನಾಗ ಅಲ್ಪದೆ ಪಿದೆ ಪೆಂಡಲ್ ಪಡೆದು ನಿಖಿಲ್ ಮುಷ್ಕರ ಮಲ್ಪಲೆ ದಿಸ್ ನೋ ಅಬ್ಜೆಕ್ಷನ್ ಇನ್ನ ಅಧಿಕಾರ ಇನ್ನ ಅಧಿಕಾರ how permission dito if you want how malpole ek permission dito madu dito muskala malpodu antala mic matta permission dito madu ನಾವು dito if you board anda how pur am ready ulla sp office ಗೆ ಹೋಗಿ ಗುತ್ತಿಗೆ ಬಂದ ಪೂರ ಉಲ್ಲ ಇಪ್ಪ ನೂತಾಚ್ವಲ ಸರಿ ಅಧ್ಯಕ್ಷರೇ ಒಂದೇನೆ ನಮ್ಮ ಕಾನೂನು ಪ್ರಕಾರ ಪೋಂಡ ಪಂಡ ಲೀಗಲ್ ಲಾಯರ್ ಪೂರ ಪದೊಂದು ನೋಟಿಸ್ ಪೋಂಡ ಎಡ್ಡೆ ತೋಚ ದಯಪಂಡ ಎಂಟು ತೆರೆದಿನ ಪ್ರಕಾರ ನಂಗೆ ಮಾತಾಡಕ್ಕೆ ಗೊತ್ತುಂಟು ಒಂದು ರೂಲ್ಸ್ ಮಾಡ್ಬೋದು SP ಅತ್ತು ಬೈದಿನಿ ಸುಪ್ರೀಂ ಕೋರ್ಟ್ ಇಟ್ಸ್ ಅ ಕೋರ್ಟ್ ಆರ್ಡರ್ ಸೊ ಕೋರ್ಟ್ ಆರ್ಡರ್ ಏರ್ಲ ಚೇಂಜ್ ಮಾಡ್ಬಾರ ನಂಗೆ ಈಸಿ ಟಾಪಿಚ್ ಸೊ ಆಕುಲ್ ದಾದ ಮಂಗ ನಂಗೆ ಫ್ರೀ ಬಿಡ್ಪಿ ಇತ್ತೆ ಗಾಡಿದ ಒಂದು ಒಯ್ತೊಂದು ಬೋರ್ ಹೆಜ್ಜೆ ಮಲ್ಪಿನ ಕೋರ್ಟ್ ದ ರೂಲ್ ಗೊತ್ತಾಡೆ ನಮ್ಮೈತೆ ಒಯ್ತೊಂದು ಜನರೇಟರ್ ಒಯ್ತೊಂದು ಬೋಂದುಲ್ಲ ಬಂದ ನಮ್ಮನ್ನ ನಾಲ್ಕು ಬಿಡ್ತೀನಿ ದಯಪಂಡ ಲಾಸ್ಟ್ ಟೈಮ್ ದ ತಾಲೂಕು ಸಭೆ ನಸ್ಮಾ ಫಾರಿಟಿ ಬಂದಿದ್ದೇರಿ ACB ನತ್ತ ಟ್ರಾಫಿಕ್ ದ ಆರ್ ಬಂಡೇರಿ ಎಂಕ್ಲೆಗ ಅವು ನಿಕ್ಲೆಗ ಬಿಟ್ರೆ ಚಾನ್ಸ್ ಇಚ್ಚಿ ಬಟ್ ಎಂಕುಲ ಎಕ್ಸ್ಕ್ಯೂಸ್ ಕೊರ್ಪಿನಿ ಇಂದು ಬಂಡಿ ಸೊ ನಮ್ಮ ಇತ್ತೆ ಕೋರ್ಟ್ ದ ರೂಲ್ ಚೇಂಜ್ ಮಲ್ಪರೆ ನಮ್ಮ ಪೋಡುಂದ ಅಂಡ ನಮ್ಮ ತಡೆಯಾಜ್ಞೆ ಕೊರ್ತು ಪಂಡ ಲೀಗಲ್ ಲಾಯರ್ ನೋಟಿಸ್ ಕೊರ್ತು ಅವೇನೆ ಕೋರ್ಟ್ ದ ರೂಲ್ ನಮ್ಮ ಬ್ಲಾಕ್ ಮಾಡ್ತದ ಅಂಚ ಪೋಡಾಪ ಅವು ಪೂರ ಸಾಧ್ಯತೆ ನಮ್ಮ ಹತ್ರ ಬೊಕ್ಕ ಒಂದೇಕು ಮಕ್ಕಳು ಇತ್ತ ಬೈತನೆ SP ದಾದ ಮತ್ತೊಂದು ಪಂಡ ಆ ರೂಲ್ ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಂದುಲ್ಲೆ ನಂಗೆ ಎಕ್ಸ್ಕ್ಯೂಸ್ ಕೊಟ್ಟು ಪೂಜೆ ಮಾಡಂದುಲ್ಲೆ ಐಕೆ ನಮ್ಮ ಆರ ರಿಕ್ವೆಸ್ಟ್ ಮಾಡ್ಬೋಲೆ ಅಂತ ಅಂದ್ಕೊಂಡು ಅಂಚ ಲೀಗಲ್ ಗ್ರೂಪ್ ಕೆಲವು ಕಾನೂನು ನಮ್ಮ SP ಮಾಡ್ತೀನಿ ದಯಮಾಡ್ತದೆ ಸೌಂಡ್ ಪಡೆ SP ಮಾಡ್ತೇನೆ ಅಂತ ಆರು ಕಾನೂನಾತ್ಮಕಗಳಿಗೆ ಇಂಚಿನ ಒಂದು ಆರು ಅವೆಲ್ಲ ಫಾಲೋ ಮಾಡ್ಪಲೆ ಮಾಡ್ಬೋದು ಎಲ್ಲ ನೆಟ್ಟು ಹೆಚ್ಚು ಕಡಿಮೆ ಆಗ ಮುಂದೆ ಪುರ ಕೆಲವು ಒಂದು ರೀಸನ್ಸ್ ಉಂಟು ಇತ್ತೆ ಕೋಡೆ ಸೌಂಡ್ ಇಂಚಿನ ಪಂಡ್ಯರ ಐಕಲ್ ಒಂದು ಐದು ರಿಲೇಷನ್ ಆಗಿನ ವಿಷಯ ಪಂಡ್ಯ ರಾಜೇಶ್ ನಾನು ಒಬ್ಬರು ಮೈಕಲ್ ಪಾದ ರಾಪುಜಿ ಸುರತ್ ಕಲ್ಲು ಬಿಡುತ್ತಿದ್ದ ಬೇತ ಕೊಟ್ಟು ಮಲ್ಬೇರೆ ಹೆಂಗ್ ಬಿಡುವುಜ ಯಾನು ಸುರತ್ ಕಲ್ ಇದ್ರೆ ಕರೆಕ್ಟ್ ಮಾತಾಡ ಒಂದು ವೇಳೆ ಸುರತ್ ಕಲ್ ಬಿಡ್ತಿದ್ದ ಮಂಗಳೂರು ಕಮಿಷನರ್ ಎರಡು ಓಲ್ ಮಾಡ್ತಾರ ಇವ್ರು ಬರ್ತದೆ ರೆಕಾರ್ಡ್ ಮಾಡ್ಕೊ ಮೊಬೈಲ್ ಒಂದು ತೆಗುದಿಲ್ಲ ಒಂದು ವೇಳೆ ಸಹಕಾರ ಚಿಕ್ಕಿಜಿನ ಮೂರು ಹುಟ್ಲ ಸುರತ್ ಕಲ್ ಏರ್ಬಿಟ್ಟು ಓಲು ತಗೊಂಡು ಬಂದಲ್ಲ ಡಿಜಿಬಲ್ ರೆಕಾರ್ಡ್ ಮಾಡ್ಕೋ ಕಂಪ್ಲೇಂಟ್ ಮಾಡ್ಕೋ ಐದು ಇಂಜಿನ್ ಬಂದ ನೆಕ್ಕ ಸಹಕಾರ ಕೊಡೋಣ ಮಾತಾಡ ಪಕ್ಕ ಬೀಟರ್ ಕಂಪ್ಲೇಂಟ್ ಮಾಡ್ತಿರೋದು ಮಾತಾಡ್ಲಿ ಎಣ್ಣ ಜೀವ ಮಾಡಿ ಎಣ್ಣ ಸೌಂಡ್ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ ಇಂದು ಎರಡು ಬಜ್ಜಿ ಕೊಡೆ ಎಣ್ಣ ಸೌಂಡ್ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ ಕಬಲೆ ಎಣ್ಣ ಅಣ್ಣ ಒಂದು ಇಲ್ಲಿ ಗೊತ್ತುಂಟು ನಿತ್ರಣ ಬನ್ನಿ ನೀವು ಒಂದೇ ಗಲಾಟೆ ಹಾಕೊಂಡು ಒಂದು ಬೇಡ ವನಸ ಮಾಡ್ತಿರ್ತೀವಿ ಗಂಟೆ ಬಂದಿದೆ ಗೆಸ್ಟ್ ಇದೇ ಎಂಕ್ಲೆನ ಮಾತ ಸದಸ್ಯರನ್ನ ಮನವಿ ಆಗಿತ್ತು ಎಂಕ್ಲು DC ಆಫೀಸಿಗೆ ಒಂದು ಮನವಿ ಕೊರ್ಕ ಅವು ಒಂದು ಗ್ರೂಪ್ ಎಂಕ್ಲು ಏಪ ಓಪನ್ ಎಂದು DC ಆಫೀಸಿಗೆ ಡಿಸೈಡ್ ಮಾಡ್ಕೊಂಡು ಮೆಸೇಜ್ ಮಾಡುವ ಪ್ರತಿ ವಲಯದ ಪ್ರತಿ ವಲಯದ ಅಧ್ಯಕ್ಷರನ್ನಗಳು ಆಯ್ನದ ಬೇಗ ಪೂರ ಮೆಂಬರ್ಸ್ ನಮಗೆ ಇಂಚಾನೆ ಒಂದು ಮೆಸೇಜ್ ಇನ್ಫಾರ್ಮೇಶನ್ ಕೊಡಲಿ ದಯಪಂಡ 7 ಗಂಟೆಗೆ ಬರೋ DC ಆಫೀಸಿಗೆ ಮನವಿ ಕರ್ಕೊಂಡು ಮಾತಾಡ್ಬೋಯ್ ನಮ್ಮ 4 ಜನ ಬೋರ್ಡ್ ಮಾತಾಡ್ಬೋಯ್ ಒಂದು 200 ಜನ ಪೋಯ್ DC ಆಫೀಸರ್ ತಿರ್ಗ DCಗಳು ಗೊತ್ತಾಗ ಒಂದು 5 ಜನ ಒಳ್ಳೆಯ ಮಕ್ಕಳು ಮುಂದೆ ಬರ್ಬೋದು ಆಗ ಯಾನ್ ದಕ್ಷಿಣ ಕನ್ನಡ ಬೆಳ್ತಂಗಡಿ ಸುಳ್ಳಿ ಅಪ್ಪಿಂದ ಇದು ಬರಬೇಕು DC ಇಫ್ ಯು ಪಾಸಿಬಲ್ ಅಂಚನೆ ನಮ್ಮೊಟ್ಟಿಗೆ ಸುಪ್ರೀಂ ಮೂಸಾ ಆರ್ಲ ಬರ್ತಾರೆ ಮಾರುತಿನ ನರ್ಪತ್ ಆರ್ಲ ಬರ್ತಾರೆ ಅಂಚೆ ದುಪ್ಪನಾಗ ದಯಮಂತರು
ನಿಕ್ಲು ಸದಸ್ಯರು ಪಂಡ ನಮ್ಮ ತರ್ಕ ಮತ್ತೆ ನೆಟ್ಟೆ ಕೆಲವರ ಮನಸ್ಸುಂಡು ಇಂಚಿನ ಅಂತ ಅದಕ್ಕೋಸ್ಕರ ಇಂಕ್ ಡೀಸೆ ನಡಿಪೋಯಿ ನನ್ನೊಂದು ನಿಕ್ಲಿಗೆ ಮುಖ್ಯ ವಿಷಯ ಎಂಕ್ಲೆನ ಅವಧಿ ಮುಗಿದು ಬರೋದುಂಡು ದಯಮಂತ ಮಲ್ಪೆ ನಿಕ್ಲಿಗೆ ಹೊಸ ಅಧ್ಯಕ್ಷೆ ಕಾರ್ಯದರ್ಶಿ ಟ್ರೆಜರರ್ ಏರಣ ಬೋರ್ಡನ್ನು ನಿಕ್ಲು ಒಂಜಿ ಚೇಂಜ್ ಮಲ್ಪಲೆ ದಯಪಂಡ ಎಂಕ್ಲೆನ ಪ್ರಾಬ್ಲಮ್ಸ್ ಉಂಟು ನಿಕ್ಲೆ ಸಾರಿ ತೋದಿದ ನಿಕ್ಲೆ ತಪ್ಪ ಬಂದು ಏನು ನಾಡ ದಯಮಂತದ್ದು ನಿಕ್ಲು ಇನಿ ಅಧ್ಯಕ್ಷರಿಗೆ ನಿಕ್ಲು ಏರಣ ಒಂತೋಲಿ ಐಕ್ ನಿಕ್ಲು ಸಾಮರ್ಥ್ಯ ಬಂದು ಮಲ್ಪ ಡಿಸಿ ಆಫೀಸಿಗೆ ಯಾವಾಗ ಹೋಗುದು? ಅದೇ ನಾವು ಅಲ್ಲಿ ಹೋಗಿ ಅಪಾಯಿಂಟ್ಮೆಂಟ್ ಕೇಳಿ ಮತ್ತೆ ನಾವು ಹೇಳ್ತೇವೆ ಸರ್. ಇದು ಪ್ರಾಬ್ಲಮ್ ಸಾಲ್ವ್ ಆಗ ಊಟ ಅಧ್ಯಕ್ಷರು ಚೇಂಜ್ ಅಧ್ಯಕ್ಷರು ಆಗಬೇಕು. ಈಗ ದಯವಿಟ್ಟು ಪುನಃ ಶಾಮ್ ಕೇಳಿದ ಪ್ರಶ್ನೆ ಕೋಶಾಧಿಕಾರಿ ಅವರು ಕೆಲವು ಕಾರಣ ನಿಮಿತ್ತ ತಮ್ಮ ಪದವಿಯನ್ನು ಅವರು ಬಿಡ್ಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ. ಅದಕ್ಕೆ ನಾನು ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ನಾವು ಇದು ನೋಡ್ಕೊಳ್ಳೋಣ ಅಂತ. ಅದಕ್ಕೋಸ್ಕರ ನಮ್ಮ ಕೋಶಾಧಿಕಾರಿ ತುಂಬಾ ಇದಕ್ಕೋಸ್ಕರ ತುಂಬಾ ಸಮಯ ಕೊಟ್ಟು ರಕ್ತಸಂದಲ್ಲಿ ಅಕೌಂಟ್ಸ್ ನೋಡುವುದಾಗಲಿ ಅದರ ಬಗ್ಗೆ ಚರ್ಚೆ ಮಾಡೋದಾಗಲಿ ಮತ್ತು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಧನ್ಯವಾದ ಹೇಳ್ತಾ ಇದ್ದೇನೆ ನನ್ನ ಕಡೆಯಿಂದ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಡಿ. ದೊಡ್ಡ ಕೆಲಸ ಇದೆ, ಸುಲಭ ಇಲ್ಲ. ಕೋಶಾಧಿಕಾರಿ ಪ್ರಾಕ್ಟಿಕಲ್ ನಾನು ಕೇಳ್ತೇನೆ ಎಲ್ಲಿ ಹೋಗಿದೆ ಪೈಸೆ ಅಂತ. ದಯವಿಟ್ಟು ಕೋಶಾಧಿಕಾರಿ ಅವರು ತಾವು ಇದಕ್ಕೆ ನಾನು ರಾಜ್ಯದಲ್ಲಿ ಅನೌನ್ಸ್ ಮಾಡಿ ಹೇಳುದು. ನನ್ನ ವೈಯಕ್ತಿಕ ಕಾರಣದಿಂದ ಈ ಹುದ್ದೆಯನ್ನು ನನಗೆ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆದ್ದರಿಂದ ನಾನು ಕಮಿಟಿಯಲ್ಲಿ ಹೇಳಿದ್ದೆ. ಮತ್ತೆ ಈಗ ಇದು ನಮ್ಮ ವಾರ್ಷಿಕ ಸಭೆ ಇರುವ ಕಾರಣ ಇಲ್ಲಿ ಇದರ ಬಗ್ಗೆ ನಿರ್ಧಾರ ತೆಗೆಯುವಂತ ಅಧ್ಯಕ್ಷರು ಹೇಳಿದ್ದಾರೆ. ನಾನು ಸತತ 6 ವರ್ಷದಿಂದ ಸಹ ತಾಲೂಕು ವಲಯ ಹಾಗೂ ಜಿಲ್ಲೆಯಲ್ಲಿ ಕಾರ್ಯ ನಿರ್ವಹಿಸ್ತಿದ್ದೇನೆ. ಈ ವರ್ಷದಿಂದ ನನಗೆ ಒಂದು ಕಷ್ಟ ಆಗುವುದರಿಂದ ಬೇರೆಯವರು ಯಾರಾದರೂ ಈ ಲೆಕ್ಕಾಚಾರ ವಿಚಾರದಲ್ಲಿ ಎಂದರೆ ನೋಡಿ ಸದಸ್ಯರೇ, ಒಂದು ವಿಚಾರ ಒಂದು ಕಮಿಟಿ ನಾವು ಈ ವೇದಿಕೆ ಮೇಲೆ ಬಂದ ನಂತರ ಒಂದೊಂದೇ ಕೆಲಸಗಳನ್ನು ಮಾಡಲು ಕಲಿಕೊಳ್ತೇವೆ. ಜವಾಬ್ದಾರಿ ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಯಾಕಂದ್ರೆ ನಾವಿಲ್ಲಿ ಮೈಕಲ್ಲಿ ಮಾತಾಡಬೇಕಿದ್ರೆ ನಮಗೆ ಹುಟ್ಟಿನಿಂದ ಬರೋದಿಲ್ಲ. ನಾವು ವೇದಿಕೆಯಲ್ಲಿ ಕೂತ್ಕೊಂಡು ಒಂದು ಸ್ಥಾನ ಪಡ್ಕೊಂಡು ನಾವು ಆಟೋಮೆಟಿಕ್ ನಾವು ಕಳೆದುಕೊಳ್ತೇವೆ. ಅದಕ್ಕೋಸ್ಕರ ದಯವಿಟ್ಟು ಈ ಹುದ್ದೆಯನ್ನು ಮಾಡಲಿಕ್ಕೆ ಯಾರಾದರೂ ಇದ್ದರೆ ದಯವಿಟ್ಟು ನಮ್ಮ ನಿಂತುಕೊಂಡು ನೀವು ಹೇಳುದು. ದಯವಿಟ್ಟು ಸಂತೋಷ್ ಕುಮಾರ್ CH. ಯಾರು? ಸಂತೋಷ್ ಕುಮಾರ್ CH. ನಿಮ್ಮ ಅನುಮತಿ ಇದೆಯಾ ಸಂತೋಷ್ ಅವರೇ? ಮಾಡಬಹುದಾ? ಧನ್ಯವಾದಗಳು. ಯಾರು ಅನುಮೋದಿಸಿದ್ದು? ದಯವಿಟ್ಟು ವೇದಿಕೆಗೆ ಬರುವುದು. ನಾನು ಅನುಮತಿ ಮಾಡ್ತೇನೆ. ನನ್ನ ಹೆಸರು ಶ್ಯಾಮ್ ಅಂತ. ಸಂತೋಷ್ CH ಇವರಿಗೆ ದಯವಿಟ್ಟು ವೇದಿಕೆಯನ್ನು ಸ್ವೀಕರಿಸಿಕೊಳ್ಳಿ. ಥ್ಯಾಂಕ್ ಯು. ಪದಗ್ರಹಣ ಸಮಾರಂಭ ಕೂಡ ಮುಗಿಯಿತು ಅಂತ ಅನ್ಕೊಳ್ತೇನೆ. ಶ್ರೀಯುತ ಸಂತೋಷ್ CH ಇವರು ಮುಂದಿನ ನೂತನ ಕೋಶ ಅಧಿಕಾರಿಯಾಗಿ ನಮ್ಮ ತಾಲೂಕಿನಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಹಾಗೆ ಅವರಿಗೆ ಹೂ ನೀಡುವ ಮೂಲಕ ಈ ಹುದ್ದೆಗೆ ಸ್ವಾಗತಿಸಬೇಕಂತ ಇವರಲ್ಲಿ ಅಧ್ಯಕ್ಷರಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಷ್ಟು ಸುದೀರ್ಘ ಕಾಲವಾಗಿ ನಮ್ಮ ಜೊತೆಗೆ ಸಹಕರಿಸಿದಂತಹ ಕೋಶಾಧಿಕಾರಿಗಳು ಶ್ರೀಯುತ ಧನುಷ್ ಸರಿ, ಅವರಿಗೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಪದಗ್ರಹಣದಲ್ಲಿ ನಮ್ಮದೊಂದು ಸುರತ್ಕಲ್ ವಲಯದ ವತಿಯಿಂದ ಒಂದು ಸೂಚನೆ ಇದೆ. ನೀವು ತಾಲೂಕು ಸಮಿತಿ ರಚನೆ ಮಾಡುವಾಗ ವಲಯದಲ್ಲಿ ಯಾರಾದ್ರೂ ಪದಾಧಿಕಾರಿಗಳು ಇದ್ರೆ ಅವರನ್ನು ಆಯ್ಕೆ ಮಾಡುವಂತಿಲ್ಲ. ಯಾಕಂತ ಹೇಳಿದ್ರೆ ಅಧ್ಯಕ್ಷರನ್ನೇ ಪುನಃ ಇಲ್ಲಿ ಇನ್ನೊಂದು ಪೋಸ್ಟ್ ಕೊಡುದು ಅದು ಮಾಡಿದ್ರೆ ಅವರಿಗೆ ಕಷ್ಟ ಆಗ್ತದೆ. ಕಾರ್ಯದರ್ಶಿ ಕೋಶಾಧಿಕಾರಿ ಮುಂದಿನ ದಿನಗಳಲ್ಲಿ ಇದನ್ನು ಸ್ವಲ್ಪ ಗಮನಿಸಿಕೊಂಡು ತಾಲೂಕು ಸಮಿತಿ ರಚನೆ ಮಾಡಿದ್ರೆ ಒಳಿತು ಅಂತ. ಈಗ ಶ್ರೀಯುತ ನಿತ್ಯಾನಂದ್ ಅವರು ಮಂಗಳೂರು ನಗರ ವಲಯದ ಅಧ್ಯಕ್ಷರು, ಅವರು ಪುನಃ ಇದರಲ್ಲಿ ಕಾರ್ಯದರ್ಶಿಗಳು. ಅವರಿಗೆ ಎರಡೆರಡು ಕೆಲಸಗಳು, ಅವ್ರಿಗೆ ಇಲ್ಲಿ ಮಾಡ್ಲಿಕ್ಕೆ ಜನ ಇಲ್ಲ ಬೇರೆ. ಹಾಗೆ ಇವರು ಕೂಡ ಈಗ ಅಧ್ಯಕ್ಷರು ಕೂಡ ಹಾಗೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಇಂದಿನ ಇದು ವಲಯಗಳ ಸಭೆಯಲ್ಲಿ ಗಮನಿಸಿ ನಂತರ ತಾಲೂಕಿನ ಸಮಿತಿ ರಚನೆ ಮಾಡಿದ್ರೆ ಒಳಿತು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯಕ್ಕೆ ಥ್ಯಾಂಕ್ ಯು. ನಾವು ಯಾಕೆ ಹೀಗೆ ಮಾಡೋದಂತ ಒಂದಿಷ್ಟು ಗಮನಿಸಿಕೊಳ್ಬೇಕು. ಯಾಕಂದ್ರೆ ಈಗ ಇಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಕೆಲವು ಮೀಟಿಂಗ್ಗಳಾಗ್ತಾ ಉಂಟು.
ಮೀಟಿಂಗ್ ಆಗುವಾಗ ನಾವು ಏನು ಮಾಡಿದ್ದೇವೆ ಅಂತ ಸುರತ್ಕಲ್ ವಲಯದವ್ರಿಗೆ ಗೊತ್ತಿರುವುದಿಲ್ಲ. ಪುನಃ ಅವ್ರಿಗೆ ಹೇಳಿಗೊಂದು ಜನ ಬೇಕು, ಅವ್ರಿಗೆ ಪುನಃ ರಿಪೀಟ್ ಮಾಡಬೇಕು. ಅದಕ್ಕೋಸ್ಕರ ನಾವು ಏನು ಮಾಡಿದ್ದೇವೆ, ಒಂದು ತಾಲೂಕುದು ಕಮಿಟಿ ಮಾಡುವಾಗ ಎಲ್ಲ ವಲಯದ ಅಧ್ಯಕ್ಷರನ್ನು ಕಾರ್ಯದರ್ಶಿ ನಾವು ಸೇರಿಸ್ಕೊಂಡಿದ್ದೇವೆ. ಯಾಕೆಂದ್ರೆ ನಮಗೆ ಅದನ್ನು ಕೋಆರ್ಡಿನೇಷನ್ ಸುಲಭ ಆಗೋದಂತ. ಅಧ್ಯಕ್ಷರೇ, ಈಗ ನೀವು ತಾಲೂಕಿನಲ್ಲಿ ವಲಯದ ಅಧ್ಯಕ್ಷರನ್ನು ಸೇರಿಸಿಕೊಳ್ಬೇಕಾಗಿಲ್ಲ, ವಲಯದ ಅಧ್ಯಕ್ಷರನ್ನು ಕರಿಬೇಕು ಮೀಟಿಂಗಿಗೆ ಅಷ್ಟೇ. ಅವರನ್ನು ಸೇರಿಸಲಿಕ್ಕಿಲ್ಲ, ವಲಯದ ಅಧ್ಯಕ್ಷರನ್ನು ಕರೆಯುದು. ಆಯ್ತು, ಥ್ಯಾಂಕ್ ಯು. ಸೂಚನೆಗೆ ನಿಮ್ಮ ನೆಕ್ಸ್ಟ್ ಆಗಿ ಮಾಡ್ತೇವೆ. ಸಂದರ್ಭದಲ್ಲಿ ಈ ಮೀಟಿಂಗ್ ಕರೆಯುವಾಗ ನಾವು ಗ್ರೂಪಲ್ಲಿ ಹಾಕಿದ್ರೆ ಸಹ ರೆಸ್ಪಾನ್ಸ್ ಕೊಡುದಿಲ್ಲ. ಯಾಕಂದ್ರೆ ನೋಡಿಲ್ಲ ಹೇಳ್ತಾರೆ, ಮತ್ತೆ ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಇದೊಂದು ಕಾರ್ಯಕ್ರಮ ಮಾಡಬೇಕಿದ್ರೆ ನಾವು ತುಂಬಾ ತಯಾರು ಮಾಡಿದ್ದೇವೆ. ಅಲ್ಲ, ಈಗ ತಾಲೂಕಿನ ಸಹಿತರಲ್ಲಿ ಪದಾಧಿಕಾರಿಗಳಲ್ಲಿ ಪ್ರತಿಯೊಬ್ಬ ವಲಯದ ಒಬ್ಬ ಸದಸ್ಯರನ್ನು ಇದಕ್ಕೆ ತಾಲೂಕಿಗೆ ಹಾಕ್ಬೇಕಂತ ಹೇಳಿ ಈ ಪೋಸ್ಟ್ ಅಲ್ಲ, ಸಂಘಟನೆಯಲ್ಲಿ ಸಂಘಟನೆ ಜೊತೆ ಕಾರ್ಯದರ್ಶಿಯಾಗಿ ಆಲ್ರೆಡಿ ಇಬ್ಬರಿದ್ದಾರೆ ಇಡೀ ತಾಲೂಕು ವಲಯ ಬೇರೆ ಬೇರೆ ವಲಯದ ಸದಸ್ಯರಿದ್ದಾರೆ. ಇಬ್ಬರಿಬ್ಬರು ಮಾಡಿದ್ದೀವಿ. ಇಲ್ಲದ್ರೆ ನಾವು ತಾಲೂಕಿನಲ್ಲಿ ಎಂತ ನಿರ್ಧಾರ ತಗೊಳ್ತೇವೆ ಅದು ವಲಯಕ್ಕೆ ರೀಚ್ ಆಗುದಿಲ್ಲ. ಅದು ರೀಚ್ ಮಾಡಬೇಕ ಉದ್ದೇಶದಿಂದ ಇಬ್ಬರನ್ನು ನಾವು ಸೇರಿಸಿಕೊಂಡಿದ್ದೇವೆ. ಮೀಟಿಂಗ್ಗೆ ಮಾತ್ರ ಬರುವುದಿಲ್ಲ ಅವರು. ಎಲ್ಲರೂ ಇದ್ದಾರೆ, ಇಡೀ ವಲಯದಿಂದ ಇಬ್ಬರಿದ್ದಾರೆ. ಎಲ್ಲರ ಅನುಮತಿಯೊಂದಿಗೆ ದಯವಿಟ್ಟು ಯಾರು ಕೂಡ ತೆರಳಬೇಡಿ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ಬಹುಶಃ ಬಹಳ ತಡವಾಗಿದೆ. ಇದೀಗ ನಮ್ಮ ಎಲ್ಲರ ನಿರೀಕ್ಷೆಯ ಲಕ್ಕಿ ಡ್ರಾ ಕಾರ್ಯಕ್ರಮ ನಡೆಯುತ್ತಿದೆ. ಲಕ್ಕಿ ಡ್ರಾದ ನಂತರ ನಾವು ಧನ್ಯವಾದ ಸಮರ್ಪಣೆ ಮಾಡಿ ಮತ್ತೆ ಭೋಜನ ವಿರಾಮ ಇರ್ತದೆ. ಮೂಸಾ ಅವರಿದ್ದಾರೆ, ಅವರು ಈ ಒಂದು ಬಹುಮಾನವನ್ನು ಪ್ರಾಯೋಜಿಸಿದ್ದಾರೆ. ಅದೇ ರೀತಿಯಲ್ಲಿ ಮಾರುತಿ ಎಲೆಕ್ಟ್ರಿಕಲ್ಸ್ ನವರಿದ್ದಾರೆ, ನಮಗೆ ಬಹುಮಾನವನ್ನು ಪ್ರಾಯೋಜಿಸಿದ್ದಾರೆ. ಅವರಿಗೆ ನಾವು ಹೃದಯ ಸ್ಪರ್ಶಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಎಷ್ಟು ಯಾರಿಗಾದ್ರೂ ಗೆಸ್ಟ್ ಉಂಟಾ? ಎಷ್ಟು ಜನ ಆಗಿದ್ದಾರೆ? 250 205 203 ಯಾರು ಮೊದಲು ಮೆಸೇಜ್ ಮಾಡಿದ್ದಾರೆ ಅವರಿಗೆ 203 ಅಂತ 10 ಜನ ಹಾಕಿದ್ರೆ ಮೊದಲು ಯಾರು 203 ಹೇಳಿದ್ದಾರೆ ಅವರಿಗೆ ಪ್ರೈಸ್. ಯಾರು 203 ಬರೆದವರು ಯಾರಿದ್ದಾರೆ? ಯಾರಾದ್ರೂ ಇಲ್ಲಿ ಇದ್ದಾರಾ? ಇಲ್ವಾ? ಇಲ್ಲಿ ಇದ್ರೆ ಮಾತ್ರ ಅವಕಾಶ. ಒಂದು ಕಾರ್ಡ್ಲೆಸ್ ಮೈಕ್ ಉಂಟು, ಆವಾಗದಿಂದ ಇಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ಮಾರುತಿ ಎಲೆಕ್ಟ್ರಿಕಲ್ಸ್ ನವರು ಅದನ್ನು ಸ್ಪಾನ್ಸರ್ ಮಾಡಿದ್ದಾರೆ. 203 ಬರೆದವರು ಇಲ್ಲ. ಇನ್ನೂರ 203 ಬರೆದವರು ಇಲ್ವಾ? ಅಲ್ಲ, ಇಲ್ಲಿದ್ದರೆ ಮಾತ್ರ ಅವಕಾಶ. 202 ಅದರ ಹಿಂದೆ 204 ಸಲ 202 ಬರೆದವರು ಯಾರಿದ್ದಾರೆ? ಬನ್ನಿ, ಇದ್ದಾರೆ ಅಂತ ಚೆಕ್ ಮಾಡಿ. ಒಮ್ಮೆ ಬೇಕಿದ್ರೆ ಚೆಕ್ ಮಾಡ್ಬೇಕಂತಿಲ್ಲಲ್ಲ. 7 ನಿಮಿಷಕ್ಕೆ 202 ಅಂತ ರಿತೇಶ್ ಅವರು ಮೆಸೇಜ್ ಕಳಿಸಿದ್ದಾರೆ. ಅದಕ್ಕಿಂತ ಮುಂಚೆ ಯಾರು ಹಾಕ್ಲಿಲ್ಲಲ್ಲ 202? ಸರಿ, ಹಾಗಾದ್ರೆ ರಿತೇಶ್ ಅವರಿಗೆ ಸಿಗ್ತಾ ಇದೆ ಒಂದು ಕಾರ್ಡ್ಲೆಸ್ ಮೈಕ್ರೋಫೋನ್. ದಯವಿಟ್ಟು ಮಾರುತಿ ಎಲೆಕ್ಟ್ರಿಕಲ್ಸ್ ನ ಮಾಲಕರು ಬಂದು ಅದನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ರಿತೇಶ್ ಇವರು ಸುರತ್ಕಲ್ ವಲಯದಿಂದ. ಎಲ್ರು ಕೂಡ ಚಪ್ಪಾಳೆ ತಟ್ಟಿ ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದೀಗ ಸುಪ್ರೀಂನ ಮಾಲಕರಿದ್ದಾರೆ, ದಯವಿಟ್ಟು ಅವರು ಒಮ್ಮೆ ವೇದಿಕೆಗೆ ಬರಬೇಕು. ಮೂಸಾ ಅವರು ನಮಗೆ ಇಲ್ಲಿ ಹಾಜರಿದಂತ ಎಲ್ಲ ಸದಸ್ಯರಿಗೆ ಅವರೊಂದು ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ. ಸುಪ್ರೀಂ ಎಲೆಕ್ಟ್ರಿಕಲ್ಸ್ ಮಾಲಕರು, ದಯವಿಟ್ಟು ಇವರಿಗೊಂದು ಗೌರವ ಸ್ಮರಣಿಕೆ ಶಾಲು ಹಾಗೂ
ಹೂ ನೀಡಿ ಗೌರವಿಸಬೇಕಾಗಿ ಅಧ್ಯಕ್ಷರಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಬಂದಿರುವಂತಹ ಎಲ್ಲ ಸದಸ್ಯರಿಗೆ ರಿಟರ್ನ್ ಗಿಫ್ಟ್ ಇದೆ. ವಿಶೇಷವಾದಂತಹ ಗಿಫ್ಟ್ ನಿಮಗೆ ಕೊಡ್ತಾ ಇದ್ದಾರೆ. ಧನ್ಯವಾದಗಳು ಶ್ರೀಯುತ ಮೂಸಾ ಅವರಿಗೆ. ಇದೀಗ ನಾವು ಫಸ್ಟಿಗೆ ಲಕ್ಕಿ ಕೂಪನ್ ಅಂತ ಬರೆದಿದ್ದಾರೆ. ನಾವು ಹೆಸರು ಬರೆದು ನಾವು ನಂಬರ್ ಹಾಕಿದ್ದೇವೆ. ಅದಕ್ಕೆ ಬಹುಮಾನವನ್ನು ಕೊಡುವಂತ ಕಾರ್ಯಕ್ರಮ. ಇದರಲ್ಲಿ ಕೂಡ ಇಲ್ಲಿ ಇದ್ದವರಿಗೆ ಮಾತ್ರ ಅವಕಾಶ. ಯಾರಾದ್ರೂ ಹೆಸರು ಬರೆದು ಈಗಾಗಲೇ ತೆರಳಿದ್ರೆ ಅವರಿಗೆ ಅವಕಾಶ ಇಲ್ಲ. 6 ಬಹುಮಾನ ಇದೆ, ಕ್ಷಮಿಸಿ 5 ಬಹುಮಾನ ಇದೆ. 5 ಮೆಟಲ್ ಲೈಟ್. ಇದು ಸ್ವಿಚ್ ಇನ್ ಟಚ್ ನ ಮಾಲಕರು ನೀಡುವಂತದ್ದು. ಅದಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಅವರಿಗೆ ಕಾರಣಾಂತರದಿಂದ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಐದು ಮೆಟಲ್ ಲೈಟ್ ಉಂಟು. ಫ್ಲಡ್ ಲೈಟ್, ಸಾರಿ, LED ಫ್ಲಡ್ ಲೈಟ್. ಬಹುಮಾನ ಹೋಗಿದೆ ರಾಜೇಶ್ ಅಂತ. ನಾನು ಐಕೆ ಬಂತಿದ್ದೆ, ಕೆಲವು ರಾಜೇಶ್ ಒಳ್ಳೆರುವಲು. ಮೊಬೈಲ್ ನಂಬರ್ ಇದೆ ಸ್ನೇಹ ಸೌಂಡ್ 9036797924. ಎರಡು ಉಳ್ಳರೆ ಇದಾರಾ? ರಾಜೇಶ್ ಮೇಲೆ ಇದ್ರು, ಊಟಕ್ಕೆ ಹೋಗಿದಾರ ಅಂತ. ಊಟಕ್ಕೆ ಹೋಗಿದ್ದಾರೆ ಬಹುಶಃ. ಈಗ ನಮ್ಮ ಜಯರಾಮಣ್ಣೊಂದು ತೆಗಿತಾರೆ. ದೆಪ್ಪುಲಿ ಇವರು ನಮ್ಮ ಪುಟಾಣಿ ಮಗು ಉಳ್ಳಾಲ ವಲಯದ ಅಧ್ಯಕ್ಷರ ಮಗ. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಒಂದು ಲಕ್ಕಿ. ನೆಕ್ಸ್ಟ್ ಬಹುಮಾನ ಸತೀಶ 9880933364. ಯಾರು? ದೀಪ ಆ ರೆಕಾರ್ಡ್ ದಿಂಜಿ ಲೆಕ್ಕ ಮಾಡೋದು ಒಳ್ಳೆಯರು ಮೊಲು. ಫ್ಲಡ್ ಲೈಟ್ ದಯವಿಟ್ಟು ಅಧ್ಯಕ್ಷರು ನೀಡಬೇಕು ಅವರಿಗೆ. ಎಲ್ರು ಕೂಡ ಚಪ್ಪಾಳೆ ತಟ್ಟಬೇಕು. ಲಕ್ಕಿ ವಿನ್ನರ್ಸ್. ಮೊದಲಿನವರು ಬಂದ್ರ ಮೇಲಿಂದ ರಾಜೇಶ್ ಅವರು ಬರ್ಲಿಲ್ಲ ಆದ್ರೆ ಬೇರೆಯವರಿಗೆ ಕೊಡುವ. ಜಯರಾಮಣ್ಣ ಒಂಜಿ ಕೈ ಪಾಡ್ಲೆ. ಇಲ್ಲ ಬರ್ತಾರೆ, ಅವರು ಊಟ ಮಾಡ್ತಾ ಇದ್ದಾರೆ ಅಂತ ಬರ್ತಾರೆ. ಒಳ್ಳೆಯದ ರಾಜೇಶ್. ನೆಕ್ಸ್ಟ್ ನಂಬರ್ ಪ್ರೀತಮ್ ಅದು ಅವತ್ತು 8050 ಪ್ರೀತಮ್. ಲಾಸ್ಟ್ ನಂಬರ್ ಸ್ಟಾರ್ಟ್ ನಂಬರ್ 359905. ಪ್ರೀತಮ್ ಉಲ್ಲೇರ ವನಸ್ ಮಲ್ತಂದು ಉಲ್ಲೇರ ಓಲು ವನಸ್ ಮಲ್ಪಲ ಬಹುಮಾನ ಇಜ್ಜಿ ದಯಪಂಡ ಕ್ಲೀಚರ್ ಅಂತ ಮೂಲು ಬಹು ಒಂದು ಬಲಸೊಂದು ಉಲ್ಲೇರಿಗೆ ಬಲಸೊಂದು ಉಲ್ಲೇರಿದೆ. ಓಕೆ. ನನ್ನ 2 ಪ್ರೈಸ್ ಉಂಟು. ಸುಪ್ರೀಂ ದಾರ್ ಬತ್ತದ ಒಂಜಿ ಚೀಟಿದೆ. ಕಾವೂರು ವಲಯ ಪ್ರೀತಮ್ ಹಿಂದೆ ಅಧ್ಯಕ್ಷರು ಇರಡ ಆರೋಗ್ಯ ಬಹುಮಾನ ಬರಲೆ ಪ್ರೀತಮ್ನ ಅಧ್ಯಕ್ಷರೇ ಮಿತ್ವಲೆ ಅಧ್ಯಕ್ಷರೇ ಬರ್ಬೇರಾ. ನಮ್ಮ ಮೂಸೇರ್ ಸುಪ್ರೀಂ ದಾರ್ ದನಿ ದಯಪಂಡ ಆರೋಗ್ಯ ಮಾತೆರ್ಲ ಒಂಜಿ ಕುಡೋರ ಕ್ಲಾಪ್ ಕೊರಡು ನಮ್ಮ ಎಂಚಿನಲ್ಲ ಕಾರ್ಯಕ್ರಮ ಉಪ್ಪಾಡು. ರಿಯಲಿ ಎಪ್ರಿಷಿಯೇಟ್ ದಯಪಂಡ ಎಂಚಿನ ಕ್ಲಾರ್ ನಿಮಿಟ ನೋಪಂದಿ ಮಾತಾ ವಲಯದಕ್ಕೆ ಫೋನ್ ನೋಡ್ಪಣ್ಣ ಸುಪ್ರೀಂ ದಾರೆ ಪಾಪ ಇಲ್ಲ ಬೇಜಾರಲ್ಲ ಹಾಕೊಂಡು ಆನಲ್ಲ 6 ಇನಿ ಮುಟ್ಟ ಇಜ್ಜಿ ಪಂತದ್ದು ಬೇಜಾರು ಮಲ್ತನ ವಿಚಾರಣೆ ಇಜ್ಜಿ ಆಯ್ಕ ಯಾನ್ ಎನ್ನ ತರ ಬಿಡ್ದು ಕೂಡ ಥ್ಯಾಂಕ್ ಯು ಅನ್ನೋದಿಲ್ಲೆ ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ನಂಬರ್ ಪ್ರಕಾಶ್ 98451773. ಪ್ರಕಾಶ್ ಎಸ್ ಉಲ್ಲೇರ್. ಮೂಸೇರ್ ಬಲೆ ಒಂಚೂರು ಫ್ರೀ ತಾಟಿ ಬೊಟ್ಟಲೆ ಮಾರೆ ಪ್ಲೀಸ್. ನೆಕ್ಸ್ಟ್ ನಂಬರ್ ಮಾರುತಿ ಲಾಸ್ಟ್ ಒಂಜಿ ಪೊನ್ನನ ಸದಾನಂದ ಆರ್ ಕೆ
ಮೊಬೈಲ್ ನಂಬರ್ ಸ್ಪ್ರೆಡ್ ಔಟ್ ಆತನ ಈಗ ಪುದರ್ಲೆತ್ತಿನ 9845412280 ಇಂಚಿನ ಉಂಡು ಕರೆಕ್ಟಾ? ಎಸ್ ದಯಮಲ್ತದೊಂಜಿ ತಾಟಿ ಬೊಟ್ಟುಲೆ. ಧನ್ಯವಾದಗಳು. ಇಲ್ಲಿಗೆ ಲಕ್ಕಿ ಡ್ರಾ ಮುಕ್ತಾಯಗೊಂಡಿದೆ. ಎಲ್ಲರೂ ಕೂಡ ಊಟ ಮಾಡಲಿಕ್ಕೆ ಮೊದಲು ಒಂದು ಧನ್ಯವಾದ ಸಮರ್ಪಣೆ ಇದೆ. ಶ್ರೀಯುತ ಶ್ಯಾಮ್ ಇವರು ಧನ್ಯವಾದ ಸಮರ್ಪಣೆಯನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ. ಮಾತೆರ್ಲ ಪೋನಾಗ ಪಿರ ಪೋನಾಗ ನಿಗಳಿಗೆ ಗಿಫ್ಟ್ ಉಂಡು ಅವೇನ ದೆತೊಂದೆ ಪೋಡು. ಸಮರ್ಪಣೆಗೆ ನಾನು ನಿಮ್ಮ ಮುಂದೆ ಇದ್ದೇನೆ. ಮೊದಲನೇದಾಗಿ ಬಂದಂತಹ ವಿಲ್ಮಾ ಹಾಗೂ ಪ್ರವೀಣ್ ಇವರಿಗೆ ಧನ್ಯವಾದಗಳು. ಹಾಗೆಯೇ ನಮ್ಮ ಸ್ಥಾಪಕ ಅಧ್ಯಕ್ಷರಾದಂತಹ ಅಶೋಕ್ ಕುಮಾರ್ ಇವರಿಗೆ ಕೂಡ ಧನ್ಯವಾದಗಳು. ಹಾಗೆಯೇ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಜನರಾಜ್ ಇವರು ಕೂಡ ಧನ್ಯವಾದ ಹೇಳುತ್ತೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮವನ್ನು ಚಂದ ಮಾಡಿಕೊಟ್ಟ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಬಹಳ ಪ್ರೆಷರ್ ಆದ ಜಾಬನ್ನು ಇವರು ನಡೆಸ್ತಾ ಬರ್ತಿದ್ದಾರೆ. ನಮ್ಮ ಪ್ರೀತಿಯ ಅಧ್ಯಕ್ಷರ ಪರವಾಗಿ ಧನ್ಯವಾದ ಹೇಳುತ್ತೇವೆ. ಹಾಗೆಯೇ ಹಿರಿಯ ಕೂಡ ಧನ್ಯವಾದ ಸರ್. ಹಾಗೆಯೇ ನಮ್ಮ ನಿತ್ಯಾನಂದ ಕೆ ಇವರು ತಾಲೂಕಿನ ಕಾರ್ಯದರ್ಶಿ ಆಗಿದ್ದಾರೆ, ಇವರಿಗೆ ಧನ್ಯವಾದ. ಹಾಗೂ ನಗರದ ಅಧ್ಯಕ್ಷರಾಗಿದ್ದಾರೆ, ಇವರು ಕೂಡ ಧನ್ಯವಾದಗಳು. ಹಾಗೆಯೇ ಮಹೇಶ್ LM ಮಹೇಶ್ ಇವರು ಕೂಡ ನಾವು ಉಪಾಧ್ಯಕ್ಷರು ಹಾಗೂ ಜಿಲ್ಲೆಯ ಕಾರ್ಯದರ್ಶಿ ಇವರಿಗೆ ಕೂಡ ಧನ್ಯವಾದಗಳು. ಹಾಗೆಯೇ ಇನ್ನೋರ್ವ ವ್ಯಕ್ತಿಯಾದಂತಹ ಶ್ರೀ ಧನುಷ್ ನಮ್ಮ ಮಾಜಿ ಕೋಶಾಧಿಕಾರಿ ಇವರಿಗೆ ಕೂಡ ಧನ್ಯವಾದ ಹೇಳುತ್ತೇವೆ. ಹಾಗೆಯೇ ಉಪಾಧ್ಯಕ್ಷರಾದಂತಹ ವಿನೋದ್ ಕೊಂಪಲ ಇವರಿಗೆ ಕೂಡ ನಾವು ಧನ್ಯವಾದನ ಹೇಳುತ್ತೇವೆ. ಹಾಗೆಯೇ ಹಾಲಿನ ಸಿಬ್ಬಂದಿ ವರ್ಗ ಹಾಗೂ ಧ್ವನಿಯನ್ನು ಕೊಟ್ಟಂತಹ ಸಿಬ್ಬಂದಿ ವರ್ಗರಿಗೆ ಧನ್ಯವಾದ. ಹಾಗೆಯೇ ಎಲ್ಲ ವಲಯದ ಅಧ್ಯಕ್ಷರಿಗೆ ಧನ್ಯವಾದ ಹೇಳುತ್ತಾ ಇಂದಿನ ನಮ್ಮ ನೆಚ್ಚಿನ ಛಾಯಾಗ್ರಾಹಕರಾದಂತಹ ಶ್ರೀಮಾನ್ ಹೇಮಂತ್ ಇವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಅವರ ಜೊತೆ ಬಂದಂತಹ ಸಿಬ್ಬಂದಿ ವಿಡಿಯೋಗ್ರಾಫರ್ ಹೇಳಿದ್ದಾರೆ, ಅವರಿಗೆ ಕೂಡ ಧನ್ಯವಾದವನ್ನು ಹೇಳುತ್ತೇವೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮವನ್ನು ಚಂದ ಮಾಡಿಸಿಕೊಟ್ಟ LED ವಾಲ್ ಸುರಭಿ ಡಿಜಿಟಲ್ಸ್ ಇವರಿಗೆ ಕೂಡ ದಮ್ಮಿಯಣ್ಣ ದಾಮೋದರ್ ಭಾಗವತ್ ಇವರಿಗೆ ಕೂಡ ಧನ್ಯವಾದಗಳು. ಹಾಗೆಯೇ LED ವಾಲ್ ಪಕ್ಕದಲ್ಲಿರುವಂತಹ ಬ್ರ್ಯಾಂಡಿಂಗ್ ಇದು ಸ್ಟೇಜ್ ಶಾಟ್ಸ್ ಇವೆಂಟ್ಸ್ ಆ್ಯಂಡ್ ಪ್ರಮೋಸ್ ಇವರಿಗೆ ಕೂಡ ನಾವು ಧನ್ಯವಾದ ಹೇಳುತ್ತೇವೆ. ಹಾಗೆ ಕುರ್ಚಿ ಚೇರ್ VIP ಚೇರ್ ಟೇಬಲ್ನ ಅರೇಂಜ್ಮೆಂಟ್ ಮಾಡರ್ಸ್ ಇದನ್ನು ನಮ್ಮ ಬೆನೆಟ್ ಡಿಸೆಲ್ ಅವರ ಜವಾಬ್ದಾರಿಯಲ್ಲಿ ಅದನ್ನು ಮುಂದುಗೂಡಿದರೆ ಬಹಳ. ಹಾಗೆ ಬೆಳಗಿನ ಫಲಾಹಾರ ಹಾಗೂ ಊಟದ ತಯಾರಿ ಮಾಡಿದಂಥ ಜವಾಬ್ದಾರಿ ತಗೊಂಡಂತಹ ಶ್ರೀ ಮಾರುತಿ ಎಲೆಕ್ಟ್ರಿಕಲ್ಸ್ನ ನರ್ಪತ್ ಸಿಂಗ್ ಬಂದಂಥ ಮಾಹಿತಿ, ಡಿಸ್ಟ್ರಿಕ್ಟ್ ಕಮಿಷನರ್ DC ಅವರು ನಾಳೆ ಪುತ್ತೂರಿನ ವಲಯಕ್ಕೆ ಹೋಗುತ್ತಾರೆ. ಹಾಗೆಯೇ ನಾಡಿದ್ದು DC ಆಫೀಸ್